ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಮೆಗಾ ಸುದ್ದಿಗೆ ಸ್ವಾಗತ. ನಾನು ಸಿಂಚನಾ. ಬೆಂಗಳೂರಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಬೆಂಗಳೂರು ನಗರ ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಒಂದು ಕಾರ್ಯಾಚರಣೆ ಇದು. ಆದರೆ ಏಕಾಏಕಿ ಈ ರೀತಿ ತೆರವು ಕಾರ್ಯಾಚರಣೆಯನ್ನು ವಿರೋಧಿಸಿ ಬೀದಿ ಬದಿ ವ್ಯಾಪಾರಿಗಳು ಪ್ರತಿಭಟನೆಗೆ ಇಳಿದಿದ್ದಾರೆ. ಸರ್ಕಾರದ ವಿರುದ್ಧ ತೀವ್ರ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಹಾಗಾದ್ರೆ ಬೀದಿ ಬದಿ ವ್ಯಾಪಾರಿಗಳ ಬೇಡಿಕೆ ಏನು, ಸರ್ಕಾರ ಹೇಳ್ತಾ ಇರೋದೇನು, ಕಾನೂನು ಏನ್ ಹೇಳುತ್ತೆ, ಎಲ್ಲದರ ಬಗ್ಗೆ ಇವತ್ತು ಮಾತಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ, ಬೀದಿ ಬದಿ ವ್ಯಾಪಾರ ಬದುಕು ಅತಂತ್ರ. ಬೆಂಗಳೂರಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಕಳೆದ ವಾರದಿಂದ ಶುರುವಾಗಿದೆ. ಆದರೆ ಇದಕ್ಕೆ ಸರ್ಕಾರ ಹೇಳ್ತಾ ಇರೋದು ಬೆಂಗಳೂರು ಅಭಿವೃದ್ಧಿ ಆಗಬೇಕು ಅಂತ, ಅಂದ್ರೆ ಇದೆಲ್ಲ ಆಗ್ಲೇಬೇಕು ಅಂತ ಹೇಳ್ತಾ ಇದೆ. ಆದರೆ ಬೀದಿ ಬದಿ ವ್ಯಾಪಾರಿಗಳ ಜೀವನ ಅಕ್ಷರಶಃ ಇದೀಗ ಬೀದಿಗೆ ಬಿದ್ದಿದೆ. ಹಾಗಾದ್ರೆ ಬೀದಿ ಬದಿ ವ್ಯಾಪಾರ ಕಾನೂನು ವಿರೋಧಿಯಾ? ಈ ಬಗ್ಗೆ ಇವತ್ತು ನಾವು ನೋಡ್ತಾ ಹೋಗೋಣ. ಪ್ರಮುಖ ವಿಶಾಲ ರಸ್ತೆಗಳಲ್ಲಿ ವ್ಯಾಪಾರ ಮಾಡೋ ಹಾಗೆ ಇಲ್ವಾ? ಈ ಬಗ್ಗೆ ಕಾನೂನು ಏನ್ ಹೇಳುತ್ತೆ? ಯಾರೆಲ್ಲ ಫುಟ್ಪಾತ್ಗಳನ್ನು ಆಕ್ರಮಿಸಿಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅವರಿಗೆ ಸರ್ಕಾರದ ಕಡೆಯಿಂದ ಬ್ರೇಕ್ ಬಿದ್ದಿದೆ. ನಗರದಲ್ಲಿ ಅನ್ಯ ರಾಜ್ಯ ಜನರ ಫುಟ್ಪಾತ್ ವ್ಯಾಪಾರ ಕೂಡ ಹೆಚ್ಚಾಗ್ತಾ ಇದೆ ಎನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಕೃಷ್ಣ ಬೈರೇಗೌಡರು ಸಚಿವರಾದ ಬಳಿಕ ಈ ಆಪರೇಷನ್ ಫುಟ್ಪಾತ್ ಶುರುವಾಗಿದೆ. ಒಂದು ರೀತಿ ಬೆಂಗಳೂರು ನಗರಾಭಿವೃದ್ಧಿ ಸಚಿವರ ಮುನ್ನೋಟ ಇದು. ಮುಖ್ಯ ರಸ್ತೆಗಳಲ್ಲಿ ವ್ಯಾಪಾರ ಬೇಡ ಅಂತ ಸರ್ಕಾರ ಹೇಳ್ತಾ ಇದೆ. ಜೊತೆಗೆ ಇದಕ್ಕೆ ಸಿಎಂ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹೇಳ್ತಾ ಇರೋದು ಇದು ಕೇವಲ ಸ್ಥಳಾಂತರ ಮಾತ್ರ, ಬೇರೆ ಕಡೆಗೆ ನಿಮ್ಗೆ ಅವಕಾಶ ಕೊಡ್ತೀವಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಆದರೆ ಅದು ಯಾವಾಗ ಎಷ್ಟರ ಮಟ್ಟಿಗೆ ಕಾರ್ಯರೂಪಕ್ಕೆ ಬರುತ್ತೋ ಗೊತ್ತಿಲ್ಲ. ಬೆಂಗಳೂರು ಅಭಿವೃದ್ಧಿಗೆ ಎಲ್ಲರ ಸಹಕಾರ ಅಗತ್ಯ ಅಂತ ಬೀದಿ ಬದಿ ವ್ಯಾಪಾರಿಗಳ ಸಭೆಯಲ್ಲಿ ಕೃಷ್ಣ ಬೈರೇಗೌಡರು ತಮ್ಮ ಅಭಿಮತವನ್ನು ಕೂಡ ಸೂಚಿಸಿದ್ದಾರೆ. ಆದರೆ ವ್ಯಾಪಾರಿಗಳ ಬೇಡಿಕೆ ಏನು, ವ್ಯಾಪಾರಿಗಳ ಆಕ್ರೋಶಕ್ಕೆ ಕಾರಣ ಏನು ಅಂತ ಅಂದ್ರೆ ಏಕಾಏಕಿ ಈ ರೀತಿ ತೆರವು ಮಾಡಿದ್ದಾರೆ. ಯಾವುದೇ ನೋಟಿಸ್ ಇಲ್ಲ, ಇನ್ಫಾರ್ಮೇಶನ್ ಇಲ್ಲ. ಏಕಾಏಕಿ ಈ ರೀತಿ ನಮ್ಮ ಅಂಗಡಿಗಳನ್ನ ತೆರವು ಮಾಡಿದ್ರೆ ನಾವು ಎಲ್ಲಿ ಹೋಗಬೇಕು? ಅದನ್ನೇ ನಂಬ್ಕೊಂಡು ನಾವು ಜೀವನ ಮಾಡ್ತಾ ಇದ್ದೀವಿ. ಹೀಗಾಗಿ ಈ ರೀತಿ ತೆರವು ಮಾಡೋದು ಎಷ್ಟು ಸರಿ ಅನ್ನೋದು ಅವರ ಪ್ರಶ್ನೆ. ಜೊತೆಗೆ ನಮಗೆ ಒಂದು ಪರ್ಯಾಯ ವ್ಯವಸ್ಥೆಯನ್ನ ಮಾಡಿಕೊಡಿ ಅಂತ ನಿನ್ನೆಯಿಂದ ಬೀದಿ ಬದಿ ವ್ಯಾಪಾರಿಗಳು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಒಂದು ಹೋರಾಟವನ್ನ ನಡೆಸ್ತಾ ಇದ್ದಾರೆ. ಹೀಗಾಗಿ ಇದಕ್ಕೆ ಸರ್ಕಾರ ಏನು ಹೇಳುತ್ತೆ, ಏನು ಎತ್ತ, ಎಲ್ಲವನ್ನೂ ಕೂಡ ಕಾದು ನೋಡಬೇಕು. ಮತ್ತೊಂದು ಕಡೆ ಇನ್ನೊಂದೇನೆಂದ್ರೆ, ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರವನ್ನು ನಡೆಸ್ತಾ ಇದೆ ಸರ್ಕಾರ ಎನ್ನುವಂಥ ಪ್ರಶ್ನೆಗಳು ಕೂಡ ಮೂಡುತ್ತೆ. ಯಾಕಂದ್ರೆ ಬೇರೆ ಬೇರೆ ಈ ಪ್ರತಿಷ್ಠಿತ ಕಾಲೋನಿಗಳಲ್ಲಿ, ಸದಾಶಿವನಗರ ಆಗಿರ್ಬೋದು, ಡಾಲರ್ಸ್ ಕಾಲೋನಿ ಆಗಿರ್ಬೋದು, ಅಲ್ಲೆಲ್ಲ ನೀವು ನೋಡಬಹುದು ಈ ಶ್ರೀಮಂತರ ಮನೆಗಳಲ್ಲಿ ಅಲ್ಲೂ ಕೂಡ ಅವರು ಒತ್ತುವರಿಯನ್ನು, ರಸ್ತೆ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಫುಟ್ಪಾತ್ ಒತ್ತುವರಿ ಮಾಡ್ಕೊಂಡಿದ್ದಾರೆ, ಗಾರ್ಡನ್ ಆಗಿರ್ಬೋದು ಅಥವಾ ಪಾರ್ಕಿಂಗ್ ಆಗಿರ್ಬೋದು, ಈ ರೀತಿಯ ನೆಪದಲ್ಲಿ ಅಲ್ಲೂ ಫುಟ್ಪಾತ್ ಒತ್ತುವರಿ ಆಗಿದೆ. ಆದರೆ ಅದರ ವಿರುದ್ಧ ಯಾಕೆ ಕ್ರಮ ಇಲ್ಲ ಅನ್ನೋದು ಕೂಡ ಹಲವರ ಪ್ರಶ್ನೆ. ಹೀಗಾಗಿ ಇದಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟಕ್ಕೆ ಯಾವ ರೀತಿ ಸರ್ಕಾರ ರಿಯಾಕ್ಟ್ ಮಾಡುತ್ತೆ ಅಂತ ನೋಡಬೇಕು. ಇದರ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ, ಹಕ್ಕುಗಳನ್ನ ಈ ವ್ಯಾಪಾರಿಗಳು ಸರ್ಕಾರದ ಮುಂದೆ ಇಟ್ಟಿದ್ದಾರೆ. ಯಾವೆಲ್ಲ ಬೇಡಿಕೆಗಳು ಅಂತ ನೋಡ್ತಾ ಹೋಗೋದಾದ್ರೆ, ಬೀದಿ ವ್ಯಾಪಾರಿಗಳ ಕಾನೂನು ಬಾಹಿರ ತೆರವನ್ನ ಕೂಡಲೇ ನಿಲ್ಲಿಸಬೇಕು. ಇದರ ಜೊತೆಗೆ ಜುಲೈ 1ರಿಂದ ಈ ಒಂದು ಕಾರ್ಯಾಚರಣೆ ಆರಂಭವಾಗಿತ್ತು. ಏನು ಬೀದಿ ವ್ಯಾಪಾರಿಗಳನ್ನ ತೆರವು ಮಾಡಿದ್ರೋ ಅವರಿಗೆ ಮತ್ತೆ ಅದೇ ಸ್ಥಳದಲ್ಲಿ ವ್ಯಾಪಾರವನ್ನು ಮಾಡೋದಕ್ಕೆ ಅನುವು ಮಾಡಿಕೊಡ್ಬೇಕು. ಒಂದು ವೇಳೆ ಅಲ್ಲಿ ಪಾದಚಾರಿ ಮಾರ್ಗಕ್ಕೆ ಅಡ್ಡ ಇದ್ರೆ ಅದೇ ರಸ್ತೆಯ ಬದಿಯಲ್ಲಿ ಒಂದು ತಾತ್ಕಾಲಿಕವಾಗಿ ಬೀದಿ ವ್ಯಾಪಾರಿಗಳಿಗೆ ನೀಡಬೇಕು. ಹಾಗೆ ಈ ಅಂತಿಮ ತೀರ್ಮಾನವನ್ನ ಪಟ್ಟಣ ವ್ಯಾಪಾರ ಸಮಿತಿ ತೆಗೆದುಕೊಳ್ಬೇಕು ಎನ್ನುವಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅಂದ್ರೆ ಮುಖ್ಯವಾಗಿ ಸರ್ಕಾರ ಹೇಳ್ತಾ ಇರೋದು, ಈ ಬೀದಿ ಬದಿ ವ್ಯಾಪಾರಿಗಳು ಈ ಫುಟ್ಪಾತ್ ಮೇಲೆ ಒತ್ತುವರಿ ಮಾಡ್ಕೊಂಡಿದ್ರೆ ಅಲ್ಲಿ ಜನರಿಗೆ ಓಡಾಡೋದಕ್ಕೆ ಕಷ್ಟ ಆಗುತ್ತೆ. ಹೀಗಾಗಿ ಜನರು ಕೆಳಗಡೆ ರೋಡಲ್ಲಿ ಓಡಾಡ್ತಾರೆ. ಇದರಿಂದ 300 ಮಂದಿ ಸಾವನ್ನಪ್ಪಿದ್ದಾರೆ. ಅಂದ್ರೆ ಈ ಒಂದು ವಿಷಯದಿಂದನೇ ಈ ರೀತಿ ಸಾವಾಗಿದೆ, ಪಾದಚಾರಿಗಳ ಸಾವಾಗಿದೆ ಅನ್ನೋದು ಸರ್ಕಾರದ ವಾದ. ಈ ಬಗ್ಗೆ ಇವತ್ತು ನಾವು ಮಾತಾಡ್ತಾ ಹೋಗೋಣ. ಎಸ್, ಈ ವಿಚಾರದ ಬಗ್ಗೆ ಸಚಿವ ಕೃಷ್ಣ ಬೈರೇಗೌಡರು, ಇದರ ಜೊತೆಗೆ ಜನರು ಕೂಡ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಬಡವರು ಬದುಕಬೇಕು, ಶ್ರೀಮಂತರು ಬದುಕಬೇಕು. ಶ್ರೀಮಂತ ಹಾಳಾಗೋಗಿ ಅಂತ ನಾನು ಹೇಳಕ್ಕಾಗೋದಿಲ್ಲ, ಬಡವರು ಹಾಳಾಗೋಗಿ ಅಂತ ಹೇಳಲ್ಲ. ಎಲ್ಲರೂ ಒಬ್ಬರ ಮೇಲೆ ಒಬ್ಬರು ನಾವು ಡಿಪೆಂಡ್ ಆಗ್ತೀವಿ. ಎಲ್ಲರೂ ಹೆಸರಲ್ಲಿ ಬದುಕು ಬೆಂಗಳೂರು ನಡೆಯೋದು. ಇದರಲ್ಲೂ ಕೂಡ ನಮ್ಮ ಸರ್ಕಾರದಲ್ಲಿ ಸ್ಪಷ್ಟತೆ ಇದೆ.
ಮಧ್ಯಮ ವರ್ಗನೂ ಬೇಕು, ಶ್ರೀಮಂತರು ಬೇಕು, ದುಡಿಯೋ ವರ್ಗನೂ ಬೇಕು, ಬಡವರು ಬೇಕು. ಎಲ್ಲರೂ ಇದ್ರೇನೆ ಬೆಂಗಳೂರು ಸಾಲ ಚಕ್ರ ಬೆಂಗಳೂರಿನ ಚಕ್ರ ಮುಂದಕ್ಕೆ ಸಾಗುವಂತ. ಯಾವುದು ಈ ನಾಲ್ಕು ಚಕ್ರದಲ್ಲಿ ಒಂದು ಚಕ್ರ ಮುಂದುವರೆದು ಕೂಡ ಬೆಂಗಳೂರು ಮುಂದಕ್ಕೆ ಸಾಗೋದು. ಯಾರು ಹೆಚ್ಚು ಯಾರು ಕಡಿಮೆ ಅಂತ ನಾನಿಲ್ಲಿ ಅದನ್ನ ವಿಶ್ಲೇಷಣೆ ಮಾಡಕ್ ಹೋಗಲ್ಲ. ಶ್ರೀಮಂತರು ಹೆಚ್ಚು, ಬಡವರು ಕಮ್ಮಿ, ಅಥವಾ ಬಡವರೇ ಹೆಚ್ಚು, ಶ್ರೀಮಂತರು ಕಮ್ಮಿ, ಆ ವಿಷಯಕ್ಕೆ ನಾನು ಹೋಗೋದಿಲ್ಲ. ಬಟ್ ಎಲ್ಲರೂ ಬೇಕು. 4 ಚಕ್ರ ಇದ್ದಂಗೆ 4 ಚಕ್ರದಲ್ಲಿ 4 ಇಂಪಾರ್ಟೆಂಟ್. ಒಂದು ಮುಗಿದವರು ಕೂಡ ಬೆಂಗಳೂರಿನ ಗಾಡಿ ಮುಂದುವರಿಸ್ತಾರೆ. ಎಲ್ಲರೂ ಇರಬೇಕು. ಅವ್ರಿಗೆ ಅಡ್ಡಾಗಿರಕ್ಕೆ ನಮ್ಗೆ ಬಂದು ಇದ್ ಮಾಡ್ತಾವ್ರೆ. ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ. ಅವ್ರ ಪಾಡಿಗೆ ಅವ್ರು ಹೊಡ್ಕೊಂಡು ಹೋಗ್ತಾವ್ರೆ. ಅದಕ್ಕೆ ನಾವು ಒಂದು ವಾರದಿಂದ ಇವತ್ತು ಬಂದಿದೀವಿ ಅಲ್ಲಿ ಭಯ ಬಿತ್ಕೊಂಡು. ನಿಮ್ಗೆ ನೋಟಿಸ್ ಕೊಟ್ಟಿದ್ರೆ ಹೆಂಗೆ? ಏನು ಕೊಟ್ಟಿಲ್ಲ. ಅಂಗಡಿಯಿಂದ ಅಂದ್ರೆ ದಾರಿಗೆ ಯಾರು ಬರಬೇಡಿ ಅಂತ. ದಾರಿಗೆ ಯಾರು ಫುಟ್ಪಾತ್ ಮೇಲೆ ಯಾರು ಇಕ್ಬೇಡ್ರಿ ಅಂತ ಇದ್ ಮಾಡ್ತಾವ್ರೆ. ಇದೇನ ನಮ್ಮ ಹೊಟ್ಟೆ ಪಡೋಣ ನಿಜಲ್ಲಿ ಇದ್ರಲ್ಲೇ ನಾವು ದುಡ್ಕೊಂಡು ತಿನ್ನೋದು. ಇನ್ನೇನಿಲ್ಲ ನಮಗೆ. ರೇಷನ್ ಕಾರ್ಡು ಕೊಡ್ತಾ ಇಲ್ಲ ನಮಗೆ. ಒಬ್ಬರೇ ಇದ್ದೀವಿ ಅಂದ್ಬಿಟ್ಟು ನನಗೆ ಕೊಟ್ಟೇ ಇಲ್ಲ ರೇಷನ್ ಕಾರ್ಡು. ಕ್ಯಾನ್ಸಲ್ ಮಾಡಿಬಿಟ್ರು. ಈಗ ಅಂಗಡಿ ಒಳಗಿಟ್ಟಿದ್ರ ವ್ಯಾಪಾರ ಆಗ್ತಾ ಇದೆಯಾ? ಇಲ್ಲ, ಅಂಗಡಿ ಒಳಗಡೆನೇ ಇಕ್ಕಿಲ್ಲ. ಈಚೆನೆ ಅವ್ರು ಒಳಗಡೆ ಇಕ್ಕವ್ರೆ. ಅವ್ರಿಗೂ ವ್ಯಾಪಾರ ಆಗುತ್ತೇನೋ ನಾನು ನೋಡೇ ಇಲ್ಲ. ಆಗ ಆಗ್ಬೋದೋ ಇಲ್ಲ ಹೇಳಕ್ಕಾಗಲ್ಲ. ಅಲ್ಲ, ಒಂದೊಂದ್ ಕಡೆ ಹಂಗೆ ಬಿಟ್ಟಿದಾರಂತಲ್ಲ, ಅದಂಗೆ ಅಂತ ಹೇಳಿ ಗೊತ್ತಿಲ್ಲ. ಅದು ನಾವು ಅದೇ ಅವ್ರ ಕಾರ್ಪೊರೇಟ್ ಅವ್ರು ಬಂದು ಎತ್ತು ಅಂತ ಹೇಳ್ತಾರೆ ಅಷ್ಟೇ ಸರ್. ಅಷ್ಟೇ, ಇನ್ನೇನು ಮಾಡೋದು. ನಮ್ಮ ಜೀವನ ಇದೆ ತಾನೆ, ಸೌತೆಕಾಯಿನೇ. ಬೇರೆ ಇನ್ನೇನು ಜೀವನ ಐತೆ ಸರ್. ನಾವು ಬಾಡಿಗೆ ಕಟ್ಟಬೇಕು, ಸಾಲದವ್ರು ನೋಡಬೇಕು. ಆ ಲೋನು ಈ ಲೋನ್ ಎಲ್ಲ ತಗೊಂಡಿದ್ದೀವಿ. ಅದೆಲ್ಲ ಕಟ್ಟಲಿಲ್ಲ ಅಂದ್ರೆ ಅವ್ರು ಬಿಡ್ತಾರಾ? ಮತ್ತೆ ಇಲ್ಲಿ ನೋಡಿದ್ರೆ ಇವಾಗ ಒಂದು ವಾರದಿಂದ ಎತ್ತಿಸ್ತಾವ್ರೆ. ಸಾಲದವ್ರಿಗೆ ಏನು ಹೇಳೋದು ಹೇಳಿ ನೋಡೋಣ. ನೀವೇ ಬಿಡ್ತಾರ? ಸಾಲ ಕೊಟ್ಟಿರೋರು ಯಾವುದು ಇರಂಗಿಲ್ಲ ಅಂದ್ರೆ ನಮ್ಗೆ ಏನು ಜೀವನ? ಇದೇ ಜೀವನ ನಮ್ಗೆ. ಬೇರೆ ಏನೈತೆ? ನಮ್ಗೇನು ಅನ್ಸ ಬಡವರಿಗೆ ಮಾಡಿಕೊಟ್ರೆ ತಾನೇ ನಮಗೂ ಈ ಕಾಲ ಹಾಕೋದು. ಬೇರೆ ಎಲ್ಲೋ ಕೊಡ್ತಾರೆ ಸರ್. ಎಲ್ಲಿ ಅಲ್ಲಿ ಜನ ನಮ್ಮ ಬಜಾರಲ್ಲಿ ಏನು ಗೊತ್ತಾ, ಜನ ಒಗ್ಗಟ್ಟಿಲ್ಲ, ಯಾರು ಒಗ್ಗಟ್ಟಿಲ್ಲ. ಅಷ್ಟೇ ಹೇಳೋದು. ಈಗ ಈ ಸೆಂಟ್ರಲ್ ಇರೋ ಜಾಗಗಳು ಫುಟ್ಪಾತ್ ಅಲ್ಲಿ ಎಲ್ಲ ಎಲ್ಲ ಎತ್ತಿಸ್ಬಿಟ್ಟಿದಾರಲ್ಲ ಅವರು. ಪಾಪ ನಮ್ಮಂಗೆ ತಾನೆ ಅವರು. ಹೇಳಿ, ಇವಾಗ ಅಂಗಡಿ ಖಾಲಿ ಆಗ್ಬಿಟ್ರೆ ನಿಮ್ ಎಲ್ಲೋಗಿ ವ್ಯಾಪಾರ ಮಾಡಕ್ಕಾಗತ್ತೆ? ಎಲ್ಲೋಗೋದು ಹಿಂಗೆ ಕೋರಿಕೊಂಡೇ ಸಾಯ್ಬೇಕು ಅಷ್ಟೇ. ನಾವು ಫ್ರೂಟ್ ವ್ಯಾಪಾರ ಮಾಡ್ತೀವಿ. ನಮ್ಮ ಅಪ್ಪ ಅವಾಗಿಂದ ಮಾಡ್ತಾ ಇದ್ರಿ, ಇವಾಗ ನಾವು ಮಾಡ್ತಾ ಇದ್ದೀವಿ. ಒಂದೇ ಸತಿ ಏಕಾಏಕಿ ಇವಾಗ ಬಂದು ಈ ಥರ ತೆಗ್ಬಿಟ್ಟಾದ್ರೆ ನಾವೆಲ್ಲ ಹೋಗ್ಬೇಕು ಸರ್? ವ್ಯಾಪಾರ ನಿಲ್ಸಿದ್ದೀವಿ ಸರ್. ನಮ್ಮದು ಮನೆ ಜೀವನ ಎಲ್ಲ ನಡಿಬೇಕಲ್ವ ನಮ್ಮದು. ಎಲ್ಲೋಗೋಣ ನಾವು? ಇವಾಗ ಒಂದೇ ಸತಿ ಬಂದು ಈ ಥರ ತೆಗ್ಸ್ಬಿಟ್ರೆ ನಾವು ಮಾಡಬೇಕಲ್ವ? ನಮ್ಮದು ಜೀವನ ಇದೆ ಅಲ್ವಾ? ಏನು ಇಲ್ಲ ಸರ್, ಬಂದಿದ್ದಾರೆ ತೆಗ್ದಿರ. ಹೊಟ್ಟೆಪಾಡು ಏನಿಲ್ಲ ಸರ್. ಅಂಗಡಿ ರಜಾ ಇದೆ, ಏನು ಮಾಡ್ಬೇಕು ಸರ್ ಇವಾಗ? ಏನು ಸರ್, ನಾವು ತಿಂಗಳಾದ್ರೆ ಬಡ್ಡಿ ಕಟ್ಟೋಕ್ಕೆ ಸರೋತೈತೆ. ನಾವೆಲ್ಲಿಂದ ಬಿಸ್ನೆಸ್ ಮಾಡಿ ನಾವು ದುಡಿಯೋದ್ರೆ ಹೇಳ್ರಿ. ಅದ್ರನ್ನಲ್ಲೂ ಬಡ್ಡಿ ಕಟ್ಕೊಂಡು ಮಕ್ಕಳನ್ನ ಓದಿಸೋದೇ ದೊಡ್ಡ ವಿಷಯ. ನಮಗಂತೂ ನಮ್ಮ ತಂದೆ ತಾಯಿ ಓದಿಸ್ಲಿಲ್ಲ. ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಲಿ ಅನ್ನೋದಕ್ಕೋಸ್ಕರ ನಾವು ರೋಡಲ್ಲಿ ಕೂತಿದ್ದೀವಿ. ನಮ್ಗೆ ಇಲ್ಲೂ ಇಲ್ಲ ಅಂತ ಕಳಿಸ್ಬಿಟ್ರೆ ನಾವೆಲ್ಲೋಗಿ ಜೀವನ ಮಾಡೋದು ಹೇಳ್ರಿ? ಮಕ್ಕಳನ್ನ ನಾವು ಹೆಂಗೆ ಓದಿಸೋದು? ನಾವೇನೋ ಓದಿದ್ದೀವ? ನಾವು ಕೆಲ್ಸಕ್ಕೆ ಹೋಗಿ ನಮ್ಮ ಮಕ್ಕಳನ್ನ ಓದ್ಸೋಕ್ಕೆ? ನಮ್ಗೆ ಇದು ಬಿಟ್ಟರೆ ಜೀವನ ಇಲ್ಲ. ಇದರಲ್ಲಿ 10 ರೂಪಾಯಿ ದುಡಿದ್ರೇ ನಾವು ಬಡ್ಡಿ ಕಟ್ಕೊಂಡು ಮಕ್ಕಳನ್ನೂ ಸಾಕೊಂಡು ನಾವು ಬದುಕಬೇಕು. ಎಲ್ಲನ ಜಾಗ ಮಾಡಿಕೊಟ್ಬಿಟ್ಟು ಎತ್ತು ಅಂದರೆ ಪರವಾಗಿಲ್ಲ. ಎಲ್ಲನ ಒಂದು ಅಂಗಡಿ ಕೇಳಿದ್ರೆ ಊರು ಬಿಟ್ಟು ಊರು ಬಂದಿರೋರ್ಗೆ ಅಂಗಡಿ ಕೊಡ್ತಾರೆ. ಇದೇ ಊರಲ್ಲಿ ಹುಟ್ಟು ಬೆಳೆದವ್ರು ಒಂದು ಬಾಡಿಗೆಗೆ ಅಂಗಡಿ ಕೊಡಲ್ಲ. ಕೇಳಿದ್ರೆ ನೀವು ಫುಟ್ಪಾತಲ್ಲಿ ಇದೆಯಾ ಅಂತಾರೆ. ಯಾವನೋ ಹಿಂದಿಯವನು ಊರು ಬಿಟ್ಟು ಊರು ಬಂದವನೇ, ಅವ್ನಿಗೆ ಈ ಲೈನಲ್ಲಿ 10 ಅಂಗಡಿ ಕೊಟ್ಟವ್ರೆ ಬಾಡಿಗೆಗೆ. ಒಂದು ಕೆಲ್ಸಕ್ಕೆ ಹೋದ್ರೂ ಹಿಂದಿಯವ್ರೇನೆ. ಒಂದು ಅಂಗಡಿಗಳು ಅಂದ್ರೂ ಅವ್ರಿಗೆ ಕೊಡ್ತಾರೆ. ನಾವು ಹುಟ್ಟು ಬೆಳೆದು ಬೆಂಗಳೂರು ನಮಗೇನು ಇಲ್ವಂಗಾದ್ರೆ ಓಟ್ ಹಾಕೋಕ್ಕೆ ಮಾತ್ರ ನಾವು ಬೇಕು. ನಮಗೊಂದು ಅಂಗಡಿ ನಾವು ಇದೇ ಜಾಗದಲ್ಲಿ ಇದ್ದು ಎದುರುಗಡೆ ಅಂಗಡಿ ಐತೆ, ಬಾಡಿಗೆ ಕೇಳಿದ್ರೆ ಕೊಡಲ್ಲ ಅಂತಾರೆ. ಹಿಂದಿಯವ್ರಿಗೆ ಬಾಡಿಗೆ ಕೊಡ್ತಾರೆ. ಈ ಲೈನಲ್ಲೇ ನೋಡ್ರಿ ಒಂದು 10 ಅಂಗಡಿ 15 ಅಂಗಡಿ ಹಿಂದಿಯವ್ರದ್ದೇ ಐತೆ. ಇರೋರಿಗೆ ಎಲ್ಲ ಇದು ಮಾಡಿದ್ರೆ ಅವಾಗ ಇಲ್ದಾರವ್ರ ಗತಿ ಹೆಂಗೆ ಸರ್? ನಾವು ಬೀದಿ ವ್ಯಾಪಾರ ಮಾಡೋರು, ಅರ್ಥ ಆಯ್ತಾ? ನಮಗೆ ಈ ರೋಡು ಸರಿಯಾಗಿದೆ, ಬೀದಿ ವ್ಯಾಪಾರದವರು ಸರಿಯಾಗಿದ್ದಾರೆ. ಯಾರಿಗೂ ಜನಗಳಿಗೇನು ತೊಂದರೆ ಆಗಿಲ್ಲ. ಇವತ್ತವರು ಒಂದು ಆಕ್ಸಿಡೆಂಟ್ ಇಲ್ಲ ನಮ್ಮ ಮಾರ್ಕೆಟ್ ಒಳಗಡೆ. ಇವತ್ತು ಒಂದು 30-40 ವರ್ಷದಿಂದ ಇದ್ದೀವಿ ಇಲ್ಲಿ. ಒಂದು ಆಕ್ಸಿಡೆಂಟ್ ಆಗಿ ಒಂದು ನಮ್ಮ ಬೀದಿ ವ್ಯಾಪಾರಿಗಳಿಂದ ಸತ್ತವ್ರೆ ಅಂದರೆ ಇಮ್ಮಿಡಿಯೇಟ್ಲಿ ಎತ್ತಿಸ್ಬಿಡ್ಲಿ. ಬೀದಿ ವ್ಯಾಪಾರಿಗಳಿಂದ ತೊಂದರೆ ಇಲ್ಲ. ಇವ್ರು ಏನು ಮಾಡ್ತಾರೆ, ಕಾರ್ಗಳು ನೋಡಿ ಈ ಥರ ಹಿಂಗೆ ನಿಲ್ಲಿಸ್ತಾರೆ. ಜನಗಳು ಹೆಂಗೆ ಓಡಾಡ್ತಾರೆ ಅಲ್ವರಾ? ಕಾರ್ಗಳು ಸ್ಕೂಟ್ರುಗಳು ಹೊಡೆದ್ರೆ ತೊಂದರೆ. ಇನ್ನು ಬೀದಿ ವ್ಯಾಪಾರಿಗಳು ತೊಂದರೆ ಇಲ್ಲ. ನಾವೆಲ್ಲ ಇವಾಗ ಎಲ್ಲ ಹೇಳಿದ್ದೀವಿ. ನಾವು BBMPಗೂ ಹೇಳಿದ್ದೀವಿ, ನಾವು ಇನ್ಸ್ಪೆಕ್ಟರ್ಗಳಿಗೂ ಹೇಳಿದ್ದೀವಿ, ಎಲ್ಲ ಹೇಳಿದ್ದೀವಿ. ಈ ರೋಡಲ್ಲಿ ನೋಡಿ ಹಿಂಗೆ ನಿಲ್ಲಿಸ್ಬಿಟ್ಟಿದ್ದಾರೆ ಕಾರ್ಗಳು. ಅವಾಗ ಏನಾಗುತ್ತೆ, ಜನ ಆ ಕಡೆ ಓಡಾಡೋರು ಈ ಕಡೆ ಓಡಾಡ್ತಾರೆ, ಗಾಡಿಗಳು ಗುದ್ದೇ ಗುದ್ತಾರೆ. ಅವರು ಮಾಡೋ ತಪ್ಪಿಗೆ ಬೀದಿ ವ್ಯಾಪಾರಿಗಳ ಮೇಲೆ ಹೊಣೆ ಹಾಕ್ತಾರೆ ಅಲ್ವಾ ಸರ್?
ಇವತ್ತು ನಮಗೆ ಬೀದಿ ವ್ಯಾಪಾರಿಗಳಿಗೆ ಲೋನ್ ಕೊಟ್ಟಿದ್ದಾರೆ, ಅವೆಲ್ಲ ಹೆಂಗೆ ತೀರ್ಸೋದು ನಾವು? ಇವಾಗ ಅಂಗಡಿ ಎತ್ತಿಸ್ಬಿಡ್ತೀರಾ, ನಾವು ಮನೆಗೆ ಹೋಗ್ಬಿಡ್ತೀವಿ, ಲೋನ್ ಕೊಟ್ಟವನು ಬಿಡ್ತಾನ? ಎಸ್, ಇವತ್ತು ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಗೆಸ್ಟ್ ಕೂಡ ಜಾಯ್ನ್ ಆಗಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ಮೊದಲಿಗೆ ಕಾರ್ಮಿಕ ಪರಿಷತ್ತಿನ ಡಾಕ್ಟರ್ ರವಿಶೆಟ್ಟಿ ಬೈಂದೂರು ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಜೊತೆಗೆ ನವ ಕರ್ನಾಟಕ ಬೀದಿ ಬದಿ ವ್ಯಾಪಾರ ಸಂಘದ ಕೇಶವಮೂರ್ತಿ ಅವರಿದ್ದಾರೆ. ನಮಸ್ತೆ ಸರ್, ವೆಲ್ಕಮ್ ಟು ದ ಶೋ. ಹಾಗೆ ಕರ್ನಾಟಕ ಪ್ರದೇಶ ಬೀದಿ ಬದಿ ವ್ಯಾಪಾರಿ ಒಕ್ಕೂಟದಿಂದ ರಂಗಸ್ವಾಮಿ ಅವರು ಬಂದಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ವಕೀಲರು ವಿನಯ್ ಶ್ರೀನಿವಾಸ್ ಅವರಿದ್ದಾರೆ. ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಸರ್, ರವಿಶೆಟ್ಟಿ ಸರ್, ನಿಮ್ಮಿಂದ ಶುರು ಮಾಡ್ತೀನಿ. ಫಸ್ಟ್ ಆಫ್ ಆಲ್, ಈ ಒಂದು ಕಾರ್ಯಾಚರಣೆ, ಸರ್ಕಾರದ ಈ ನಿರ್ಧಾರ, ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸರ್? ಕೃಷ್ಣ ಬೈರೇಗೌಡರು ತಗೊಂಡಿರುವಂಥ ಮತ್ತು ಸರ್ಕಾರ ತೆಗೆದುಕೊಂಡಿರುವಂಥ ನಿರ್ಧಾರವನ್ನು ನಾನು ಸ್ವಾಗತಿಸ್ತೇನೆ. ಆದರೆ ಅವರು ತೆಳೆದ ರೀತಿ ಇದೆಯಲ್ಲ, ಅದನ್ನು ಪಾಲನೆ ಮಾಡುವ ರೀತಿ ಇದೆಯಲ್ಲ, ಅದನ್ನು ನಾನು ವಿರೋಧಿಸ್ತಾ ಇದ್ದೇನೆ. ಯಾಕೆ ಅಂತ ಹೇಳಿದರೆ, ಇವರು ಏಕಾಏಕಿ ಇವರ ಸಂಬಳಗಳನ್ನು ಜಾಸ್ತಿ ಮಾಡ್ಕೊಳ್ತಾರಲ್ಲ ರಾತ್ರಿ ಬೆಳಗಾದಾಗ, ಆ ಶೈಲಿಯಲ್ಲಿ ಇವ್ರನ್ನ ಎತ್ತುವಂಥ ಕೆಲಸವನ್ನು ಮಾಡಿದ್ದಾರೆ. ನಾನು ಫಸ್ಟ್ ಸ್ವಾಗತಿಸ್ತೇನೆ. ಯಾಕೆ ಅಂತ ಹೇಳ್ತೀನಿ. ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂತ ಹೇಳಿದರೆ, ಒಬ್ಬರು ಹೊಟ್ಟೆ ಹೊರ್ಕೊಳ್ಳಿಕ್ಕಾಗಿ ಹೊರ ರಾಜ್ಯದಿಂದ ಬಂದಂಥವರು ಅವ್ರ ಮಗಳು, ಅವ್ರ ಮೊಮ್ಮಗಳು, ಅವ್ರ ಅಕ್ಕ, ಅವ್ರ ಭಾವ, ಇಡೀ ಕುಟುಂಬನ ಇಲ್ಲಿ ತಂದು ಹಾಕ್ಕೊಂಡ್ಬಿಟ್ಟಿದ್ದಾರೆ. ವ್ಯವಸ್ಥೆ ಹದಗೆಡಿಸಿದ್ದಾರೆ, ಅದರಲ್ಲಿ ಎರಡನೇ ಮಾತೇ ಇಲ್ಲ. ಮತ್ತೆ ಯಾರಾದರೂ ಒಬ್ಬ ಅಧಿಕಾರಿ ಅಥವಾ ಯಾರಾದರೂ ಹೋಗಿ ಮಾತಾಡಿದರೆ ಅವರಿಗೆ ಆ ಭಾಷೆನೂ ಅರ್ಥ ಆಗಲ್ಲ, ಮತ್ತು ಅವ್ರು ಎದ್ದು ಹೇಳೋದು ಇಲ್ಲ. ಅವ್ರ ಮೇಲೆ ಅವರು ಹಲ್ಲೆಗೆ ಯತ್ನ ಮಾಡುವಂಥದ್ದು, ಬೈಲಿಕ್ಕೆ ಹೋಗುವಂಥದ್ದು ನಡೀತಾ ಇದೆ. ಯಾರು ಹೊರ ರಾಜ್ಯದಿಂದ ಬಂದಂಥವ್ರು. ಅದಕ್ಕೆ ಆದಂಥ ಒಂದು ಸೂಕ್ತವಾದ ಒಂದು ಕಾನೂನನ್ನು ಇವರು ತರಬೇಕಿತ್ತು. ಯಾವ ರೀತಿ ಇಂತಿಷ್ಟು ವರ್ಷ ಇಲ್ಲಿರಬೇಕು, ಸ್ವಚ್ಛವಾಗಿ ಕನ್ನಡ. ಇವತ್ತು ಅವರು 15-20 ವರ್ಷ, ಕೆಲವರು ಹೇಳ್ತಾರೆ ನಾನು 45 ವರ್ಷದಿಂದ ಇದ್ದೀನಿ, 50 ವರ್ಷದಿಂದ ಇದ್ದೀನಿ ಅಂತ ಹೇಳ್ತಾರೆ. ಒಂದು ಸುತ್ತ ತಿನ್ಲಿಕ್ಕೂ ಒಂದು ಕನ್ನಡ ಬರಲ್ಲ ಅವ್ರಿಗೆ. ಅಂದರೆ ಇಲ್ಲಿಯ ಭಾಷೆಯನ್ನು ಗೌರವಿಸದೆ, ಇಲ್ಲಿಯ ಬರೀ ದುಡ್ಡನ್ನು ಮಾತ್ರ ಆಸೆ ಪಡೋರು ಯಾರಿದ್ರೂ ಕೂಡ ಅವ್ರನ್ನ ಓಡಿಸೋದ್ರಲ್ಲಿ ಏನು ತಪ್ಪಿಲ್ಲ. ಹಾಗೇನೆ ಎರಡನೇ ವಿಧದಲ್ಲಿ ಯಾಕೆ ಇದು ಇಂಪ್ಲಿಮೆಂಟೇಷನ್ ಸರಿಯಾಗಿಲ್ಲ ಅಂತ ಹೇಳಿದ್ದೆ ಹೌದಾದರೆ, ಇಲ್ಲಿ ಒಂದು ವಿಭಾಗದಲ್ಲಿ ಮಾತ್ರ ಕೇಸನ್ನು ಇದು ಮಾಡ್ತಾ ಇದ್ದಾರೆ, ಒಡೆದು ಹಾಕ್ತಾ ಇದ್ದಾರೆ. ಇಲ್ಲಿ ಒಡೆದು ಹಾಕ್ಲಿಕ್ಕೆ, ಅಲ್ಲಿ ಕಟ್ಟಲಿಕ್ಕೆ ಬಿಟ್ಟಿದ್ದಾರಲ್ಲ, ಆ ಬಿಟ್ಟ ಅಧಿಕಾರಿಗಳಿಗೆ ಏನು ಶಿಕ್ಷೆ? ಅಂದರೆ ಅವರು ಅಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತು ಅಲ್ಲಿ ಸ್ಯಾಲ್ರಿಯನ್ನು ತಗೊಂಡಿದ್ದಾರೆ, ಸಂಬಳವನ್ನು ತಗೊಂಡಿದ್ದಾರೆ. ಪ್ರತಿ ತಿಂಗಳು ಸಂಬಳವನ್ನು ತಗೊಂಡು ಕರ್ತವ್ಯ ಲೋಪವೆಸಗಿದ, ಅಲ್ಲಿ ಕಟ್ಟಲಿಕ್ಕೆ, ಅಕ್ರಮವಾಗಿ ಕಟ್ಟಡವನ್ನು ಕಟ್ಟಲಿಕ್ಕೆ, ಅಕ್ರಮವಾಗಿ ಇದನ್ನು ಕಟ್ಟಲಿಕ್ಕೆ ಅವಕಾಶ ಕೊಟ್ಟಂಥ ಅಧಿಕಾರಿಗಳ ಮೇಲೆ, ಸಿಬ್ಬಂದಿಗಳ ಮೇಲೆ ಏನು ನಿಮ್ಮ ಕ್ರಮ ಅನ್ನೋದು ಒಂದು. ಎರಡನೇದಾಗಿ ಅಲ್ಲಿ ಹೊಡಿತಾ ಇದ್ದಾರೆ ಕೆಲವು ಬೇಕರಿ ಕಾಂಡಿಮೆಂಟ್ಸ್ಗಳೆಲ್ಲ. ಜಸ್ಟ್ ಮೊನ್ನೆ ನಾನು ಅಪ್ಲೋಡ್ ಮಾಡಿದ್ದೆ, ಗೊತ್ತಿರಬೇಕು. 3 ಇಂಚ್ ಹೈಟ್ ಇದೆ, ಅರ್ಧ ಅಡಿ ಅಗಲ ಇದೆ. ಅದನ್ನ ಒಡೆಯುವ ಬರದಲ್ಲಿ ಅದನ್ನ JCB ತಗೊಂಡು ಹೊಡೆದಿದ್ದಾರೆ. ಅದನ್ನ ಅಂದ್ರೆ ಅದೇನಿಲ್ಲ, ರೋಡಿಗೆ ಸರಿಯಾಗೇ ಇದೆ, 3 ಇಂಚ್ ಹೈಟ್ ಇದೆ. ಅದು ಆಕ್ಚುಲಿ ನಾನು ಅಳತೆ ಮಾಡಿ ಅದನ್ನ ಕ್ಲೀನ್ ಆಗಿ ಮಾಡಿದ್ದೇನೆ. ಅದನ್ನ ಒಡೆಯುವ ಬರದಲ್ಲಿ ಅಂಗಡಿ ಒಳಗಡೆ ಎಲ್ಲ ಡ್ಯಾಮೇಜ್ ಮಾಡಿದ್ದಾರೆ. ಅದು ಅಂದ್ರೆ ನಿಮ್ಮ ಸಂಸ್ಕೃತಿ ಇದೇನಾ? ಒಂದು ತಪ್ಪನ್ನ ಸರಿಪಡಿಸುವಾಗ ಇನ್ನೊಂದು ತಪ್ಪು ಮಾಡೋದೇ ನಿಮ್ಮ ಸಂಸ್ಕೃತಿನ? ಅಂದ್ರೆ ಇದನ್ನ ನೋಡಿದಾಗ ನನಗನ್ಸಿದ್ದ ಏನಂತ ಹೇಳಿದ್ರೆ, ಕೃಷ್ಣ ಬೈರೇಗೌಡರ ಅಭಿಮಾನಿ ನಾನು, ಬಹಳ ಅಭಿಮಾನಿ. ಯಾಕಂದ್ರೆ ಅವ್ರ ಕೆಲಸದಲ್ಲಿ ಎಲ್ಲೋ 1-2-3 ಸಚಿವರುಗಳು ಮಾತ್ರ ಒಳ್ಳೆ ರೀತಿಯಿಂದ ಕೆಲಸ ಮಾಡೋದು, ಅದರಲ್ಲಿ ಇವರು ಒಬ್ರು ಅಭಿಮಾನಿ. ಆದ್ರೆ ನನಗನ್ನಿಸ್ತು ಇವ್ರು ಯಾವುದೋ ಕೇಳಿದ್ದು ಹುದ್ದೆಯಲ್ಲಿ ಏನೋ ಯಾವುದೋ ಒಂಚೂರು ಹೆಚ್ಚು ಕಡಿಮೆ ಇತ್ತು ಅನ್ಸುತ್ತೆ, ಅದಕ್ಕೆ ಸಿಟ್ಟಿಗೆ ಏನಾದರೂ ಈ ರೀತಿ ಮಾಡ್ತಾರೆ ಅಂತ ಅನ್ಸಿದಂತೂ ಸತ್ಯ ನನಗೆ. ಈ ರೀತಿಯ ಇಲ್ಲಿ ಮತ್ತೆ ಕೆಲವು ಬಡವರೇ ಇದ್ದಾರೆ. ಇಲ್ಲಿ ಬೀದಿ ಬದಿ ವ್ಯಾಪಾರಿಗಳು ಅಂದ್ರೆ ಯಾರು? ಕಾರ್ಮಿಕನಿಂದ ಮಾಲೀಕನಾಗಬೇಕು ಅನ್ನೋ ಒಂದು ಆಸೆಯಲ್ಲಿರೋದು. ಕೂಲಿ ಆಳಾಗೆ ಬದುಕಬೇಕಾ ನಾನು ಸಾಯ್ಬೇಕಾ, ಇದರಲ್ಲೇ ಸಾಯ್ಬೇಕಾ, ನಾನು ಒಂದು ಸಣ್ಣದು ಏನಾದ್ರು ಒಂದು ಜೀವನ ಕಟ್ಕೊಳ್ತೀನಿ ಅಂತೇಳಿ ಅವರಿಗೆ ಇಲ್ಲಿ. ಈಗ ಅವರೊಬ್ರು ಮಹಿಳೆ ಮಾತಾಡಿದ್ದು ನಾನು ಕೇಳ್ತಾ ಇದ್ದೆ. ಅವ್ರು ಹೇಳಿದ್ರು, ಹಿಂದಿಯವರಿಗೆ ಸಾಲಾಗಿ ಅಂಗಡಿ ಕೊಡ್ತಾರೆ, ನನಗೆ ಕೊಡಲ್ಲ. ಹೌದು, ಆ ಹಿಂದಿಯವರು ಬಂದು 10,000 ರೂಪಾಯಿ ಇರುವ ಬಾಡಿಗೆ ಅಂಗಡಿಯನ್ನ ಈಗ 50,000 ರೂಪಾಯಿಗೆ ತಗೊಂಡೋಗಿಟ್ಟಿದ್ದಾರೆ. ಅವ್ರು ಹೆಂಗೋ ಮಾಡ್ತಾರೆ ಬಿಡಿ ಅವ್ರದ್ದು, ಯಾಕಂದ್ರೆ ಹಿಂದ್ಗಡೆ ಒಂದು ಗೋಡನ್ ಇರ್ತದೆ, ದೊಡ್ಡದು ಮನೆನೇ ತಗೊಂಡಿರ್ತಾರೆ. ಆದ್ರೆ ನಮ್ಮವ್ರದ್ದು ಗೋಡನ್ ಇಲ್ಲ, ಎದುರುಗಡೆ ಏನಿದೆಯೋ ಅಷ್ಟೇ. ಹಾಗಾಗಿ ಅದನ್ನ ಕಟ್ಟಲಿಕ್ಕೆ ನಮ್ಮ ಹತ್ರ ಆಗಲ್ಲ, ಮತ್ತೆ ಅದಕ್ಕೆ ಹೋಗ್ಲಿಕ್ಕೂ ಕೂಡ ಆಗಲ್ಲ. ಅಂತ ಸಮಯದಲ್ಲಿ ನಾನೂ ಮಾಲೀಕನಾಗಬೇಕು ಅಂತ ಹೇಳಿದ್ದೆ ಹೌದಾದ್ರೆ ನಾನೇನ್ ಮಾಡಬೇಕು? ಬೀದಿ ಬದಿ ವ್ಯಾಪಾರವನ್ನು ಇದು ಮಾಡಬೇಕು. ಈ ಬೀದಿ ಬದಿ ವ್ಯಾಪಾರದಲ್ಲಿ ವಿಕಲಚೇತನರಿದ್ದಾರೆ ಭಾಳಷ್ಟು. ಅಂದರೆ ನಿರ್ಗತ ಸಿಂಗಲ್ ಪೇರೆಂಟ್ಸ್ಗಳು ಭಾಳಷ್ಟು ಜನ ಇದ್ದಾರೆ. ಮತ್ತು ದಲಿತ ಮುಖಂಡರುಗಳು, ದಲಿತ ವರ್ಗದ ಜನಗಳು ಭಾಳಷ್ಟು ಜನ ಇದ್ದಾರೆ. ನಮ್ಮ ಇಲ್ಲಿಯವ್ರನ್ನ ಆಯಾಯ ಅಗತ್ಯತೆಗೆ ತಕ್ಕಂತೆ ಇವರು ಮೊದಲೇ ಇದನ್ನು ಕ್ರಮ ತಗೊಂಡಿದ್ರೆ, ಅಥವಾ ಈಗಲಾದರೂ ಇದನ್ನು ಒಡೆಯೋಕ್ಕಿಂತ ಮೊದಲೇ ಕ್ರಮ ತಗೊಂಡು ನಿಂದೇನಿದೆಯಪ್ಪ, ಇವರು ಫಸ್ಟ್ ಹೆಂಗ್ ಅಂತ ಹೇಳಿದ್ರೆ ದುಡ್ಡು ಕೊಟ್ಟವರಿಗೆಲ್ಲ ಒಂದೊಂದು ತಗೊಳಪ್ಪ ಚೀಟಿ ಅಂತ ಕೊಟ್ಬಿಡೋದು. ಲೈಸೆನ್ಸ್ ಕೊಟ್ಟಿದ್ದೀವ್ರೆ ಅಲ್ವಾ? ಲೈಸೆನ್ಸ್ ಕೊಟ್ಟಂತ ಅಧಿಕಾರಿಗಳ ಮೇಲೂ ಕೂಡ ಇವತ್ತಿನವರೆಗೆ ಯಾವುದು ಕ್ರಮ ಆಗಿಲ್ಲ. ಅಂದರೆ ಸರ್ಕಾರ ಈಗ ನಮಗೆಲ್ಲ ಏನು ಅನಿಸ್ತಾ ಇದೆ ಅಂತ ಹೇಳಿದ್ರೆ,
ರಾತ್ರಿ ಇದ್ದಾಗೆ ಬೆಳಿಗ್ಗೆ ಕಾನೂನು ಇರುತ್ತೆ ಅನ್ನೋದು ನಮಗೆ ಗ್ಯಾರಂಟಿ ಇಲ್ಲ. ರಾತ್ರಿ ಒಂದ್ ಕಡೆ ಕಾರ್ ಪಾರ್ಕ್ ಮಾಡಿ ಹೋಗಿರ್ತೀನಿ ನನ್ನ ಮನೆ ಎದುರುಗಡೆ, ಬೆಳಗ್ಗೆ ಏಕಾಏಕಿ 5 ಗಂಟೆಗೆ ಚೇಂಜ್ ಆಗಿದ್ರು ಇತ್ತೆ, ಇಲ್ಲಿ ಕಾರ್ ಪಾರ್ಕ್ ಮಾಡೋಗಿಲ್ಲ ಅಂತ ನನ್ನ ಕಾಡನ್ನು ಟೋಲ್ ಎತ್ಕೊ ಹೋಗಿರ್ತಾರೆ ನಾನು ದಿನ. ಅಂದ್ರೆ ಇಂಥ ಅಜಾಗರೂಕತೆ ಮತ್ತು ಅಭದ್ರತೆ ಕಾಡ್ತಾ ಇದೆ ನಮಗೆ ಇಡೀ ಬೆಂಗಳೂರಿಗರಿಗೆ. ಅದರಲ್ಲೂ ಕಾಂಗ್ರೆಸ್ ಪಕ್ಷ ಬಂದ್ರೆ ಬಡವರ ಪರವಾಗಿ ನಿಲ್ಲುತ್ತೆ, ಈ ಸಣ್ಣ ವರ್ಗದ ಪರವಾಗಿ ನಿಲ್ಲುತ್ತೆ ಅಂತ ಹೇಳಿದ್ರು. ನನಗೆ ಯಾಕೋ ಅದು ಕಾಣಿಸ್ತಾ ಇಲ್ಲ. ಮೊನ್ನೆಯಿಂದ ಈ ಬೇಕರಿ ಕಾಂಡಿಮೆಂಟ್ಸ್ ವಿಷಯದಲ್ಲೂ ಕೂಡ ಸುಮಾರು ಒಂದು 20-25 ಸಾವಿರ ಜನನ ಹೋರಾಟವನ್ನು ಮಾಡಿಸ್ತೀವಿ. ಮೊನ್ನೆ ಈ ಒಂದು 18ನೇ ತಾರೀಕು, ಇದೇ ತಿಂಗಳ 18ನೇ ತಾರೀಕು ಹೋರಾಟವನ್ನು ಮಾಡಿಸ್ತೀವಿ. ಯಾವುದೇ ಸ್ಪಂದನೆ ಇಲ್ಲ. ಹೋಗಿ ಪೊಲೀಸ್ ಎತ್ಕೊಂಬರೋಂಥದ್ದು, ಯಾವ ವಸ್ತುಗಳನ್ನು ಸರ್ಕಾರವೇ ಅನುಮೋದಿಸಿದಂಥ ವ್ಯಕ್ತಿಗಳನ್ನು ತಗೊಬರುವಂಥದ್ದು, ಈ ಥರ ಕೆಲವು ನಿಯಮಗಳನ್ನು ಮಾಡ್ತಾ ಇದೆ ಸರ್ಕಾರ. ಇದು ಒಳ್ಳೆಯದಕ್ಕೋ ಕೆಟ್ಟದಕ್ಕೋ ಗೊತ್ತಿಲ್ಲ, ಬಟ್ ಈ ನಿಯಮ ನಿಲ್ಲಬೇಕು. ಸೂಕ್ತವಾದ ಒಂದು ಕಾನೂನು ಜಾರಿಗೆ ಬರಬೇಕು, ಒಳ್ಳೆ ರೀತಿಯಿಂದ ಭದ್ರತೆ ಇರುವಂಥದ್ದು. ನಮ್ಮ ನಾಡಿನ ಜನತೆಗೆ, ನಮ್ಮ ನಾಡಿನ ಕಾರ್ಮಿಕರಿಗೆ, ನಮ್ಮ ನಾಡಿನ ಉದ್ಯಮಿಗಳಿಗೆ, ಸಣ್ಣ ಉದ್ಯಮೆದಾರರಿಗೆ ಅನುಕೂಲ ಆಗುವಂಥ ಒಂದು ನಿಯಮ ಬರಬೇಕು. ಖಂಡಿತ ಸರ್. ಮತ್ತೆ ಬರ್ತೀನಿ. ಎಸ್ ಕೇಶವ್ ಸರ್, ಈ ಕಾರ್ಯಾಚರಣೆ ಶುರುವಾಯಿತು ಲಾಸ್ಟ್ ವೀಕಿಂದ. ಮುಂಚೆ ಏನಾದರೂ ನೋಟಿಸ್ ಕೊಟ್ಟಿದ್ರ ಅಥವಾ ಏನಾದರೂ ಇನ್ಫಾರ್ಮೇಶನ್ ಕೊಟ್ಟಿದ್ರ? ಯಾವ ರೀತಿ ಇದು ಶುರುವಾಯಿತು ಅಂತ? ನಮ್ದಿದವ್ರು ನೋಟಿಸ್ ಅಂತೂ ಅವ್ರು ಕೊಡಲೇ ಇಲ್ಲ. ಕೊಡಬೇಕಿತ್ತು, 30 ದಿವಸಕ್ಕೆ ಮುಂಚೆನೇ ನೋಟಿಸ್ ಕೊಟ್ಟು ನಮ್ಮನ್ನು ತೆಗಿಬೇಕಿತ್ತು. ಫುಟ್ಪಾತ್ ಎಂಕರೇಜ್ಮೆಂಟ್ ಕೇಸಲ್ಲಿ ಎಲ್ಲ ಬೀದಿ ವ್ಯಾಪಾರ ತೆಗೆಸಿದ್ರು ಅವರು. ತೆಗೆಸಿ ಸತತವಾಗಿ ಎಲ್ಲ ಇರೋವಂಥ ಬೀದಿ ವ್ಯಾಪಾರಿಗಳನ್ನ ವ್ಯಾಪಾರ ಮಾಡೋಕ್ಕೆ ಬಿಡಲಿಲ್ಲ. ಕೃಷ್ಣ ಬೈರೇಗೌಡ ಸಾಹೇಬ್ರು ಹೇಳ್ತಾರೆ, ನನ್ನ ಬೀದಿ ವ್ಯಾಪಾರಿಗಳನ್ನ ಎಲ್ಲಿ ತೆಗಿಯೋಕೆ ಹೇಳಿಲ್ಲ, ಬರೀ ಫುಟ್ಪಾತ್ ಎಂಕರೇಜ್ಮೆಂಟ್ ಮಾತ್ರ ಹೇಳ್ತೀನಿ ಅಂತ ಹೇಳ್ತಾರೆ. ಆದರೆ ನಮ್ಮ BBMP ಅವರು ಖಂಡಿತವಾಗ್ಲೂ ಬಿಡಲಿಲ್ಲ. ಎಲ್ಲ ಸೈಡ್ ರೋಡು, ಮೈನ್ ರೋಡು ಎಲ್ಲ ಇರೋರು ಬರೋದನ್ನ ತೆಗೆದುಬಿಟ್ರು. ಅವರು ತೆಗೆದು ವ್ಯಾಪಾರ ಮಾಡೋಕೆ ಅನುಕೂಲ ಮಾಡಿಕೊಡ್ಲೇ ಇಲ್ಲ ಸತತವಾಗಿ. ಬರೀ ಫುಟ್ಪಾತ್ ಮೇಲಲ್ಲ, ಆ ಕಡೆ ಈ ಕಡೆ ಇರೋರು ಎಲ್ಲರನ್ನೂ ಅವರು ಈಗ ಹೇಳಿದ್ದು ಒಂದು ಮಾಡಿದ್ದು ಒಂದು, ಹೇಳ್ತಾ ಇರೋದೇ ಒಂದು, ಮಾಡ್ತಾ ಇರೋದು ಒಂದು. ಸ್ಪಷ್ಟೀಕರಣ ಇಲ್ಲ ಅವ್ರಿಗೆ ಯಾರಿಗೂ. ಅವ್ರು ಹೇಳ್ತಾ ಇರೋದು ಮೈನ್ ರೋಡ್ ಮರ ತೆಗಿತೀವಿ ನಾವು, ಇಷ್ಟೇ ರೋಡ್ ತೆಗಿತೀವಿ ಅಂತ. ಯಾವ ರೋಡ್ ಅಂತ ಹಾಕಿದಾರಲ್ಲ, ಮಾರ್ಕ್ ಮಾಡಿದಾರೆ ಅವರು. ಮೈನ್ ರೋಡ್ ತಿಪ್ಸು, ಈಗ MG ರೋಡ್ ತೆಗಿಬೇಕು, ಸೆಂಟ್ ಮಾರ್ಕ್ಸ್ ರೋಡ್ ತೆಗಿಬೇಕು, ಮತ್ತೆ ಚರ್ಚ್ ರೋಡ್ ತೆಗಿಬೇಕು ಅಂತ ಹೇಳಿ ಆಗಿಲ್ಲ ಅವರು. ಅವ್ರಿಗೆ ಯಾವ್ದು ಇಷ್ಟ ಬರುತ್ತೋ ಅವ್ರು ತಗೊಳ್ತಾರೆ ಅವರು. BBMPಗೆ ಸಂಬಂಧಪಟ್ಟಿದ್ದು. ಮಿನಿಸ್ಟರ್ ಸಾಹೇಬ್ರು ಹೇಳ್ತಾರೆ, ಇಲ್ಲ ನಾನು ಹೇಳಿರೋದು ಇಂಜೆಕ್ಷನ್ ಕೊಟ್ಟಿದ್ದೀನಿ ಅಂತಾರೆ. ನನಗೆ ಬೆಂಗಳೂರು ಸುಧಾರಣೆ ಆಗಬೇಕು, ಬೆಂಗಳೂರು ಕ್ಲಿಯರ್ ಆಗಬೇಕು, ನನ್ನ ಒಳ್ಳೆ ಕೆಲಸ ಆಗಬೇಕು, ನನಗೆ ಒಳ್ಳೆ ಹೆಸರು ಬರಬೇಕು, ಇಷ್ಟೇ ಅವ್ರು ಹೇಳೋದು. ಈಗಷ್ಟು ಮೀಟಿಂಗ್ ಹೋಗಿದ್ವಿ, ಈಗ ಎಷ್ಟು ಮೀಟಿಂಗ್ ಮುಗಿಸ್ಕೊಂಡು ಬಂದ್ವಿ ನಾವು. ಅವ್ರು ಈಗಲೂ ಅದನ್ನೇ ಹೇಳಿದ್ರು. ಕೆಲವೊಂದು ಪಾಯಿಂಟ್ಸ್ನ ಅವರು ನಾನು ಸ್ವಾಗತ ಮಾಡ್ತೀನಿ, ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಈ ವಾಹಿನಿ ಮುಖಾಂತರ ಅಥವಾ ನಮ್ಮ ಬೀದಿ ವ್ಯಾಪಾರ ಪರವಾಗಿ ನಾವು ಈ ಒಂದು ನಿನ್ನೆ ಹೋರಾಟ ಮಾಡಿದ್ವಿ. ನನಗೆ ಹೋರಾಟ ಮಾಡಿ ಆ ಹೋರಾಟದಲ್ಲಿ ಸಕ್ಸಸ್ ಆಗಿದ್ದು ಇವತ್ತು ನಮ್ಮನ್ನು ಕರೆದಿದ್ರು ಅವರು. ಅದಕ್ಕೆ ಅವ್ರ ಧನ್ಯವಾದಗಳು ಕೂಡ ಹೇಳ್ತೀನಿ ಈ ಸಂದರ್ಭದಲ್ಲಿ. ಅವ್ರು ಏನು ಹೇಳಿದ್ರು ಅಂದರೆ, ಟೌನ್ ವೆಂಡಿಂಗ್ ಕಮಿಟಿನ ನಾನು ಇಂಪ್ಲಿಮೆಂಟ್ ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ನಾವು ಅದನ್ನು ಸ್ವಾಗತ ಮಾಡ್ತೀವಿ ಅವ್ರಿಗೆ. ಮತ್ತೊಂದು ಹೇಳಿದ್ರು, ನಮ್ಗೆ ID ಕಾರ್ಡ್ ಬೇಕು ಅಂತ. ID ಕಾರ್ಡ್ ಮಾಡಿಕೊಡ್ತೀನಿ ಅಂತಲೂ ಹೇಳಿದರು. ಹೊಸ ಕಾರ್ಡನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೂ ಅವ್ರಿಗೆ ಸ್ವಾಗತ ಬಯಸ್ತೀನಿ. ಮತ್ತು ಕೆಲವೊಂದು ನಿಯಮಗಳು ಅವ್ರು ಹೇಳಿದರು. ಅದು ಏನೇ ಹೇಳಿದ್ರು ಬೀದಿ ವ್ಯಾಪಾರಿಗಳಿಗೆ ಅವರು ಮೈನ್ ರೋಡಲ್ಲಿ ಬೇಡ, ಸೈಡ್ ರೋಡಲ್ಲಿ ಹಾಕ್ಕೋಬೇಕು, ಅದನ್ನು ಹೇಳ್ತಾ ಇದ್ದಾರೆ ಅವರು. ಫುಟ್ಪಾತ್ ಎಂಕರೇಜ್ ತಗೊಳಲ್ಲಿ ನಮಗಿಲ್ಲ, ಫುಟ್ಪಾತ್ ತೆಗಿಬಾರ್ದು ನನ್ನ ತಗೊಳಲ್ಲಿ ನಾವು ಮಾಡಿಲ್ಲ. ಬೀದಿ ವ್ಯಾಪಾರಿಗಳಿಗೆ ಏನಾಗಬೇಕು, ಫುಟ್ಪಾತಲ್ಲಿ ಹೋಗೋರು ತರಕಾರಿ ತಗೊಳಲ್ವಾ? ಫುಟ್ಪಾತಲ್ಲಿ ಹೋಗೋರು ನಮ್ಮ ಕಸ್ಟಮರ್ ಅಲ್ವಾ? ಫುಟ್ಪಾತಲ್ಲಿ ಹೋಗೋರು ಇಡ್ಲಿ ಸಾಂಬಾರು ತಿನ್ನಲ್ವಾ? ನಮ್ಮದು ಫುಟ್ಪಾತ್ ವಿರುದ್ಧ ಇಲ್ಲ. ನಮ್ಮದು ಕಾನೂನು ಅಡಿಯಲ್ಲಿ ಏನಿದೆ ಅಂದರೆ 2015 ಕಾಯ್ದೆ ಪ್ರಕಾರ 8 ಅಡಿ ಮೇಲೆ ಇದ್ರೆ ನಾವು ಫುಟ್ಪಾತಲ್ಲಿ 1 3 ಅಡಿ 4 ಅಡಿ ಇದ್ರೆ ನಾವು ಅದ್ರಲ್ಲಿ ಹಾಕೋಬೋದಿತ್ತು, ಹಾಕೊಂಬಂದು ವ್ಯಾಪಾರ ಮಾಡ್ಬೋದಿತ್ತು. ಹಂಗೆ ಇಲ್ಲದ ಪರಿಹಾರ ವ್ಯವಸ್ಥೆ ಮಾಡ್ಕೊಡ್ಬೇಕು ನಮ್ಗೆ ಅವರು. 8 ಅಡಿ ಫುಟ್ಪಾತ್ ಇಲ್ಲ, ಚಿಕ್ಕ ಫುಟ್ಪಾತ್ ಇದ್ರೆ ರೋಡಲ್ಲಿ ನಮಗೆ ಕೊಡ್ಬೋದು. 40 ಅಡಿ ರೋಡ್ ಮೇಲೆ ಇದ್ರೆ ಅಲ್ಲಿ 4 ಅಡಿ ನಮಗೆ ಒಬ್ಬರಿಗೆ ಒಂದು ಜಾಗ ಅಂತ ಯಾರಿಗೆ ಯಾರು ಈಗ ನಮ್ಮ ಸಮೀಕ್ಷೆ ಮಾಡಿದಾರೋ, ID ಕಾರ್ಡ್ ಕೊಟ್ಟಿದ್ದಾರೋ ಅವ್ರಿಗೆ ಖಂಡಿತ ಕೊಡ್ಬೋದಿತ್ತು ಸರ್ಕಾರ. ಅದನ್ನು ಅವ್ರು ಯಾರೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂದರೆ ಅವ್ರು ಏಕಾಏಕಿ ಬಂದು ನೋಟಿಸ್ ಇಲ್ಲ, ಎಂಥದ್ದು ಇಲ್ಲ. ಅವ್ರು ತೆಗೆದ್ಬಿಡಿ ಅಂತಲೇ ಒಂದು ಮಾತು. ಅದಕ್ಕೆ ಮೇಲೆ JCP ಯಂತ್ರ, JCP ಯಂತ್ರನೇ ಬೆಂಗಳೂರು ಭಯ ಆಗಿದೆ ಇವತ್ತು. JCP ಇಟ್ಕೊಂಡು ಬರ್ತಾರೆ ಅವ್ರು. ಯಾರು ಮಾತುಕತೆನೇ ಖಂಡಿತ ಇಲ್ಲ ಅವ್ರ ಹತ್ರ, ಮಾತೇ ಇಲ್ಲ. JCP ಅಂತಾರೆ ಅವರು. ಎಲ್ಲ ಇವತ್ತು ಎಲ್ಲರೂ ಬೇಸತ್ತಿದ್ದಾರೆ ಜನ. ಏನಪ್ಪ ಇದು, ಇಷ್ಟು ಕಷ್ಟಪಟ್ಟು ಸರ್ಕ ಹಾಕಿ ಮಾಲ್ ಹಾಕಿ ಬಡ್ಡಿ ತಂದು ಇವತ್ತು PM ಸೋನಿಯಲ್ಲಿ ಲೋನ್ ತೊಗೊಂಡಿರ್ತಾರೆ. ಸುಮಾರು ಜನ ಲೋನ್ ಕಟ್ಟಬೇಕಾಗುತ್ತೆ. ಸ್ಕೂಲ್ ಟೈಮು, ಸ್ಕೂಲ್ ಫೀಸ್ಗಳು ಕಟ್ಟಬೇಕು, 108 ಸಮಸ್ಯೆಗಳಿದೆ. ಸರ್ಕಾರಕ್ಕೆ ನಾವೇನು ಜಾಸ್ತಿ ಮಾತಾಡೋಕ್ಕಾಗೋದಿಲ್ಲ. ಇಷ್ಟೊಂದು ನಿನ್ನೆ ಹೋಗಿದ್ವಿ, ಒಂದು 5 ರಿಂದ 6 ಸಾವಿರ ಜನ ವ್ಯಾಪಾರಿಗಳೆಲ್ಲ ಹೋಗಿ ಒಟ್ಟಾಗಿ ಹೋರಾಟ ಮಾಡಿದ್ವಿ. ನಮ್ದು ಬೇರೆ ನಮಗೆ ಉದ್ದೇಶ ಇಲ್ಲ ಸರ್ಕಾರಕ್ಕೆ ನಾವು ಬೈಬೇಕು, ಸರ್ಕಾರಕ್ಕೆ ನಾವೇನಾದರೂ ತೊಂದರೆ ಕೊಡಬೇಕು, ನಮ್ಮ ಕೈಲಿ ಆಗಲ್ಲ. ನಾವು ಬೀದಿಯಲ್ಲಿ ವ್ಯಾಪಾರ ಮಾಡೋರು, ನಾವು ಕೇಳ್ಕೊಂಡಿದ್ದೀವಿ, ನೋಡಿ ಸ್ವಾಮಿ ನಮ್ಗೇನು ಕಷ್ಟ ಇದೆ, ನಮ್ಮ ವ್ಯಾಪಾರಿಗಳು ಅನುಕೂಲ ಮಾಡಿಕೊಡಿ. ನಮ್ದೇನು ಫೈಟ್ ಮಾಡೋಕ್ಕಾಗತ್ತೆ? ನಮಗೆ ಸರ್ಕಾರನ ಫೈಟ್ ಕೊಡೋಂಥ ಶಕ್ತಿ ನಮಗಿದೆಯಾ? ಅದು ನಾವು ಏನು ಕೇಳ್ತೀವಿ ನೋಡಿ. ಇವತ್ತು ಸಾಮಾನ್ಯ ಜನ 10 ರೂಪಾಯಿ ಒಂದು ಇಡ್ಲಿ ಫುಟ್ಪಾತಲ್ಲಿ ತೊಗೊಂಡು ತಿಂದ್ಬಿಟ್ಟು ನಮ್ಮದೇ 4 ಇಡ್ಲಿ ತಿಂದು ಒಂದು ವಡೆ ತಿಂದರೆ 50 ರೂಪಾಯಿ ಆಯಿತು. ಈಗ ಪಕ್ಕದ ಹೋಟೆಲ್ ಹೋದ್ರೆ 120 ರೂಪಾಯಿ ಕೊಟ್ಟೆ 2 ಇಡ್ಲಿಗೆ. ಈಗ ನಾನು ಕೆಳಗಡೆ ಹೋಗಿ ತಿನ್ಕೊಂಡು ಬಂದೆ 120 ರೂಪಾಯಿ 2 ಇಡ್ಲಿ. ಮತ್ತು ಸಾಮಾನ್ಯ ಹೆಂಗೆ ಇಲ್ಲಿ ತಿನ್ನಬೇಕು?
4 ಇಡ್ಲಿ ತಿನ್ನೋದಕ್ಕೂ 120 ರೂಪಾಯಿ ಕೊಡೋಕ್ಕೆ ವ್ಯತ್ಯಾಸ ಇಲ್ವಾ? ಸಾಮಾನ್ಯ ಜನ ಇಲ್ಲಿಂದ ಬದುಕಬೇಕು. ಏನು ಎಲ್ಲರೂ ಇವತ್ತು ಹೈಫೈ ಜನನೇ ಬೆಂಗಳೂರಲ್ಲಿದ್ದಾರ, ಸಾಮಾನ್ಯ ಜನ ಇಲ್ವಾ? ಇವ್ರಿಗೆಲ್ಲ ಎಲ್ಲಿಂದ ನ್ಯಾಯ ಕೊಡ್ಸೋಕ್ಕಾಗತ್ತೆ? ಎಲ್ಲರೂ ಹೋಗ್ಬಿಟ್ಟು 300 ರೂಪಾಯಿ ಕೊಟ್ಬಿಟ್ಟು ಮಾಡೋಕ್ಕಾಗತ್ತಾ? ಬೀದಿಯಲ್ಲಿ ಹೋಗಿ 50 ರೂಪಾಯಿ ಒಳ್ಳೆ ಕುಷ್ಕ ಕೊಡ್ತಾರೆ, 50 ರೂಪಾಯಿಗೆ ಒಳ್ಳೆ ಮೊಟ್ಟೆ ಒಂದು ಕುಷ್ಕ 50 ರೂಪಾಯಿ ಕೊಡ್ತಾರೆ. ಈ ಥರ ಎಲ್ಲ ಇದೆ. ಬಡವರು ಬದುಕಬೇಕಾದ್ರೆ ಬೆಂಗಳೂರು ಬೇಕಲ್ಲ. ಇವ್ರು ಹೇಳಿದ್ರು ಪಾಪ ಎಲ್ಲರೂ ಬರ್ತಾರೆ. ಅದಕ್ಕೆ ನಾವು ಬೆಂಗಳೂರನ್ನ ತಡೆ ಮಾಡೋಕ್ಕೆ ಟೌನ್ ವೆಂಡಿಂಗ್ ಕಮಿಟಿ ಇದೆ. ಆ ಕಮಿಟಿಯಲ್ಲಿ ತೀರ್ಮಾನ ಆಗಬೇಕು, ನೋಟಿಸ್ ಕೊಡಬೇಕಾ ಬೇಡವಾ, ಮತ್ತೊಂದಿಲ್ಲ ಚರ್ಚೆ ಆಗಬೇಕು. ಅದರಲ್ಲಿ ಏಕಾಏಕಿ ಇವ್ರು ತೆಗೆದ್ರು. ಈಗಲೂ ಅದನ್ನೇ ಅವರು ವಾದ ಮಾಡ್ತಾ ಇದ್ದಾರೆ ಮಿನಿಸ್ಟರ್ ಸಾಹೇಬರು. ಈಗಲೂ ಸಹ ಅವರು ನೀವು ಒಂದು ಕ್ಲಿಯರೆನ್ಸ್ ಕೊಟ್ಟಿಲ್ಲ ನಮಗೆ. ಇದು ನಮ್ಮದು ಜಂಟಿ ಹೋರಾಟ ಸಮಿತಿ ಅಂತಿದೆ. ನಾಳೆ ಇದನ್ನೆಲ್ಲ ಯಾರು ಪ್ರೊಟೆಸ್ಟ್ ಮಾಡಿದ್ವು ಅವರು ಅದರಲ್ಲಿ ಮತ್ತೆ ತೀರ್ಮಾನ ತಗೊಂಡು ಮುಂದಿನ ಹೆಜ್ಜೆ ಇಡಬೇಕಾಗ್ತದೆ. ಯಾಕಂದರೆ ಈಗ ನಮಗೆ ಕ್ಲಿಯರೆನ್ಸ್ ಆಗಿಲ್ಲ. ಹಿಂಗಾಗಿ ನಮಗೆ ಸರ್ಕಾರ ಒಂದು ಗೈಡ್ಲೈನ್ಸ್ ಕರೆಕ್ಟಾಗಿ ಕೊಟ್ಟು ವ್ಯಾಪಾರಿಗಳಿಗೆ ಅನುಕೂಲ ಹಂಗೆ ಮಾಡಲಿ, ನಮ್ದೇನು ತಗರಲಿಲ್ಲ. ಈಗ ಹೊಸ ID ಕಾರ್ಡ್ ಮಾಡಿಕೊಡ್ಬೇಕಂತ ನಮ್ಮ ಈಗ ಹೇಳಿದ್ದಾರೆ ಅವರು. ಅದು ಸ್ವಾಗತ ಮಾಡೋಣ. ID ಕಾರ್ಡು ಈಗ ಲಾಸ್ಟ್ ಟೈಮ್ ರೇಷನ್ ಕಾರ್ಡ್ ಮೇಲೆ ಕೊಡಬೇಕಂತಿತ್ತು. ಅದರ ತುಂಬ ಕಷ್ಟ ಆಯಿತು, ತುಂಬ ಜನಕ್ಕೆ ಸಿಗಲಿಲ್ಲ. ಈ 1 ಲಕ್ಷ 1.5 ಲಕ್ಷದಿಂದ 2 ಲಕ್ಷ ಜನ ಬೀದಿ ವ್ಯಾಪಾರಿಗಳಿದ್ದಾರೆ ಬೆಂಗಳೂರಲ್ಲಿ. ಕೆಲವೊಂದು ನಾಯಕರುಗಳು ಆ ರೇಷನ್ ಕಾರ್ಡ್ ಯಾಕೆ ಕಡ್ಡಾಯ ಮಾಡೋದು ನನಗೆ ಗೊತ್ತಿಲ್ಲ. ಅವಾಗ ಏನು ಆಯ್ತು, ಅದು ಮುಗ್ದೋಯ್ತು. ಈಗ ನಾವು ಕೇಳ್ಕೊಂಡಿದ್ವಿ ಅವ್ರ ಹತ್ರ, ಸರ್ ಆಧಾರ್ ಕಾರ್ಡ್ ಏನಾದ್ರು ಇದ್ದರೆ ಬೆಂಗಳೂರು ಯಾವುದಾದ್ರು ಒಂದು ಡಾಕ್ಯುಮೆಂಟ್ಸ್ ಇದ್ದರೆ ಎಲ್ಲ ವ್ಯಾಪಾರಿಗಳು ಸಿಗಲಿ ಲೈಸೆನ್ಸು. ಯಾರು ಇದ್ದಾರೆ ಕರ್ನಾಟಕದಲ್ಲಿ ಆಧಾರ್ ಕಾರ್ಡ್ ಕಡ್ಡಾಯ ಅಲ್ವಾ? ಅದಿದ್ರೆ ಮಾಡ್ಕೊಳ್ಳೋಣ, ಒಂದು ಡಾಕ್ಯುಮೆಂಟ್ಸ್ ಅದಿದ್ರೆ ಮಾಡ್ಕೊಳ್ಳೋಣ ಅವ್ರಿಗೆ. ಈ ಟೌನ್ ವೆಂಡಿಂಗ್ ಕಮಿಟಿ ಇಂಪ್ಲಿಮೆಂಟ್ ಮಾಡಿ ಅಂತ ನಾವು ಕೇಳ್ಕೊಂಡಿದ್ದೀವಿ. ಯಾರಾದ್ರೂ ಕೃಷ್ಣ ಬೈರೇಗೌಡ ಸಾಹೇಬ್ರ ಹತ್ರ ಈಗಲೇ ಒಂದು ಅರ್ಧ 1 ಗಂಟೆ ಮುಂಚೆ ಮಾತಾಡಿ ಇಲ್ಲ ಒಂದು ಮೀಟಿಂಗ್ ಮಾಡಿ ಸಭೆ ಮಾಡಿದ್ರು. ಪಾಪ ಕರೆದಿದ್ರು, ನಮ್ಗೆ ಹೋರಾಟ ಇತ್ತು ನಿನ್ನೆ, ಹಾಗಾಗಿ ಇವತ್ತು ಎಲ್ಲರೂ ಕರೆದಿದ್ರು. ಅವರು ಒಂದು ಮೀಟಿಂಗ್ ಮಾಡಿದ್ವಿ ಇವತ್ತು. ಇಷ್ಟು ವರ್ಷ ಮಾಡಿಲ್ಲ ನಾವು, ಸುಮಾರು ಲೆಟ್ರ್ ಕೊಟ್ವಿ, ಅವ್ರ ಮನೆಗೆ ಹೋಗಿದ್ವಿ, ಕೃಷ್ಣ ಬೈರೇಗೌಡ ಸಾಹೇಬ್ರ ಮನೆಗೆ ಹೋಗಿ ಕೇಳ್ಕೊಂಡ್ವಿ. ನಮ್ಗೇನು ಅವರು ಇದು ಮಾಡಿಲ್ಲ. ಕಮಿಷನರ್ ಸಾಹೇಬ್ರಿಗೆ ಲೆಟ್ರ್ ಕೊಟ್ವಿ, ಅವ್ರೇನು ನಮ್ಗೆ ರೆಸ್ಪಾನ್ಸ್ ಕೊಡಲಿಲ್ಲ. ಆಗಲಿ ಹೋಗಿ ಅಂತ ಏನೋ ಹೋರಾಟ ಮಾಡಿದ್ವಿ, ಇವತ್ತು ಕರೆದಿದ್ದಾರೆ. ಅದಕ್ಕೆ ನಾನು ಸ್ವಾಗತ ಮಾಡ್ತೀನಿ. ಅವ್ರಿಗೆ ಒಂದು ಒಳ್ಳೆ ಇವತ್ತು ಖುಷಿನ ವಿಚಾರ ಅಂತ ಕೂಡ ಹೇಳ್ತೀವಿ. ಬೀದಿ ವ್ಯಾಪಾರಿಗಳಿಗೆ ಒಳ್ಳೆ ಸುದ್ದಿನೇ ಇವತ್ತು. ಬಟ್ ಆದ್ರೂ ನಮಗೆ ಏನಾದರೂ ಒಂದು ಪರಿವಾರ ಮಾಡಿಕೊಟ್ರೆ ಅದಕ್ಕೆ ಸರ್ಕಾರದ ನಾವು ಏನು ವಿರುದ್ಧ ಇಲ್ಲ. ಸರ್ಕಾರ ವಿರುದ್ಧ ಮಾಡಕ್ಕೆ ನಮ್ಮ ಕೈಲಿ ಆಗತ್ತಾ? ಸಾವಿರಾರು ಬೀದಿ ವ್ಯಾಪಾರಿ ಇರ್ತಾರೆ ಪಾಪ. ಹೋಗಿದ್ರಲ್ಲ ಸರ್, ಅಲ್ಲಿ ಏನು ಪರ್ಯಾಯ ವ್ಯವಸ್ಥೆ ಬಗ್ಗೆ ಏನಾದರೂ ಹೇಳಿದ್ರೆ ಅದನ್ನೇ ಅವರು ವೆಂಡಿಂಗ್ ಜೂನ್ ಮಾಡ್ಕೊಡ್ತೀನಿ, ಅದನ್ನ ಇಂಪ್ಲಿಮೆಂಟ್ ಮಾಡ್ತೀನಿ ಅಂತ ಹೇಳಿದ್ರು. ಕೆಲವೊಂದು ನಿಯಮಗಳು ಹೇಳಿದ್ರು ಅಷ್ಟೇ. ಅವರು ಮೈನ್ ರೋಡ್ ಮಾತ್ರ ಹಾಕಕ್ ಬಿಡಲ್ಲ, ಸೈಡ್ ರೋಡ್ ಹಾಕೋಬೇಕು, ಅದನ್ನ ಬೇಕಾದ್ರೆ ಮಾಡ್ಕೊಳ್ಳಿ ಅಷ್ಟೇ ಅಂತ ಹೇಳ್ತಾರೆ. ಅದು BBMP ಬಿಡ್ಬೇಕಲ್ಲ. ನಾಳೆಯಿಂದ ಇವತ್ತು ಹೇಳಿದರೆ ನೋಡೋಣ, ಕಾದ್ ನೋಡೋಣ, ಒಂದು 2-3 ದಿವಸ ಕಾದ್ ನೋಡೋಣ ಅಷ್ಟೇ. ನಮ್ದು ಅಷ್ಟೇ ಮಾಡೋಕ್ಕಾಗೋದು. ನಮ್ಮ ಕೈಲಿ ಜಗಳ ಮಾಡ್ಕೊಂಡು ತಿಳಿಸೋದು ಹೋರಾಟ ಮಾಡೋಕ್ಕಾಗತ್ತಾ? ನಾವು ಹೋರಾಟ ಮಾಡೋ ಜನಗಳ ವ್ಯಾಪಾರ ಮಾಡಬೇಕು, ಹೋರಾಟ ಮಾಡೋರಲ್ಲ ನಾವು. ಹೋರಾಟ ಮಾಡೋದು ಕೆಲಸ ಉದ್ದೇಶ ಅಲ್ಲ ನಮ್ದು. ಸರ್ಕಾರದ ವಿರುದ್ಧ ಹೋರಾಟ ಮಾಡಬೇಕು, ಯಾರಿಗೋ ಹೇಳ್ಬೇಕು ಅಂತಿಲ್ಲ. ಎಲ್ಲ ಪಾಪ ಸಾವಿರಾರು ಜನ ಅಂಗಡಿ ಮುಗ್ಗಟ್ಟು ಮುಚ್ಕೊಂಡು 5-6 ಸಾವಿರ ಜನ ಬಂದವರು ಫ್ರೀಡಮ್ ಪಾರ್ಕ್ಗೆ. ಇನ್ನು ನಾವು ಬೇಡ ಅಂತ ತಡೆದಿದ್ರು, ಬರ್ತಿದ್ರು. ಮುಂದೆ ಅದನ್ನ ನಾವು ಕೂಡ ಈಗ ನಾವು ಜಂಟಿ ಹೋರಾಟ ಸಮಿತಿ ಅಂತ ಮಾಡಿದ್ದೀವಿ. ಈಗ ಕೆಲವು ಸಂಘಟನೆಗಳು ಬೀದಿ ವ್ಯಾಪಾರಿಗಳ ಸಂಘಟನೆಗಳು ಮಾತ್ರ ಒಂದಾಗಿ ಮಾಡಿದ್ದೀವಿ. ಬೀದಿ ವ್ಯಾಪಾರಿಗಳೇ, ಬೇರೆ ಯಾರು ಸಂಘ ಇದ್ರಲ್ಲಿ ಅದಿಲ್ಲ, ಬೇರೆ ಯಾರು ಅಫಿಷಿಯಲ್ ಇರೋಲ್ಲ, ನಾವು ಸಂಘಟನೆ ಮಾಡಿಲ್ಲ. ಬೀದಿ ವ್ಯಾಪಾರಿಗಳು ಕರೆಕ್ಟ್ ಆಗಿದ್ರೆ ಅದನ್ನ ಹೋರಾಟಕ್ಕೆ ಒಂದು ತಗೋಬೇಕಂತ ಜಂಟಿ ಹೋರಾಟ ಸಮಿತಿ. ಮತ್ತೆ ಮಾತಾಡೋಣ. ಎಸ್ ರಂಗಸ್ವಾಮಿ ಸರ್, ಈಗ ಸರ್ಕಾರ ಹೇಳ್ತಾ ಇರೋದೇನು ಅಂದ್ರೆ ಈ ಒತ್ತುವರಿ ಮಾಡಿರೋದ್ರಿಂದ ಫುಟ್ಪಾತ್ ಮೇಲೆ ಒಂದು 300 ಜನ ಪಾದಚಾರಿಗಳು ಸಾವನ್ನಪ್ಪಿದ್ದಾರೆ ಆಕ್ಸಿಡೆಂಟ್ ಆಗಿ, ಅದಾಗಿ ಇದಾಗಿ ಅಂತ. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಸರ್? ಇವಾಗ ಮಾನ್ಯ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ನೆನ್ನೆಲ್ಲೂ ಫೋನ್ ಮಾಡಿದ್ರು, ರಾತ್ರಿ ಬೆಳಗ್ಗೆನೂ ಕರೆದಿದ್ರು, ಹೋಗಿದ್ದೆ ಮನೆ ಹತ್ರ. ಕೂಲಾಕುಷಿತವಾಗಿ 3 ಸರಿ 4 ಸರಿ ನಾನು ಕರೆದು ಇದ್ರ ಬಗ್ಗೆ ಚರ್ಚೆನೂ ಆಗಿದೆ. ಅವ್ರಿಗೆ ಗೈಡ್ಲೈನ್ಸನ್ನು ಕೊಟ್ಟಿದ್ದೀನಿ ನಾನು. ಇಲ್ಲಿ ಏನಾಗಿದೆ ಅಂದರೆ ಹೊರ ರಾಜ್ಯದವ್ರು ಜಾಸ್ತಿ ಆಗಿದ್ದಾರೆ. ಇಡೀ ಇಂಡಿಯಾದಲ್ಲಿ ಭಾರತ ದೇಶದ ಪ್ರಜೆಗಳು ನಾವೆಲ್ಲ ಒಂದೇ, ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನದಲ್ಲಿ. ವ್ಯಾಪಾರ ಮಾಡೋಕ್ಕೆ ಇಲ್ಲಿ ಬೇಕು, ಲಾಭ ಪಡ್ಕೊಳಕ್ಕೆ ಅಲ್ಲಿ ಬೇಕು. ಒಂದು ಕುಟುಂಬದಲ್ಲಿ ಅಣ್ಣರು ಹೇಳಿದರು, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ನಾವು. ಇದು ಯಾಕೆ ಆಧಾರ್ ಕಾರ್ಡು ಸ್ಕೀಮಲ್ಲಿ ಅಳವಡಿಸಿರ್ತಕ್ಕಂತಂದ್ರೆ, ಈಗ ಒಂದು ರೇಷನ್ ಕಾರ್ಡ್ ಅವನ ಆಧಾರ್ ಕಾರ್ಡ್ ಟ್ರಾನ್ಸಾಕ್ಷನ್ ಮಾಡ್ಕೋತಾನೆ. ಇವು ನಿಜವಾದ ವ್ಯಾಪಾರಿಗಳು ಕೊಡ್ತಾ ಬರ್ತದೆ, ವಯಸ್ಸಾದ ವಿಧಿವರಿಗೆ, ಅಂಗವಿಕಲರಿಗೆ ಮತ್ತು ಬೇರೆ ಬೇರೆ ಹಿರಿಯ ನಾಗರಿಕರಿಗೆ. ಇವಾಗ ಏನಾಗ್ತದೆ ಅಂದರೆ ಮಾತೆತ್ತಿರು ಬೆಂಗಳೂರು, ಏನೋ ಮಾತೆತ್ತಿರು ಬೆಂಗಳೂರು, ಅದು ಕ್ಲೀನಾಗಿ ಇಟ್ಕೊಂಡ್ರೆ ಯಾರ್ದು ಬೀದಿ ವ್ಯಾಪಾರ ತೊಂದರೆ ಇಲ್ಲ. ಅವನೇನು ಮಾಡ್ತಾನೆ ಅಂದರೆ, ಇವತ್ತು ಉದ್ದೇಶ, ಇವತ್ತು ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಗೈಡ್ಲೈನ್ಸ್ಗಳನ್ನು ಸಂಪೂರ್ಣವಾಗಿ ವಿವರಗಳನ್ನು ಕೊಟ್ಟಿದ್ದೀನಿ. ಅವರು ಹೇಳಿದ್ದಾರೆ, ಯಾರು 27,505 ಯಾರಿಗೂ ಹೊಟ್ಟೆ ಮೇಲೆ ಹೊಡೆಯೋದು ಬೇಡ ರಂಗಸ್ವಾಮಿ. ನಾನು ಈಗಾಗಲೇ ಕೃಷ್ಣಯ್ಯರಿಗೆ ಡೈರೆಕ್ಷನ್ ಕೊಟ್ಟಿದ್ದೀನಿ, ಮಹೇಶ್ವರರು ಗೈಡ್ಲೈನ್ಸ್ ಕೊಟ್ಟಿದ್ದೀನಿ. ನೀನು ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಾನು ಏನು ಹೇಳಿದ್ರಿ, ಯಾರು ಪ್ರತಿ ಒಂದು ನಾನು ಖುದ್ದಾಗಿ ಬರ್ತೀನಿ, ಜಾಗ ವೆರಿಫೈ ಮಾಡ್ತೀನಿ ಅಂತ ಹೇಳಿದ್ದಾರೆ. ಯಾರೋ ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಬೀದಿ ಬದಿ ವ್ಯಾಪಾರಿಗಳಿಗೆ
ಖುದ್ದಾಗಿ ನಾನು ಬರ್ತೀನಿ, ವೆರಿಫೈ ಮಾಡ್ತೀನಿ ಅಂಕ್ಷ ನಿನ್ನ ಜೊತೆ ಸೇರ್ಸ್ಕೊತೀನಿ ಅಂತ ಹೇಳಿದ್ದಾರೆ ಅವರು. ಯಾಕೆ ಗೊತ್ತಾ, ಒಂದು ಉದಾಹರಣೆ ಏನಾಗಿದೆ, ಇದು ಬೆಂಗಳೂರಲ್ಲಿ ಏನಿದೆ ಎಲ್ಲ ಬಂದು ಬೆಂಗಳೂರು ಅಂದು ಆ ನಿಜವಾದ ವ್ಯಾಪಾರಿಗಳು ಹೊರತಾಗಿದೆ. ಅದು ಒಪ್ಕೋತೀನಿ ನಾನು, ಇಲ್ಲ ಅಂತ ನಾನು ಅದರಲ್ಲಿ ಎರಡು ಮಾತಿಲ್ಲ. ಇವಾಗ ಏನಾಗ್ತದೆ ಅಂದರೆ ಅಕ್ಕ ತಂಗೆ ನಾದ್ನಿ ವೆರಿಫೈ ಈ ತರ ಜನಗಳು ಜಾಸ್ತಿ ಆದಾಗ ಅವ್ರು ಏನ್ ಮಾಡ್ತಾರೆ, ಅಮಾಯಕರು ಇರ್ತಾರಲ್ಲ ನಮ್ಮನ್ನು ಓಡಿಸ್ಬಿಡ್ತಾರೆ. ಈ ಬರೋರು ಎಲ್ಲ ಎಲ್ಲ ಬಿಹಾರಿ, ರಾಜಸ್ಥಾನ, ಕಲ್ಕತ್ತಾ, ಪಾನಿಪುರಿ ಅವು. ಒಂದ್ ಸೆಕೆಂಡ್ ಒಂದು ಬಿಹಾರಿ ವ್ಯಾಪಾರ 100 ಗಾಡಿ 50 ಗಾಡಿ ಸರ್ಕಾರ ಏನ್ ಮಾಡ್ತಾ ಇದೆ? ಇವಾಗ ಸರ್ಕಾರ ಇವಾಗಲಿಂದಲ್ಲ, ಹಿಂದೆ ಸರ್ಕಾರನೂ ಮಾಡಿದೆ. 100 ಗಾಡಿ ಒಬ್ಬಂದು ಶುಗರ್ ಕೇನ್ ಜ್ಯೂಸ್ ಒಂದು ಇಲ್ಲ ಕೇಳಿ ಹೇಳ್ತೀನಿ, ಒಬ್ಬ ಸ್ವೀಟ್ ಕಾರ್ನ್ ಇದೆಯಲ್ಲ, ಆ ಸ್ವೀಟ್ ಗಾಡಿ ಅವನು ಒಬ್ಬ ಓನರು 70 ಗಾಡಿ ಹಾಕಿದ್ದಾನೆ. ಇವಾಗ ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ, ಹಿಂದೆ ಸರ್ಕಾರ ಬರುತ್ತೆ ಹೋಗುತ್ತೆ. ಟೌನ್ ಡೆಂಡಿಂಗ್ ಕಮಿಟಿ ಇಂಪ್ಲಿಮೆಂಟ್ ನೋಡಿ. ಇವತ್ತು ಕೃಷ್ಣ ಬೈರೇಗೌಡರು ಒಳ್ಳೆ ನಿರ್ಧಾರ ತಗೊಂಡಿದ್ದಾರೆ. ಅದೇ ಹೇಳಿದ್ರು, 3 ತಿಂಗಳು ಸರಿ ಮೀಟಿಂಗ್ ಆಗ್ತದೆ, ಪ್ರತಿ 1 ತಿಂಗಳು ಮಾಡಿ. ಅಧಿಕಾರಿಗಳು ಬರಲ್ಲ, ಜೆಸಿ ಒಬ್ರು ಬರ್ತಾರೆ, ಟಿವಿಸಿ ಮೆಂಬರ್ ನಾಲ್ಕು ಜನ, ಆತರ ಆಗ್ಬಾರ್ದು. ಅವ್ರಿಗೊಂದು ಆಫೀಸ್ ಕೊಡಿ, ಅಲ್ಲಿಗೆ ಏನ್ ಚರ್ಚೆಗಳು, ಬೀದಿ ವ್ಯಾಪಾರ ಅಪ್ಲಿಕೇಶನ್ ಅರ್ಜಿ ಹಾಕಿ, ಆ ಜಾಗದಲ್ಲಿ ತೊಂದರೆ ಆಗುತ್ತೆ, ಅಧಿಕಾರಿ ತೊಂದರೆ, ಅದೊಂದು ಕಮಿಟಿ ಇದೆ. ಇಲ್ಲಿ ಏನಾಗ್ತದೆ ಅಂದ್ರೆ ಟೌನ್ ಡೆಂಡಿಂಗ್ ಕಮಿಟಿ ಸರಿಯಾಗಿ ಆಗ್ತಿತ್ತಿಲ್ಲ. ಇದು ಫೇಲ್ಯೂರ್ ಆಗಿರ್ತಕ್ಕಂಥ ಇದ್ದೇ ಸರ್ಕಾರ ಆಗಿದೆ. ಈಗ ಸರ್ಕಾರ ನಾವು ಯಾವ ಸರ್ಕಾರ ಮೇಲೆ, ಬಟ್ ಟೌನ್ ಡೆಂಡಿಂಗ್ ಕಮಿಟಿ ವಿಫಲ ಆಗಿದೆ, ಅಧಿಕಾರಿಗಳು ವಿಫಲ ಆಗಿದೆ. ಅದಕ್ಕೆ ನಾವು ಒಪ್ಕೋತೀವಿ. ನಾನು ಟೌನ್ ಡೆಂಡಿಂಗ್ ಕಮಿಟಿ, ಎಲ್ಲರೂ ಟೌನ್ ಡೆಂಡಿಂಗ್ ಕಮಿಟಿ ಮೆಂಬರ್ ಇದ್ದಾರೆ. ಅದಕ್ಕೆ ಸರಿಯಾದ ವ್ಯವಸ್ಥೆ ಆಗಲಿ, ತೊಂದರೆ ಆಯಿತು. ಇವಾಗ ಇದಾಗಿರೋದು ಉದ್ದೇಶ ಏನಪ್ಪ ಅಂದ್ರೆ, ಸುಪ್ರೀಂ ಕೋರ್ಟಲ್ಲಿ 2016ರಲ್ಲಿ ಆಕ್ಸಿಡೆಂಟ್ ಆಯಿತು, ಅದು ವಾದವಾದ ನಡ್ಕೊಂಬತ್ತು. ಇವಾಗ ಆದೇಶ ಅಲ್ಲಿ ಸ್ಟ್ರೀಟ್ ವೆಂಡರ್ ತೆಗಿಸ್ಬೇಕು ಅಂತ ಎಲ್ಲೂ ಹೇಳಿಲ್ಲ. ಅದನ್ನ ಅದು ಫುಟ್ಪಾತ್ ಒತ್ತುವರಿ ಯಾರು ಒತ್ತುವರಿ ಮಾಡಿ ತೆಗಿಸ್ತಾ ಇದ್ದಾರೆ. ಅಲ್ಲಿ ಬೀದಿ ಬದಿ ಲಾಸ್ ಆಗಿದೆ, ಇಲ್ಲ ಅಂತ ಹೇಳ್ತಲ್ಲ ನಾನು. ಅದಕ್ಕೆ ಇವಾಗ ಪರಿಹಾರ ವ್ಯವಸ್ಥೆ ಗಲ್ಲಿ ರೋಡಲ್ಲಿ ಇವಾಗ 1 ತಿಂಗಳಲ್ಲಿ, ಇವಾಗ ನನಗೆ ಒಂದ್ರ ಪ್ರಕಾರವಾಗಿ 1 ತಿಂಗಳಲ್ಲಿ ಬೆಂಗಳೂರು ನಗರದಲ್ಲಿ ಪ್ರತಿ ಒಂದು ಕಡೆಯಲ್ಲಿ ಬೀದಿ ಬದಿ ವ್ಯಾಪಾರಿ ಗಲ್ಲಿ ರೋಡ್, ಯಾಕೆ ಪರ್ಮಿಟ್ ಜಾಗ ಆಗುತ್ತೆ ಈಗ. ಮುಂಚೆ ತರ ಹೌದು, ಮುಂಚೆ ತರ ನೀನು ಅಲ್ಲಿ ಮಾಡಿ ಇಲ್ಲಿ ಮಾಡಿಲ್ಲ. ಇವಾಗ ತಗೊಂಡಿರ್ತಕ್ಕಂಥ ನಿರ್ಣಯ ಡಿ.ಕೆ. ಶಿವಕುಮಾರ್ ಅವರು ನಿಜವಾಗ್ಲೂ ಹೇಳ್ಕೋಬೇಕು ಅಂದ್ರೆ, ನಾನು ಖುದ್ದಾಗಿ ಅವರು ಮನವರಿಕೆ ಮಾಡಿದೆ. ಯಾರು ನೋಂದಾವಣೆ ಆಗಿದ್ದಾರೆ, ನೋಂದಾವಣೆ ಮಾಡಿಸ್ಕೊಳ್ಳೋರಿಗೆ ಕರೆಕ್ಟಾಗಿ ವ್ಯವಸ್ಥಿತವಾಗಿ ಅವ್ರಿಗೆ ಯಾರಿಗೂ ಲಾಸ್ ಆಗಬಾರ್ದು. ಒಂದು ವ್ಯವಸ್ಥಿತವಾಗಿ ಒಂದು ಜಾಗವನ್ನ ಮಾರಕ್ ಮಾಡಿ ಅವರು ಜಾಗ ಅಲೆಕ್ಟ್ ಮಾಡಿಕೊಡ್ಬೇಕು ಅಂತಲೂ ಡಿ.ಕೆ. ಶಿವಕುಮಾರ್ ನೆನ್ನೆಲ್ಲಿ ಇವತ್ತು ಬೆಳಗ್ಗೆನೂ ಹೇಳಿದ್ದಾರೆ. ಆಯ್ತಾ, ಕೃಷ್ಣ ಬೈರೇಗೌಡ ಅದೇ ಹೇಳ್ತಾ ಇರೋದು, ಜಾಗ ಎಲ್ಲಿದೆ ಗಲ್ಲಿ ಜಾಗಗಳು ವೆರಿಫೈ, ಮೇನ್ ರೋಡ್ ಆಗಲ್ಲ ಅಂತ, ಮೇನ್ ರೋಡ್ ಎಲ್ಲಿ ಜಾಗ ಇರ್ತದೆ ಅದು ಕೊಡೋಣ. ಆ ಮೇನ್ ರೋಡಲ್ಲಿ ದೊಡ್ಡ ಫುಟ್ಪಾತ್ ಇರ್ತದೆ, ಒಂದು ಸೈಡ್ ಒನ್ ವೇ. ನಮ್ಮ ಆಕ್ಟ್ ಪ್ರಕಾರವಾಗಿ ಸ್ಟ್ರೀಟ್ ವೆಂಡರ್ ಕಮಿಟಿ ತೀರ್ಮಾನ ಮಾಡಿ, ಅದು ಯಾರೇ ತೀರ್ಮಾನ ಮಾಡೋಕ್ಕಾಗೋದಿಲ್ಲ, ಕಮಿಟಿ ಟೌನ್ ಡೆಂಡಿಂಗ್ ಕಮಿಟಿ ನಿರ್ಣಯ ಆಗುತ್ತೆ, ಅದು ಕಮಿಟಿ ಮುಖಾಂತರ ಆಗುತ್ತೆ. ಒಂದು ಆಪ್ಷನ್ ಏನಪ್ಪ ಅಂದ್ರೆ, ಇವತ್ತು ಸಂಚಾರಿ ವ್ಯಾಪಾರಿ ಇಲ್ಲಿ ಏನಾಗಿದೆ, ಕೆಲಸ ಅಧಿಕಾರಿಗಳು ಏನು ಮಾಡಿದ್ದಾರೆ, ID ಕಾರ್ಡಲ್ಲಿ ಎಡ್ವರ್ಟ್ ಆಗಿದೆ. ಇವಾಗ ID ಕಾರ್ಡ್ ಎಡ್ವರ್ಟ್ ಆಗಿ ಕೋರ್ಟ್ಗೆ ಹೋಗಿ ನಾನೇ ಆರ್ಡರ್ ತಂದಿರೋದು, ಲೋಪದೋಷ ಇತ್ತು. ಕೆಲವು ಸಂಘ ಸಂಸ್ಥೆ ID ಕಾರ್ಡ್ ಕೊಡಿ ಅಂತ ಕೊಟ್ಟರು. ಅದರಲ್ಲಿ ಬೃಹತ್ ಬೆಂಗಳೂರು, ಕೆಳಗಡೆ ಪಶ್ಚಿಮ, ಅವನೆಲ್ಲೋ ವ್ಯಾಪಾರ ಮಾಡ್ತಾರೆ, ಫ್ಯಾಮಿಲಿ ಹೆಸರಿಲ್ಲ, ಫ್ಯಾಮಿಲಿ ಒಬ್ಬನೇ ಮಾಡ್ಬೇಕಾಗಿರೋದು. ಇವಾಗ ಹಂಗಲ್ಲ, ID ಕಾರ್ಡ್ ನಮ್ಮ ಆಕ್ಟಲ್ಲಿ ಹೇಳುತ್ತೆ ಎಲ್ಲ. ಅವ್ನು ಇವಾಗ ನಾನು ನನ್ನ ಹೆಂಡತಿ ಮನೆಗೆ ಹೋಗಿರ್ತೀನಿ, ಇಲ್ಲ ನಮ್ಮ ಮಾವನ ಮನೆಗೆ ಹೋಗಿರ್ತೀನಿ, ನಮ್ಮ ಅಪ್ಪನ ಮನೆಗೆ ಹೋಗಿರ್ತೀನಿ, ಅಟ್ಲೀಸ್ಟ್ ಅವ್ನ ಕುಟುಂಬದಲ್ಲಿ ಯಾರು ಬೇಕಾದ್ರೂ ವ್ಯಾಪಾರ ಮಾಡ್ಬೋತಾನೆ. ಇವತ್ತು ಕೋರ್ಟಲ್ಲೂ ಸಹಿತ ಆರ್ಡರ್ ಆಗಿರ್ತಕ್ಕಂಥದ್ದು ಸ್ಪಷ್ಟತೆ, ಅದು ನಾನೇ ಆರ್ಡರ್ ತಂದಿರೋದು ಕೋರ್ಟಲ್ಲಿ, ಹೈಕೋರ್ಟಲ್ಲಿ. ಆ ಲೋಪದೋಷ ಎಲ್ಲ ಕಾರ್ಡ್ ಎಲ್ಲ ಕಳೆದು ಹೊಸದಾಗಿ ಕೊಡಿ, 5 ಕಲರ್ GB ಮಾಡಿಸಿದ್ದಾರೆ. 5 ಕಲರ್ದಲ್ಲಿ ಅದು 5 ವರ್ಷಕ್ಕೆ 3 ವರ್ಷಕ್ಕೆ ಮಾಡಿಕೊಡ್ತಾ ಇದ್ದಾರೆ. ಅದು ಮಾಡಿದ್ಮೇಲೆ ಇದು ಟೌನ್ ಡೆಂಡಿಂಗ್ ಕಮಿಟಿ ಕ್ಲಿಯರ್ ಆಗಿ ಪಿಕ್ಚರ್ ಆಗಿ ಅವ್ರು ಮಾಡ್ತಾರೆ. ಅದಕ್ಕೂ ಸಹಿತ ಹಿಂದೆ CM ಸಿದ್ದರಾಮಯ್ಯ 7 ಕೋಟಿ ರೂಪಾಯಿ ಬಜೆಟಲ್ಲಿ ಮೀಸಲಿಡಿಸ್ತೆ ನಾನು. ಇಡ್ಲೇಬೇಕು ಸರ್, ಟೌನ್ ಡೆಂಡಿಂಗ್ ಕಮಿಟಿ ಇಂಪ್ಲಿಮೆಂಟ್ ಆಗಬೇಕು, ಈ ಬಜೆಟ್ ಅಲ್ಲಿ ಇಡ್ಲೇಬೇಕು ಅಂತೇಳಿ 7 ಕೋಟಿ ರೂಪಾಯಿ ನಾನೇ ಇಡಿಸಿರ್ತಕ್ಕಂಥದ್ದು CM ಹೇಳಿ. ಇದು ಯಾಕೆ ಗೊತ್ತಾ, ಟೌನ್ ಡೆಂಡಿಂಗ್ ಕಮಿಟಿ ವಿಫಲ ಆದ್ರೆ ಅದು ಸರ್ಕಾರ ವಿಫಲ ಆದಂಗೆ. ಇವಾಗ ನಾವು ಒಂದು ವ್ಯಾಪಾರ ಮಾಡ್ತೀನಿ ಅಂದ್ರೆ ಅರ್ಜಿ ಹಾಕ್ಬೇಕು, ನಾನು ಇಲ್ಲೊಬ್ಬ ವ್ಯಾಪಾರಿ, ಆ ಅರ್ಜಿಲಿ ನಾನು ಇಲ್ಲಿ ವ್ಯಾಪಾರ ಇದ್ರೆ ಅಲ್ಲಿ ಟೌನ್ ಡೆಂಡಿಂಗ್ ಕಮಿಟಿ ನಿರ್ಣಯ ಮಾಡ್ತದೆ, ಅವನಿಗೆ ಜಾಗ ಕೊಡ್ಬೋದಾ ಬೇಡವಾ ಅನ್ನತಕ್ಕಂಥದ್ದು. ಇದು ಟೌನ್ ಡೆಂಡಿಂಗ್ ಕಮಿಟಿ ವಿಫಲ ಆಗಿ ಸರ್ಕಾರ ಮೇಲೆ ಇದು ನಿರ್ಣಯ ತೆಗೆದು, ಇದು ನಾನು ಕೃಷ್ಣ ಬೈರೇಗೌಡರು ಇವತ್ತಿನ ಒಂದು ಸಮಿತಿ ನಿರ್ಣಯ ತಗೊಂಡಿದ್ರಲ್ಲ, ನಾನು ಇವತ್ತು ಹೆಮ್ಮೆ ಪಡ್ತೀನಿ. ನಾನು ಸರ್ಕಾರಕ್ಕೆ ಹೇಳಕ್ ಇಷ್ಟಪಡ್ತೀನಿ, ಇದನ್ನ ಹಿಂದೆ ನಮ್ಮ ಯಾರು ಇದಾಗಿದ್ರಲ್ಲ ಅವಾಗಲೇ ತಗೋಬೇಕಾಗಿತ್ತು. ಈ ನಿರ್ಣಯ ತಗೊಂಡಿದ್ರೆ ಅಟ್ಲೀಸ್ಟ್ ನಮಗೆ ಜಾಗ ಸಿಕ್ತಿತ್ತು. ಬೆಂಗಳೂರು ಎಲ್ಲೇ ಜಾಗ ಕೊಟ್ರೆ ಏನು ಮೋಸ ಆಗಲ್ಲ. ಇವಾಗ 6 ಅಡಿ 4 ಅಡಿ ಜಾಗ ಕೊಟ್ರೆ ಎಲ್ಲೂ ಮೋಸ ವ್ಯಾಪಾರ ಆಗುತ್ತೆ. ಅದು ವೆಂಡಿಂಗ್ ಝೋನ್, ನೋ ವೆಂಡಿಂಗ್ ಝೋನ್ ಕೆಲವು ಕಡೆ ಕೊಟ್ಟರೆ ಒಪ್ಪೋದಿಲ್ಲ. ಕೆಲವು ಮೈನೂರಲ್ಲಿ ಇರೋರ ಸಂದರ್ಭದಲ್ಲಿ ಬಿಡ್ತಾರೆ ಮೇಡಮ್. ಇಷ್ಟ ಬಂದ ತಗೊಳ್ಳಿಲ್ಲ, ವ್ಯಾಪಾರಿಗೆ ಒಪ್ಪಲಿಲ್ಲ, ವ್ಯಾಪಾರ ಆಗೋದಿಲ್ಲ.
ಅಲ್ಲಿ ಸಭೆಯಲ್ಲಿ ಟೌನ್ ಅಂಡ್ ಕಮಿಟಿ ತೀರ್ಮಾನ ಅದೇ ಗೊಂದಲ ಅದೇ ಗೊಂದಲ. ಆ ರೋಡಲ್ಲಿ ಹೇಳ್ಬಿಡಿ. ಆ ರೋಡಲ್ಲಿ ಎಲ್ಲಿ ಕೊಡಬೇಕು ಇಲ್ಲ ಟೌನ್ ಅಂಡ್ ಕಮಿಟಿ ನಿರ್ಣಯ ಆಗುತ್ತೆ. ಅದು ನಾವು ಬರೀ ಇದು ಮಾಡೋಕ್ಕಂತಲ್ಲ, ಕಮಿಟಿ ತೀರ್ಮಾನ ಮಾಡುತ್ತೆ. ಕಮಿಟಿ ಮುಖಾಂತರವಾಗಿ ವಲಯಗಳನ್ನ ಗುರುತಿಸಿ ವಲಯನ್ನ ಗುರುತಿಸ್ತದೆ. ಆ ವಲಯದಲ್ಲಿ ಎಷ್ಟು ಜನ ವ್ಯಾಪಾರಿಗಳೇ ಮಾರ್ಕ್ ಹಾಕ್ತಾರೆ, ಮಾರ್ಕ್ ಹಾಕಿ ಎಷ್ಟು ಜನ ಇದ್ದಾರೆ ಅಲ್ಲಿ ಕೊಡ್ತದೆ ಸರ್ಕಾರ. ಇದು ಒಳ್ಳೆ ನಿರ್ಣಯ ತಗೊಳ್ಳಿ. ವಿನಯ್ ಸರ್, ಈಗ ಕಾನೂನಿನ ಪ್ರಕಾರ ನೋಡ್ತಾ ಹೋಗೋದಾದ್ರೆ ಈ ಬೀದಿ ಬದಿ ವ್ಯಾಪಾರ ಇದು ಕಾನೂನು ವಿರುದ್ಧನ ಹೇಗೆ? ಮೇಡಮ್, ಬೀದಿ ಬದಿ ವ್ಯಾಪಾರ ಪಕ್ಕಾ ಲೀಗಲ್. ಅದಕ್ಕೆ ಸ್ಟ್ರೀಟ್ ವೆಂಡರ್ಸ್ ಆಕ್ಟ್ 2014 ಇದೆ. ಅಷ್ಟು ಮಾತ್ರ ಅಲ್ಲ, ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇದೆ. ಸೋಡಾನ್ ಸಿಂಗ್ ಇಂದ ಹಿಡಿದು ಗೈಂಡಾರಾಮ್ ಇಂದ ಹಿಡಿದು ಮಹಾರಾಷ್ಟ್ರ ಎಕ್ಟಾ ಹಾಕರ್ಸ್ ಯೂನಿಯನ್ ಹಿಡಿದು ಗೈಂಡಾರಾಮ್ ಜಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಹೇಳ್ತು, ಬೀದಿ ವ್ಯಾಪಾರ ಆರ್ಟಿಕಲ್ 19(1)G ಕೆಳಗಡೆ ಮೂಲಭೂತ ಹಕ್ಕು. ಮಹಾರಾಷ್ಟ್ರ ಎಕ್ಟಾ ಹಾಕರ್ಸ್ ಯೂನಿಯನ್ ಜಜ್ಮೆಂಟ್ ಅಲ್ಲಿ ಸುಪ್ರೀಂ ಕೋರ್ಟ್ ಹೇಳ್ತು, ಪಾದಚಾರಿ ಮಾರ್ಗದಲ್ಲಿ ಬೀದಿ ವ್ಯಾಪಾರಿಗಳು ಇರಬೇಕು, ಪಾದಚಾರಿಗಳು ಇರಬೇಕು, ಇಬ್ಬರಿಗೂ ಮೂಲಭೂತ ಹಕ್ಕಿದೆ. ಇಬ್ಬರ ಹಕ್ಕನ್ನು ಒಟ್ಟಿಗೆ ತಗೊಂಡು ಹೋಗ್ಬೇಕು. ಇಬ್ಬರಿಗೂ ರೈಟ್ಸ್ ಇದೆ, ಇಬ್ಬರದು ಮುಂದೆ ತಗೊಂಡು ಹೋಗ್ಬೇಕು. ವ್ಯಾಪಾರ ಮಾಡಬೇಕು, ಪಾದಚಾರಿಗಳಿಗೆ ಜಾಗ ಇರಬೇಕು, ಪಾದಚಾರಿಗಳಿಗೆ ಓಡಾಡ್ಲಿಕ್ಕೆ ಜಾಗ ಕೊಡ್ಬೇಕು ಫಸ್ಟ್. ಅದ್ರ ಬಗ್ಗೆ ಎರಡು ಮಾತಿಲ್ಲ, ಸುಪ್ರೀಂ ಕೋರ್ಟ್ ಹೇಳಿದೆ. ಆದ್ರೆ ಪಾದಚಾರಿಗಳಿಗೂ ಜಾಗ ಕೊಟ್ಟು ಬೀದಿ ವ್ಯಾಪಾರಕ್ಕೆ ಅನುಕೂಲ ಮಾಡ್ಬೋದು ಅಂತ ಹೇಳಿದ್ರೆ ಅದನ್ನ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಎರಡನೇದು, ಬೀದಿ ವ್ಯಾಪಾರಗಳ ಕಾನೂನಲ್ಲಿ ಬೀದಿ ವ್ಯಾಪಾರಿಗಳ ವ್ಯಾಖ್ಯಾನದಲ್ಲಿ ಯಾರು ಬೀದಿ ವ್ಯಾಪಾರಿ ಅಂದ್ರೆ ರಸ್ತೆ ಬದಿ, ರಸ್ತೆ, ಫುಟ್ಪಾತ್, ಸಾರ್ವಜನಿಕ ಸ್ಥಳದಲ್ಲಿ ವ್ಯಾಪಾರ ಮಾಡೋಂಥವ್ರು ಅಂತ ಇದೆ. ಮತ್ತೆ ಬೀದಿ ವ್ಯಾಪಾರಿಗಳ ಕಾನೂನಲ್ಲಿ ವೆಂಡಿಂಗ್ ಝೋನ್ ನ ವ್ಯಾಖ್ಯಾನದಲ್ಲಿ ವೆಂಡಿಂಗ್ ಝೋನ್ ಇನ್ಕ್ಲೂಡ್ಸ್ ಫುಟ್ಪಾತ್, ಎಡ್ಜ್ ಆಫ್ ದ ರೋಡ್ ಅಂತೆಲ್ಲ ತುಂಬಾ ಸ್ಪಷ್ಟವಾಗಿದೆ. ಸೊ ಬೀದಿ ವ್ಯಾಪಾರ ಪಕ್ಕಾ ಲೀಗಲ್, ಅದ್ರ ಬಗ್ಗೆ ಎರಡು ಡೌಟ್ ಇಲ್ಲ. ಹಲವಾರು ಸುಪ್ರೀಂ ಕೋರ್ಟ್ ಜಜ್ಮೆಂಟ್ಸ್ ಇದೆ, ಹೈಕೋರ್ಟ್ ಜಜ್ಮೆಂಟ್ಸ್ ಇದೆ. ಮೊನ್ನೆ ಚೀಫ್ ಜಸ್ಟಿಸ್ ಓಕಾ ಅವರು ಕರ್ನಾಟಕ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿರ್ಬೇಕಾದ್ರೆ ಅವರೊಂದು ತೀರ್ಪು ಕೊಟ್ಟಿದ್ರು. ಆಗ್ಲೂ ಒಂದು ಪಾದಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಿತ್ತು. ಆಗ ಅವ್ರು ತುಂಬಾ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಜಜ್ಮೆಂಟ್ ಇದೆ ಪ್ರಶಾಂತ್ ರಾವ್ ಜಜ್ಮೆಂಟ್ ಅಲ್ಲಿ, ಪಾದಚಾರಿ ಮಾರ್ಗ ಒತ್ತುವರಿ ಮಾಡಬೇಕಾದ್ರೆ ನೀವು ಬೀದಿ ವ್ಯಾಪಾರಿಗಳ ಕಾನೂನು ಅನುಷ್ಠಾನ ಮಾಡಬೇಕು. ಯಾಕಂತ ಹೇಳಿದ್ರೆ ಬೀದಿ ವ್ಯಾಪಾರಿಗಳು ಒತ್ತುವರಿದಾರರಲ್ಲ, ಬೀದಿ ವ್ಯಾಪಾರಿಗಳ ಕಾನೂನು ಫಾಲೋ ಮಾಡ್ಕೊಂಡು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಇವತ್ತು ಸರ್ಕಾರನ ಕೇಳ್ತಿರೋದು ಇಷ್ಟೇ, ನಾವು ಬೆಂಗಳೂರನ್ನ ಅಭಿವೃದ್ಧಿ ಆಗ್ಬೇಕು ಅಂತಾನೆ ಇದ್ದೀವಿ, ನಾವು ಎಲ್ಲರೂ ಚೆನ್ನಾಗಿರ್ಬೇಕು ಅಂತಿದ್ದೀವಿ, ಆದ್ರೆ ಕಾನೂನನ್ನ ನೀವು ಫಾಲೋ ಮಾಡಿ. ಕೃಷ್ಣ ಬೈರೇಗೌಡರು ಇವತ್ತು ಒಂದು ಸಭೆಯಲ್ಲಿ ಹೇಳಿದ್ದಾರೆ, ಮೇನ್ ರೋಡಲ್ಲಿ ವ್ಯಾಪಾರ ಮಾಡಬೇಡಿ ಅಂತ. ನಮ್ಮ ಪ್ರಶ್ನೆ ಇಷ್ಟೇ, ಸ್ವಾಮಿ, ಕಾನೂನಾಗಾದ್ರೆ ಮೇನ್ ರೋಡ್ಗೆ ಅಪ್ಲೈ ಆಗೋದಿಲ್ವಾ? ಬೀದಿ ವ್ಯಾಪಾರಿಗಳ ಕಾನೂನು ಮೇನ್ ರೋಡ್ಗೆ ಅಪ್ಲೈ ಆಗೋದಿಲ್ವಾ? ನಾವು ಇಷ್ಟೇ ಕೇಳ್ತಾ ಇರೋದು ಸಚಿವರಿಗೆ. ಮತ್ತೆ ನೀವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ ಆಗ್ಲೇ, 300 ಜನ ಸತ್ತೋಗಿದ್ದಾರೆ, ನಿಮ್ಮ ಅಭಿಪ್ರಾಯ? ಮೇಡಮ್, ನಾವು ಸಚಿವರಿಗೂ ಕೇಳಿದ್ವಿ, ಟ್ರಾಫಿಕ್ ಪೊಲೀಸರಿಗೂ ಕೇಳ್ತಾ ಇದ್ವಿ, ನೀವು ಒಂದು FIR ತೋರಿಸಿ ಬೀದಿ ವ್ಯಾಪಾರಿಯಿಂದ ಆಕ್ಸಿಡೆಂಟ್ ಆಗಿದೆ ಅಂತ. ಆ ಸ್ಪಾಟ್ ನಾವು ಹೋಗಿ ಏನ್ ಕ್ಲಿಯರೆನ್ಸ್ ಇದೆ ನಾವು ಬೀದಿ ವ್ಯಾಪಾರಿ ಸಂಘಟನೆಗಳು ಮಾಡ್ತೀವಿ. ನಮ್ಗೆ ಒಂದು FIR ತೋರಿಸಿಲ್ಲ ಇಲ್ಲಿ ತನಕ ನಮ್ಮಿಂದ ಸಾವಾಗಿದೆ ಅಂತ. ಆದ್ರೆ ಸಾವಾಗಿರೋದು ಯಾರಿಂದ? ಟ್ರಾಫಿಕ್ ಪೊಲೀಸ್ ಸ್ಟಡಿ. ರಸ್ತೆ ಗುಂಡಿ ಒಂದು. ಮೇಡಮ್, ಪಾದಚಾರಿಗಳು ಸಾಯ್ತಾ ಇರೋದು ರಸ್ತೆ ದಾಟಬೇಕಾದ್ರೆ, ನೀವು ತುಮಕೂರು ರೋಡ್ಗೆ ಹೋಗಿ, ಔಟರ್ ರಿಂಗ್ ರೋಡ್ಗೆ ಹೋಗಿ, ಅಲ್ಲಿ ಕ್ರಾಸ್ ಮಾಡ್ಬೇಕಾದ್ರೆ ಸಾಯ್ತಾ ಇದ್ದಾರೆ. ಇದು ಟ್ರಾಫಿಕ್ ಪೊಲೀಸ್ ಅವ್ರ ವರದಿ ಮೇಡಮ್. ಮತ್ತೆ ಟ್ರಾಫಿಕ್ ಪೊಲೀಸ್ ಅವ್ರ ವರದಿ ಪ್ರಕಾರ ಡ್ರಂಕ್ ಅಂಡ್ ಡ್ರೈವಿಂಗ್ ಇಂದ ನೈಟ್ ಅಲ್ಲಿ ಜನ ಸಾಯ್ತಾ ಇದ್ದಾರೆ. ನೈಟ್ 10 ಗಂಟೆಗೆ ಯಾರು ಬೀದಿ ವ್ಯಾಪಾರ ಮಾಡ್ತಾ ಇದ್ದಾರೆ ಮೇಡಮ್? ಕೇರ್ ಮಾರ್ಕೆಟ್ ಅಲ್ಲಿ ಬಿಟ್ಟು ಅಲ್ಲಿ ಒಂದ್ ಕಡೆ ನೈಟ್ ಆಗುತ್ತೆ, ಅದ್ ಬಿಟ್ಟರೆ ಬೇರೆ ಯಾರು 10 ಗಂಟೆಗೆ ವ್ಯಾಪಾರ ಮಾಡ್ತಾರೆ? ಸೊ ಹಾಗಾಗಿ ನಾವ್ ಹೇಳ್ತಾ ಇರೋದು, ದಯವಿಟ್ಟು ಯಾರ್ದೋ ತಪ್ಪನ್ನ ನೀವು ನನ್ನ ತಲೆ ಕಟ್ಬೇಡಿ. ನಮ್ಮಿಂದ ತಪ್ಪಾಗಿದ್ರೆ ದಯವಿಟ್ಟು ನೀವು ಎಲ್ಲ FIR ತೋರಿಸಿ, ಎಲ್ಲಿ ಬೀದಿ ವ್ಯಾಪಾರದಿಂದ ಆಗಿದೆ ನಾವು ಕ್ರಮ ತಗೊಂತೀವಿ. ಸೊ ಹಾಗಾಗಿ ನಾವು ಕೇಳ್ತಾ ಇರೋದು, ಇವತ್ತಿನ ಸಭೆಯಲ್ಲಿ ನಮ್ಮ ಕೇಶವಮೂರ್ತಿ ಅವರು ಹೇಳ್ದಂಗೆ ನಮ್ಮ ಜಂಟಿ ಹೋರಾಟ ಸಮಿತಿ ನೆನ್ನೆ ಹೋರಾಟ ಮಾಡಿದ್ದಕ್ಕೆ ಮಾನ್ಯ ರಾಜೀವ್ ಗೌಡ ಅಂತಿದ್ದಾರೆ, ರಾಜ್ಯಸಭಾ ಫಾರ್ಮರ್ MP ಅವರು ಕೃಷ್ಣ ಬೈರೇಗೌಡರ ಜೊತೆ ಮಾತಾಡಿ ಸಭೆ ಫಿಕ್ಸ್ ಮಾಡಿದ್ದಾರೆ. ನಾವು ಅವ್ರಿಗೂ ಧನ್ಯವಾದಗಳು ಹೇಳ್ಬೇಕು, ಯಾಕಂದ್ರೆ ಅವ್ರಿಗೂ ಕಾಳಜಿ ಇದೆ. ಮತ್ತೆ ನಾವು ಕೇಳ್ತಾ ಇದ್ದಿದ್ದು ಇಷ್ಟೇ, ಕೆಲವರು ಕೇಶವಮೂರ್ತಿ ಅವರು ಹೇಳ್ದಂಗೆ ನಾವು ಕೆಲವನ್ನ ಸ್ವಾಗತಿಸ್ತೀವಿ. ಅವ್ರು ಮತ್ತೆ ಸಮೀಕ್ಷೆ ಮಾಡ್ತಾರೆ ಅಂತ ಹೇಳಿದ್ದಾರೆ, ಬಿಟ್ಟೋಗಿರೋರಿಗೆ ಗುರುತಿನ ಚೀಟಿ ಕೊಡ್ತಾರೆ ಅಂತ ಹೇಳಿದ್ದಾರೆ, ಪಟ್ಟಣ ವ್ಯಾಪಾರ ಸಮಿತಿ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆದ್ರೆ ಈ ಮೇನ್ ರೋಡ್ ವಿಷಯದಲ್ಲಿ ನಮಗೆ ಸಮಾಧಾನ ಇಲ್ಲ. ನಾನು ಬೆಳಿಗ್ಗೆನೂ ಕೃಷ್ಣ ಬೈರೇಗೌಡರಿಗೆ ಹೇಳಿದೆ, ಇವತ್ತು ಬೆಳಿಗ್ಗೆ 8:30 ಮೇಡಮ್ ನನಗೆ ನಿಮ್ಯಾನ್ಸ್ ಹಿಂಭಾಗದಲ್ಲಿ ವ್ಯಾಪಾರಿಗಳು ಫೋನ್ ಮಾಡಿದ್ರು. ಅಲ್ಲಿ ಅವ್ರಿಗೆ ID ಕಾರ್ಡ್ ಇದೆ, ಅದರಲ್ಲಿ ನಿಮ್ಯಾನ್ಸ್ ಹಿಂಭಾಗ 8th ಮೇನ್ ಫುಟ್ಪಾತ್ ಅಂತ ಬರ್ದಿದೆ, ID ಕಾರ್ಡ್ ಮೆನ್ಷನ್ ಆಗಿದೆ. ಆದ್ರೂ ಅಲ್ಲಿ AW ಹೊಂಬೇಗೌಡ ನಗರ ಅವ್ರು ಕೇಳ್ತಾ ಇಲ್ಲ. ಮತ್ತೆ ನಾವು ಹೇಳಿದ್ವಿ, ಕೃಷ್ಣ ಬೈರೇಗೌಡರು ಹೇಳ್ತಾ ಇದ್ದಾರೆ, ನಾವು ತೆರವುಗೊಳಿಸ್ತಾ ಇಲ್ಲ, ಸ್ಥಳಾಂತರ ಮಾಡಿಸ್ತಾ ಇದ್ದೀವಿ, ಪರ್ಯಾಯ ಸ್ಥಳ ಯಾವುದು? ಹೋಗಿ ಸಚಿವರನ್ನ ಕೇಳಿ, ನಮ್ ಯಾಕೆ ಕೇಳ್ತೀರಾ ಅಂತ ಹೇಳ್ತಾರೆ. ನನ್ನ ಸಚಿವರಿಗೆ ಹೇಳಿದ್ದೀನಿ, ನೀವೊಂದು ಹೇಳ್ತೀರಾ, ಅಲ್ಲಿ ಇನ್ನೊಂದು ಮಾಡ್ತಾರೆ. ಇವತ್ತು ನೀವು ಇನ್ನೊಂದು ಹೇಳಿದ್ರಿ, ನೀವು ಪರ್ಯಾಯ ಸ್ಥಳ ಬಗ್ಗೆ ಕೇಳಿದ್ರಿ. ಪರ್ಯಾಯ ಸ್ಥಳ ಬಗ್ಗೆ ನಾವು ಕೃಷ್ಣ ಬೈರೇಗೌಡರು ಕೇಳಿದಾಗ ಅವ್ರು ಹೇಳಿದ್ರು, ನೀವು ಸೈಡ್ ರೋಡಲ್ಲಿ ಮಾಡ್ಕೊಳ್ಳಿ. ನಾವು ಹೇಳಿದ್ವಿ, ಸೈಡ್ ರೋಡಲ್ಲಿ ಮಾಡಂಗಿದ್ರೆ ನೀವೇ ಮಾರ್ಕ್ ಮಾಡ್ಕೊಡಿ ಫಸ್ಟ್. ಅದ್ ಮಾರ್ಕ್ ಮಾಡೋ ತನಕ ನಾವೊಂದು ತೆರವುಗೊಳಿಸ್ಬೇಡಿ. ನೀವೇನೋ ಹೇಳ್ತೀರಾ ಸೈಡ್ ರೋಡ್ಗೆ ಹೋಗಿ. ಹೌದು, ಯಾಕಂದ್ರೆ ಅಲ್ಲಿ ಈ ನಿವಾಸಿಗಳು ಇರ್ತಾರಲ್ಲ, ಕಮರ್ಷಿಯಲ್ ಇರ್ತಾರೆ, ನಿವಾಸಿಗಳು ಬರ್ತಾರೆ, ಅವ್ರು ಹೇಳ್ತಾರೆ ನೀವ್ ಇದ್ ಮಾಡಿ ಬೇಡ. ಆಮೇಲೆ ಮೇಡಮ್, ಬಿಗ್ಗೆಸ್ಟ್ ಪ್ರಾಬ್ಲಮ್ ಅಂದ್ರೆ ಟ್ರಾಫಿಕ್ ಪೊಲೀಸ್. ಅವ್ರು ಬಂದ್ಬಿಟ್ಟು, ರೀ ನಮಗ್ ಗೊತ್ತಿಲ್ಲ ರೀ,
ನೀವು ಹೋಗಿ GBI ಅಂತ ಕೇಳ್ರಿ, ನಮ್ಗೆ ಯಾಕ್ರಿ ಕೇಳ್ತೀರಾ ಅಂತ ಅವ್ರು ಹೇಳ್ತಾರೆ. ಅವ್ರು ಇವ್ರ ಮೇಲೆ ಇವ್ರ ಮೇಲೆ ನಾವಿಲ್ಲಿ ಹೋಗಿ ಸಿಕ್ಕಾಕೋಬೇಕು. ಅದಕ್ಕೆ ನಾವು ಕೃಷ್ಣ ಬೈರೇಗೌಡರಿಗೆ ಹೇಳ್ತಾ ಇರೋದು, ಈ ತೆರವು ಕಾರ್ಯಾಚರಣೆ ನಿಲ್ಲಿಸಿ ಪರ್ಯಾಯ ಸ್ಥಳ ಇಲ್ಲದೆ ಯಾರನ್ನೂ ತೆರವುಗೊಳಿಸಬಾರ್ದು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಸರ್, ಮತ್ತೆ ಮಾತಾಡ್ತಾ ಹೋಗೋಣ. ಇನ್ನು ಒಂದ್ ಕಡೆ ತೆರವು ಕಾರ್ಯಾಚರಣೆ ನಡೀತಾ ಇದೆ, ಇದಕ್ಕೆ ಒಂದಷ್ಟು ಸಾರ್ವಜನಿಕರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರೆ ಬೀದಿ ಬದಿ ವ್ಯಾಪಾರಿಗಳ ಜೀವನ ಅಕ್ಷರಶಃ ಬೀದಿಗೆ ಬಿದ್ದಿರೋದಂತೂ ನಿಜ. ರವಿ ಶೆಟ್ಟಿ ಸರ್, ನಾವು ಮಾತಾಡ್ತಾ ಇದ್ವಿ, ಈಗ ಬೀದಿ ಬದಿ ವ್ಯಾಪಾರ ಅದೊಂದ್ ಕಡೆ ಆದ್ರೆ ಈ ಅಂಗಡಿಗಳಲ್ಲಿ ಬೇಕರಿಗಳಲ್ಲಿ ಕ್ಯಾನಪಿ ಹಾಕೊಂಡಿರ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಸರ್? ಕೆನಪೆ ಅನ್ನೋದು ಅದು ಮಡ್ಚುವಂಥದ್ದು, ಫೋಲ್ಡ್ ಮಾಡುವಂಥದ್ದು ಅಥವಾ ಪಿಟ್ಟೆ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ. ಇವರು ಅದನ್ನು ಹೊಡಿತಾ ಇದ್ದಾರೆ, ಅದನ್ನ ನಾನು ವಿರೋಧಿಸ್ತೀನಿ. ಯಾಕೆ ಅಂತ ಹೇಳಿದ್ರೆ ಅದರಿಂದ ನೆರಳು ಬರ್ತದೆ, ಅದರಿಂದ ಮಳೆ ಬರೋದನ್ನ ತಡೆಯುವಂಥದ್ದು ಮಾಡಬಹುದು. ನೀವು ಕಮರ್ಷಿಯಲ್ ತೆರಿಗೆಯನ್ನ ನಮ್ಮಿಂದ ಪಾವತಿ ಮಾಡ್ಕೊಳ್ತೀರಾ, ನಮಗೆ ಮೂಲಭೂತ ಸೌಕರ್ಯ ಒಂದು ಕೆನಪೆ, ಆ ಕೆನಪೆನ ಹೊಡೆದು ತೆಗಿತಿರಲ್ಲ, ನಿಮ್ಗೇನು ಅನ್ಸಲ್ವಾ? ನಿಮ್ಗೆ ಅಷ್ಟೊಂದು ತೆಗಿಲೇಬೇಕು. ನಿಮಗೆ ನಿಜವಾಗಿಯೂ ಬೆಂಗಳೂರು ಮೇಲೆ ಕಾಳಜಿ ಇದ್ರೆ ಮಾನ್ಯ ಕೃಷ್ಣ ಬೈರೇಗೌಡ್ರೆ ಅಧಿಕಾರನ ಬಿಟ್ಟು ನಿಮ್ಗೆ ಕಾಳಜಿ ಇದ್ದಿದ್ದೆ ಹೋದಾದ್ರೆ ಸಂಜೆ ಅಲ್ಲಿ ಮೆಜೆಸ್ಟಿಕ್ಕಿಗೆ ಹೋಗಿ ಆ ಬಸ್ಗಳು ಅಡ್ಡದಿಡ್ಡಿ ಹಾಕಿದ್ದಾರೆ, ಅದರಿಂದ ಎಷ್ಟು ಆಂಬ್ಯುಲೆನ್ಸ್ಗಳು ಸಿಕ್ಕಾಕೊಂಡಿದೆ, ಎಷ್ಟು ವೈದ್ಯರು ಸರಿಯಾದ ಸಮಯಕ್ಕೆ ಹೋಗಕ್ಕಾಗ್ತಿಲ್ಲ, ಎಷ್ಟು ವಕೀಲರು ಕೋರ್ಟಿಗೆ ಸರಿಯಾಗಿ ಹೋಗಕ್ಕಾಗ್ತಿಲ್ಲ, ಎಷ್ಟು ಜನ ಜಡ್ಜ್ಗಳು ಸರಿಯಾಗಿ ಹೋಗಕ್ಕಾಗ್ತಿಲ್ಲ. ಅದನ್ನ ತೆರವುಗೊಳಿಸ್ರಿ, ಅದೆಲ್ಲ ನಿಮ್ಮವ್ರದ್ದಿದೆ ಅಂತ ಬಿಟ್ಟು ಅದನ್ನೆಲ್ಲ ಬಿಟ್ಕೊಂಡು ಏಕಾಏಕಿ ಇದು ಬಂದು ನೋಡಿ. ಆ ಕೆನಫೆ ಇದೆಯಲ್ಲ, ನಾವು ಈ ಬೇಕರಿ ಕಾಂಡಿಮೆಂಟ್ಸ್ ಚಿಕ್ಕ ಅಂಗಡಿಗಳು ಮತ್ತೆ ಸಣ್ಣವರು ಹಾಕಿರ್ತಾರೆ, ಅದು ಫೋಲ್ಡ್ ಮಾಡಕ್ ಬರ್ತದೆ, ಫೋಲ್ಡು ಮಾಡುವಂಗಿಲ್ಲಂತೆ, ತೆಗೆದು ಬಿಡ್ಬೇಕಂತೆ. ತೆಗೆದ್ರೆ ಈಗ ಮಳೆಯನ್ನ ಹೇಗಿದ್ ಮಾಡ್ತಾರೆ? ಈಗ ಅದ್ರ ಜೊತೆಗೆ ನಿನ್ನೆಯಿಂದ ಇನ್ನೊಂದು ಶುರು ಮಾಡಿದ್ದಾರೆ ಸರ್, ಈ ಚಿರಂಡಿಯಲ್ಲಿ ಮಣ್ಣನ್ನು ತೆಗೆಯುವಂಥದ್ದು, ಮೋರಿಯಲ್ಲಿ ಮಣ್ಣು ತೆಗೆಯುವಂಥದ್ದು. ಇದೇನು ಹೇಳ್ತಾರಲ್ಲ, ಯಾವ್ದೋ ಟೈಮಿಂಗ್ ನೀರು ಹುಡುಕಿದ್ರು ಅಂತ ಹೇಳ್ಬಿಟ್ಟು, ಆ ರೀತಿ ಪರಿಸ್ಥಿತಿ ಈಗ ಮಳೆಗಾಲದಲ್ಲಿ ಹೋಗಿ ಇಲ್ಲೊಂದು ಸ್ವಲ್ಪ ತೆಗೆದಿದ್ದಾರೆ, ಅಲ್ಲಿ ಸ್ವಲ್ಪ ತೆಗೆದಿದ್ದಾರೆ, ಅಲ್ಲಿ ಸ್ವಲ್ಪ ತೆಗೆದಿದ್ದಾರೆ. ಈಗ ಮಳೆ ಬಂದ್ರೆ ಅದಷ್ಟು ಕೆಟ್ಟ ವ್ಯವಸ್ಥೆ ಆಗ್ತದೆ ಅಂದ್ರೆ ಮ್ಯಾನೇಜ್ಮೆಂಟ್ ಸರಿಯಾಗಿಲ್ಲ ಅಂತ ಹೇಳಿದ್ರೆ, ಬರೀ ಸಚಿವರು ಏನ್ ತಿಳ್ಕೊಂಡಿದ್ದಾರೆ, ನಾನು ಒಬ್ಬನೇ ನೋಡ್ತೀವಿ ಅಂತ ಹೇಳ್ಬಿಟ್ಟು. ಸಚಿವರು ಹೇಳ್ದಂಗೆಲ್ಲ ಅಧಿಕಾರಿಗಳಿಲ್ಲ. ಯಾಕೆಂದ್ರೆ ಅಧಿಕಾರಿಗಳು ಇವತ್ತು ಮುಖ್ಯಮಂತ್ರಿ ಹೇಳ್ದಂಗೂ ಇಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಒಬ್ಬ ಅಧಿಕಾರಿ ಅಲ್ಲಿ ಬರ್ಬೇಕು ಅಂತ ಹೇಳಿದ್ರೆ, ಯಾರೋ ಹೇಳಿದ್ ನಂಗೆ ಗೊತ್ತಿಲ್ಲ, 2 ಕೋಟಿ 3 ಕೋಟಿ 4 ಕೋಟಿ ಅಂತ ಬಿಟ್ಟು ಕೋಟಿಗಳ ಲೆಕ್ಕದಲ್ಲಿ ಅವ್ರದ್ದು ಮಾತುಕತೆ ಆಗಿ ಬರೋದಂತೆ. ಆ ದುಡ್ಡು ತಗೊಂಡು ಬಂದಂತ ವ್ಯಕ್ತಿ ಇವ್ರ ಮಾತು ಕೇಳಲಿಕ್ಕೆ ಅವನಿಗೇನು ಹುಚ್ಚನಾಯಿ ಕಚ್ಚಿಲ್ಲ, ಕಚ್ಚಿದ್ದೆ ಹೋದ್ರು ಒಳ್ಳೆ ನಾಯಿ ಕಚ್ಚಿರುತ್ತೆ. ಅದು ಆ ರೀತಿ ಅಂದ್ರೆ ವ್ಯವಸ್ಥೆ ಈ ರೀತಿ ಇರೋದ್ರಿಂದ ಅಧಿಕಾರಿಗಳು ಮಾತು ಕೇಳಲ್ಲ. ಗೆಳೆಯರು ಹೇಳ್ತಾ ಇದ್ರು ಏನಂತ ಹೇಳಿದ್ರೆ, ಒಂದ್ ಕಡೆ ಹೋಗಿ ಇನ್ನೊಂದ್ ಕಡೆ ಹೋಗಿ ಅಂತ ಹೇಳ್ತಾರೆ. ಅದನ್ನ ಕೃಷ್ಣ ಬೈರೇಗೌಡರನ್ನೇ ಕೇಳ್ಕೊಳ್ರಿ, GBI ಕೇಳ್ಕೊಳ್ರಿ. ಇವ್ರಿಗೆ ಒಂದು ಆಧಾರ ಸಿಕ್ಕಿದೆ, ಏನು ಇವ್ರು ಅವ್ರ ಮೇಲೆ, ಅವ್ರು ಇವ್ರ ಮೇಲೆ, ಅವ್ರು ಏನ್ ಮಾಡ್ತಿದ್ದೀನಿ ಎಲ್ಲಿದ್ದಾರೆ ಅನ್ನೋದು ಅವರಿಗೆ ಡೀಟೇಲ್ ಇಲ್ಲ. ಅಂದ್ರೆ ಅಸಂಬದ್ಧವಾದಂತ ಒಂದು ತೆರವು ಕಾರ್ಯಕ್ರಮ ಇದು. ನಿಜವಾಗಿಯೂ ಇವರು ಮಾಡ್ತಾ ಇರೋದು ಯಾವುದು, ಈ ಬೀದಿ ಬದಿ ವ್ಯಾಪಾರಿಗಳಲ್ಲಿ ವಿಂಗಡಣೆಯನ್ನ ಮಾಡಿ ಸರಿಯಾದ ರೀತಿಯಲ್ಲಿ ಮಾಡಬೇಕಿತ್ತು. ಅದಕ್ಕೆ ಸಾಕಷ್ಟು ಸಮಯಾವಕಾಶವನ್ನು ಮಾಡಿ ಅದಕ್ಕೊಂದು ಮಾರ್ಕ್ ಮಾಡಿ, ನಿಮಗೆ ಇಷ್ಟು ಇದರಿಂದ ನೀವು ಈಚೆಗೆ ಬಂದಿದ್ದೆ ಹೋದರೆ ನಿಮ್ಮ ಮೇಲೆ ನಾವು ಆಕ್ಷನ್ ತಗೊಳ್ತೇವೆ, ನಿಮ್ಮ ವಸ್ತುಗಳನ್ನು ನೋಡ್ರಿ. ಒಬ್ಬ ರೈತ ಬೆಳೆದಿದ್ದು, ಸಾಮಾನ್ಯ ರೈತ ಬೆಳೆದಿದ್ದು, ಈಗ ದೊಡ್ಡ ರೈತ ಬೆಳೆದಿದ್ದು ಏನ್ ಮಾಡ್ತಾನೆ ಅಂದ್ರೆ ಮಂಡಿಗೆ ಹೋಗುತ್ತೆ. ಈ ಸಣ್ಣ ರೈತ ಬೆಳೆದಿದ್ದು ಈಗ ಒಂದು 10 kg 20 kg ಏನ್ ಮಾಡ್ಬೇಕು, ಅವತ್ತಂದು ಇಲ್ಲೇ ಮಾರ್ಬೇಕು. ಮತ್ತೆ ನಮಗೀಗ ಬೇಕಾಗಿದ್ದು ಒಂದು ಸಾಂಬಾರಿಗಷ್ಟೇ, ಒಂದು 2 ಟೊಮೊಟೊ, ಒಂದು ಇದು ಬೇಕು. ಅದನ್ನ ನಾನು ಹೋಗಿ ಮಂಡಿಯಲ್ಲಿ ಹೋಗಿ ಕೇಳಿದ್ರೆ ಕೊಡ್ತಾರ? ಮಂಡಿಯಲ್ಲಿ ಅಕಸ್ಮಾತ್ ಕೊಟ್ರು ಅಂತಾನೆ ತಿಳ್ಕೊಳ್ಳೋಣ. ಹಾಗಾದ್ರೆ ಇವೊಬ್ಬ ಸಣ್ಣ ಉದ್ಯಮಿ ಏನ್ ಮಾಡ್ಬೇಕು? ಸಣ್ಣ ಉದ್ಯಮಿ ಏನಾಗ್ಬೇಕು ಇವನು? ಯಾಕಂದ್ರೆ ಪ್ರತಿ ಒಂದರಲ್ಲೂ ಸಾರ್ವಜನಿಕ ಒಬ್ಬ ಒಂದು ಪ್ರಾಣಿ ಪಕ್ಷಿಯಿಂದ ಹಿಡಿದು ಒಂದು ಇರುವೆಗೂ ಬದುಕಲಿಕ್ಕೆ ಅವಕಾಶವನ್ನು ಕಲ್ಪಿಸಿರೋದಂಥದ್ದು ನಮ್ಮ ಪ್ರಜಾಪ್ರಭುತ್ವ. ಈ ಪ್ರಜಾಪ್ರಭುತ್ವದಲ್ಲಿ ಇವರು ರಾತ್ರಿ ದರೋಡೆ ಮಾಡ್ತಾ ಇದ್ದಾರೆ. ಹಗಲು ದರೋಡೆ, ರಾತ್ರಿನೂ ದರೋಡೆ ಮಾಡಕ್ ಶುರು ಮಾಡಿದ್ದಾರೆ. ಹಗಲು ಮಾಡ್ಬೇಕಾಗಿದ್ದನ್ನ ರಾತ್ರಿ ಮಾಡಕ್ ಶುರು ಮಾಡಿದ್ದಾರೆ, ಇದು ಮಾಡ್ತಾ ಇದ್ದಾರೆ. ಅದಲ್ದೇನೆ ಇವರು BBMPಯಲ್ಲಿ ಇವರು ತಡಿಬೇಕು ಅನ್ನೋದಾದ್ರೆ ಇನ್ನೂ ಹಲವಾರು ವಿಷಯ ಇದೆ. ಒಂದು ಟಾರ್ ಹಾಕೊಂಡು ಹೋಗಿರ್ತಾರೆ, 6 ತಿಂಗಳಾಗಿರಲ್ಲ, ಮತ್ತೊಂದ್ಸಲ ಅಲ್ಲಿ ಡಾಂಬರೀಕರಣ ಮಾಡ್ತಾರೆ. ಅದೇ ಒಂದು ಇಷ್ಟೊಡ್ದು ಅವನ್ನೆಲ್ಲ ತಡೀಲಿ, ಸೋರುವಿಕೆ ತಡೀಲಿ, ಅವಾಗ ತಡೆಗಟ್ಟಲಿ. ಮತ್ತೆ ಜನಗಳಿಗೂ ಅಷ್ಟೇ ಸರಿಯಾದ ಗೈಡ್ಲೈನ್ಸ್ ಕೊಡ್ಲಿ. ಆ ಅಧಿಕಾರಿಗಳು, ಭ್ರಷ್ಟ ಅಧಿಕಾರಿಗಳು ಏನಿದ್ದಾರೆ, ಇವತ್ತು ಭ್ರಷ್ಟತೆಯಲ್ಲಿ ನಮ್ಮ ರಾಜ್ಯ 5ನೇ ಸ್ಥಾನದಲ್ಲಿ ಇದೆ ಅಂತ ಬಿಟ್ಟು ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರು, ನಮ್ಮ ಲೋಕಾಯುಕ್ತ ನ್ಯಾಯಾಧೀಶರು ಉಪ ಲೋಕಾಯುಕ್ತ ಹೇಳಿದ್ದಾರೆ. ಅವರು ಹೇಳಿರುವಂಥದ್ದು 5ನೇ ಸ್ಥಾನದಲ್ಲಿದೆ. ಅದನ್ನ ತಡೆಯುವಂತ ಒಂಚೂರು ಇವರು ಮನಸ್ಸು ಮಾಡಿದ್ರೆ ಬಹಳಷ್ಟು ಒಳ್ಳೇದಾಗ್ತದೆ. ಮತ್ತೆ ಈಗ ಹೊಡೆಯೋದು 100 ರೂಪಾಯಿ ಕೊಟ್ರೆ ಬಿಡ್ತಾರೆ ಅಂತ ಗೊತ್ತು. ಈಗ ಜನಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಪೊಲೀಸ್ ಬಂದು ನನಗೆ ಹೇಳ್ತಾ ಇದ್ದಾನೆ ಅಂದ್ರೆ ಅವ 100 ರೂಪಾಯಿ ಕೇಳ್ತಾ ಇದ್ದಾನೆ ಅಂತ ಅರ್ಥ. ಅವ್ರು ಮೈಂಡ್ ಸೆಟ್ ಆಗ್ಬಿಟ್ಟಿದ್ದಾರೆ. ಏನು ವಕೀಲ್ ಸಾಹೇಬ್ರೆ, ಮೈಂಡ್ ಸೆಟ್ ಆಗ್ಬಿಟ್ಟಿದ್ದಾರೆ. ಏನಂತ ಹೇಳಿದ್ರೆ, ಅವನು ಹೊಡಿತಾನೆ ಅಂದ್ರೆ ನಾನು ಇಲ್ಲಿಂದ ತೆಗಿಬೇಕು ಅನ್ನೋದು ಅವನ ತಲೆಯಲ್ಲಿ ಇಲ್ಲ. ಅವನ ತಲೆಯಲ್ಲಿ ಇರೋದು ಒಂದೇ, ನಾನು ಇಲ್ಲಿಂದ ಅವನಿಗೆ 100 ರೂಪಾಯಿ ಕೊಡಬೇಕು.
ಆ ಕೊಟ್ಟರು ಕೂಡ ಸರಿ ಆಗುತ್ತೆ ಅಂತ. ಸೊ ಈ ನಿಯಮನ ಬದಲು ಮಾಡಿ ಫಸ್ಟ್. ನೀವು ನಿಜವಾಗೂ ಹೇಳ್ಬೇಕಂದ್ರೆ ಮೆಜೆಸ್ಟಿಕ್ ನಲ್ಲಿ ಬಸ್ಗಳು ರಾತ್ರಿ ನಿಲ್ಲೋದಿದೆಯಲ್ಲ, ಇವ್ರು ಇದು ಕಾರ್ಪೊರೇಟ್ ಲೆವೆಲ್ ಬಿಸ್ನೆಸ್ ಮಾಡ್ಲಿಕ್ಕೆ ನಮ್ಮ ತೆರಿಗೆ ಹಣದ ರಸ್ತೆಯನ್ನು ಉಪಯೋಗಿಸ್ತಾ ಇರಲ್ಲ ಸಾಲಾಗಿ. ಎಷ್ಟು ಗಾಡಿ ಮೇಲೆ ಕೇಸ್ ಮಾಡಿದ್ದಾರೆ? ಒಂದೇ ಒಂದು ಗಾಡಿ 10-15 ಅಲ್ಲ, ಒಂದು ಲೈಸೆನ್ಸ್ ಅಲ್ಲಿ ಒಂದು 10-15 ಗಾಡಿಗಳು ಓಡ್ತಾ ಇದಾವಲ್ಲ, ಅದಕ್ಕೇನು ಕ್ರಮ ತಗೊಂಡಿದ್ದಾರೆ? ಇದೆಲ್ಲ ಮಾಡಲ್ಲ. ಇವ್ರಿಗೆ ಏನ್ ಗೊತ್ತಾ, ಈ ಬೇಕರಿ, ಕಾಂಡಿಮೆಂಟ್ಸ್ ಅವರು, ಬೀದಿ ಬದಿ ವ್ಯಾಪಾರಿಗಳು, ಇವ್ರು ಏನಂದ್ರೆ ಎಲ್ಲರೂ ಇವ್ರ ಮೇಲೆ ಇವ್ರಿಗೆ ಏನು ಮಾಡಲ್ಲ. ಈ ಸಲ ಒಗ್ಗಟ್ಟಾಗಿದ್ದಾರೆ. ನನಗೆ ಮೊನ್ನೆ ನಮ್ಮ ಹೋರಾಟದಲ್ಲೂ ಒಗ್ಗಟ್ಟಾದ್ರು, ನಿನ್ನೆ ಈ ಹೋರಾಟದಲ್ಲೂ ಒಗ್ಗಟ್ಟಾದ್ರು. ಈ ಒಗ್ಗಟ್ಟಿನ ಪ್ರತಿಫಲ ಏನಾಗುತ್ತೆ ಅಂದ್ರೆ ಕೆಲವೊಂದೊಂದು ಸಲ ಒಂದೊಂದು ಸರ್ಕಾರಗಳ ಉದುರು ಬಿಡುತ್ತೆ. ಅದು ಒಂದು. ಮತ್ತೆ ಕೆಲವೊಂದೊಂದು ಸಂಘಟನೆ, ನಮ್ಮಂತ ಸಂಘಟನೆಯರಲ್ಲೂ ನಮ್ಮಂತ ಕೆಲವು ಸಮಸ್ಯೆ ಇದೆ, ಅದನ್ನ ಹೇಳ್ಕೊಳಕ್ ಬೇಜಾರಾಗ್ತದೆ. ನಾವು ಒಂದು ಹೋರಾಟಗಾರರ ನಂತರ, ಒಬ್ಬರನ್ನ ಪ್ರತಿನಿಧಿಸಿದ ನಂತರ, ನಾವು ಯಾವುದೇ ರಾಜಕಾರಣಿಗಳ ಬಕೆಟ್ಗೆ ನಾವು ಬಕೆಟ್ ಹಿಡಿಯುವಂತ ಕೆಲಸ ನಾವು ಮಾಡಬಾರ್ದು. ತಪ್ಪು ಇವ್ರು ಮಾಡಿರೋ ತಪ್ಪೆ, ಅವ್ರು ಮಾಡಿರೋ ತಪ್ಪೆ, ಇನ್ನೊಬ್ಬ ಮಾಡಿರೋ ತಪ್ಪೆ ಅದನ್ನ ಕಣ್ಸು ಅಂತ ಹೇಳುವಂತ ಕೆಲಸವನ್ನ ನಾವು ಮಾಡಬೇಕು. ಅವಾಗ ಮಾತ್ರ ಇಂಥವ್ರಿಗೆ ಒಂದು ನ್ಯಾಯ ಸಿಗ್ತದೆ. ಯಾಕೆಂದ್ರೆ ನಾನು ಈ ಬೀದಿ ಬದಿ ವ್ಯಾಪಾರಿಗಳ ಒಂದು ಇದರಲ್ಲೇ ನಾನು ನೋಡ್ತಾ ಇದ್ದೀನಿ, ಬಹಳಷ್ಟು ಮುಖಂಡರುಗಳು ಒಬ್ಬೊಬ್ಬರು ಒಂದೊಂದು ಹೇಳಿಕೆಯನ್ನು, ಅದು ರಾಜಕಾರಣಿಗಳಿಗೆ ಅನುಕೂಲ. ಯಾರು ಅದನ್ನ ಇದು ಮಾಡಿರ್ತಾರೋ, ಮಾಡಕ್ ಬಂದಿರ್ತಾರೋ ಅವ್ರಿಗೆ ಅನುಕೂಲ. ಈಗ ನೋಡಿ, ಈಗ ನಿಲ್ಸಿದ್ರು ನಮ್ಮಿಬ್ರು ಹೋರಾಟಗಾರರಿದ್ದಾರೆ, ಮುಖ್ಯ ಹೋರಾಟಗಾರರು. ಅವ್ರು ಹೇಳಿದ್ರಂತ ಇವತ್ತು ನಿಲ್ಸಿದ್ರು ಅನ್ಕೊಳ್ಳಿ, ಮಾನ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಅಥವಾ ಇವರು ಕೃಷ್ಣ ಬೈರೇಗೌಡರು ನಿಲ್ಸಿದ್ರು ಅನ್ಕೊಳ್ಳಿ. ನಾನು ಹೇಳೋದಂದ್ರೆ, ಇಷ್ಟಕ್ಕೆ ಇಲ್ಲಿಗೆ ನಿಲ್ಸಿದ್ರು, ಇಷ್ಟು ದಿನ ಒಡೆದ್ರಲ್ಲ ಇಷ್ಟೊತ್ತವರಿಗೆ, ಅವ್ರ ಕತೆ ಏನು? ಅವ್ರೇನ್ ಪಾಪ ಮಾಡಿದ್ರು? ಅವ್ರೇನ್ ತಪ್ಪು ಮಾಡಿದ್ರು? ಈಗ ಬೇರೆ ಉಳಿದವ್ರನ್ನ ಉಳಿಸಿದ್ರು, ಇವ್ರೇನ್ ತಪ್ಪು ಮಾಡಿದ್ರು? ಇವ್ರಿಗೇನಾದ್ರು ಇದು ಕೊಡ್ತಾರ, ಸರಿ ಮಾಡಿಸಿ ಕೊಡ್ತಾರ ಇವರು? ಯಾಕೆ ಒಂದ್ ಕಣ್ಣಿಗೆ ಬೆಣ್ಣೆ ಒಂದ್ ಕಣ್ಣಿಗೆ ಸುಣ್ಣ ಮಾಡ್ಬೇಕು? ಇವರು ನಿಗದಿತವಾಗಿ ತನ್ನ ನಿಯಮವನ್ನ ಪಾಲನೆ ಮಾಡಿದ್ದೆ ಹೌದಾಗಿದ್ರೆ ಇವರಿಗೆ ಈ ರೀತಿ ಸಂಕಷ್ಟ ಬರ್ತದೆ. ನಾನು ಹೇಳೋದು ಒಂದೇ, ಪ್ರತಿ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಮೇನ್ ರೋಡಿಗೆ ಅಂದ್ರೆ ಇವ್ರು ಮಾಡ್ಬೇಕು ಅನ್ನೋದಾದ್ರೆ ಮೇನ್ ರೋಡಿಗೆ ಸಂಬಂಧಪಟ್ಟಂತೆ ಇವ್ರು ಪಾರ್ಕಿಂಗ್ ಗಳೆಲ್ಲ ಮಾಡ್ತಾರೆ. ನೀವು ನೋಡಿರ್ಬೋದು, ಯಾವುದು ದುಡ್ಡು ಕೊಡೋ ಪಾರ್ಕಿಂಗ್. ಮೊನ್ನೆ ಮುಖ್ಯಮಂತ್ರಿಗಳೇ ಹೇಳ್ತಾರೆ, ಏನಂತ ಹೇಳ್ತಾರೆ ಅಂದ್ರೆ ಪಾರ್ಕಿಂಗ್ ಇದು ಕೊಡಬೇಕು ಅಂತ ಹೇಳ್ತಾರೆ, ದುಡ್ಡು ಕೊಡಬೇಕು ಅಂತ ಹೇಳ್ತಾರೆ. ಈ ಹಿಂದಿನ ಸರ್ಕಾರನು, ಈಗ ಬಿಜೆಪಿ ಆದ್ರೂ ಅದೇ, ಕಾಂಗ್ರೆಸ್ ಆದ್ರೂ JDS ಆದ್ರೂ ಅಷ್ಟೇ, ಅವರು ಪಾರ್ಕಿಂಗ್ ಮಾಡುವಾಗ ಅದೇ ರೀತಿ ಒಂದು ಮಾರ್ಕೆಟ್ ಅನ್ನ, ಸುಸಜ್ಜಿತವಾದ ಒಂದು ಮಾರ್ಕೆಟಿಂಗ್ ಮಾಡಿ, ಅವರಿಗೆ ವ್ಯವಸ್ಥೆಯನ್ನ ಮಾಡಿ, ಒಂದೊಂದು ಇದರಲ್ಲಿ ಯಾವ್ದ್ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ, ಅವಾಗ ಏನಾಗುತ್ತೆ ಅಂದ್ರೆ ಈ ಟ್ರಾಫಿಕ್ ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ನಾನೀಗ ಒಂದಿಷ್ಟು ನಿಂಬೆಹಣ್ಣು ತರಬೇಕಂದ್ರೆ ಮಾರ್ಕೆಟಿಗೆ ಹೋಗ್ಬೇಕು, ಅದೇ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ನಿಂಬೆಹಣ್ಣು ಸಿಕ್ಕಿದ್ರೆ ನಾನು ಮಾರ್ಕೆಟಿಗೆ ಯಾಕೆ ಹೋಗ್ಲಿ? ಅದನ್ನ ಅಲ್ಲಿ ಆಯಾಯ ಕ್ಷೇತ್ರದಲ್ಲಿ ಅದನ್ನೆಲ್ಲ ವ್ಯವಸ್ಥೆ ಮಾಡಿ ಆಮೇಲೆ ಇದನ್ನ ಏನ್ ಬೇಕಾದ್ರೂ ಮಾಡಿ. ವಿನಯ್ ಸರ್, ನೀವೇನೋ ಹೇಳಕ್ ಬಂದ್ರಿ. ಈಗ ಸರ್ ಹೇಳ್ತಾ ಇದ್ರು ಪರಿಹಾರದ ಬಗ್ಗೆ, ಅದನ್ನು ಸಹ ನಾವು ಮನವಿಯಲ್ಲಿ ನಾವು ಸ್ಪಷ್ಟವಾಗಿ ಹೇಳಿದ್ವಿ. ಯಾಕೆಂದ್ರೆ ಸುಮಾರು ಜನದ್ದು ಟೇಬಲ್ ಗಾಡಿಗಳು ಎಲ್ಲ ಇದಾಗಿದೆ. ಆಮೇಲೆ ನೀವು ನೋಡಿರ್ಬೋದು, ಈಸ್ಟ್ ಸಿಟಿ ಕಾರ್ಪೊರೇಷನ್ ಅನ್ಸುತ್ತೆ, ಅವ್ರು ಟ್ವಿಟರ್ ಫೀಡ್ ಅಲ್ಲಿ ಅವರೇ ಹಾಕೊಂಡಿದ್ದಾರೆ, JCB ನಲ್ಲಿ ಗಾಡಿನ ಇದ್ ಮಾಡ್ತಾ ಇದ್ದಾರೆ, ಹೊಡಿತಾ ಇದ್ದಾರೆ. ಸರ್ ನಾನು ಮುಗಿಸ್ಬಿಡ್ತೀನಿ. ಸೊ ನಾವ್ ಕೇಳ್ತಾ ಇರೋದು ಈ ಪರಿಹಾರ ಕೊಡ್ಬೇಕು. ಎರಡನೇದು ಮೇಡಮ್, ಬೀದಿ ವ್ಯಾಪಾರಿಗಳ ಕಾಯ್ದೆ ಸೆಕ್ಷನ್ 19 ತುಂಬಾ ಸ್ಪಷ್ಟವಾಗಿದೆ. ನೀವೇನಾದ್ರೂ ಜಪ್ತಿ ಮಾಡಂಗಿದ್ರು ಅದ್ರ ಪಟ್ಟಿ ಮಾಡ್ಬೇಕು, ಒಂದ್ ಮಾಜರ್ ಮಾಡ್ಬೇಕು, ಒಂದ್ ಇಂಡಿಪೆಂಡೆಂಟ್ ವಿಟ್ನೆಸ್ ಕೈಲಿ ಸೈನ್ ಮಾಡ್ಬೇಕು. ಅದ್ ಯಾವ್ದು ಮಾಡ್ತಾ ಇಲ್ಲ. ನಿನ್ನೆ ಹೋರಾಟದಲ್ಲಿ ನಾವು ಜಂಟಿ ಹೋರಾಟ ಸಮಿತಿಯಲ್ಲಿ ಈಗ ನಮ್ಮ ಕೇಶವಮೂರ್ತಿ, ನಾವು ನಮ್ಮ ಕರ್ನಾಟಕ ಪ್ರಗತಿಪರ ಬೀದಿ ವ್ಯಾಪಾರಿಗಳ ಸಂಘಟನೆ ನಾವೆಲ್ಲ ಇದ್ದೀವಿ, ಅದನ್ನ ಪ್ರಮುಖವಾಗಿ ಹೇಳಿದ್ದೀವಿ ನಾವು. ಅದಕ್ಕೆ ನಿಮ್ಮ ವಾಹಿನಿ ಮೂಲಕ ನಾನು ವ್ಯಾಪಾರಿಗಳಿಗೂ ಅದನ್ನೇ ಹೇಳ್ತಾ ಇರೋದು. ಎಲ್ಲಾದ್ರೂ ಯಾರಾದ್ರೂ ಜಪ್ತಿ ಮಾಡಕ್ ಬಂದ್ರೆ ನೀವ್ ಹೇಳಿ, ಕಾಯ್ದೆ ಸೆಕ್ಷನ್ 19 ಪ್ರಕಾರ ಅವ್ರು ಪಟ್ಟಿ ಮಾಡಬೇಕು. ನಮ್ಗೆ ಶಿವಾಜಿನಗರಲ್ಲಿ ಇದೇ ಪ್ರಾಬ್ಲಮ್ ಆಗಿತ್ತು. ಟ್ರಾಫಿಕ್ ಪೊಲೀಸ್ ಅವರು, ಲಾ ಅಂಡ್ ಆರ್ಡರ್ ಪೊಲೀಸರು ಜಪ್ತಿ ಮಾಡ್ತಾರೆ. ಒಂದ್ಸತಿ ನಾವು ಹಿಡಿದ್ವಿ, ನಾವು ಹೇಳಿದ್ವಿ, ಆಯ್ತು ನೀವು ತಗೊಳ್ಳಿ, ನಮ್ಗೆ ಮಾಜರ್ ಮಾಡಿ, ವಿಟ್ನೆಸ್ ಕೈಲಿ ಸೈನ್ ಮಾಡಿಸಿ, ನಮ್ಗೆ ರಸೀದಿ ಕೊಡಿ. 20 ಟವಲ್ ತಗೊಂಡ್ರಿ, 20 ಟವಲ್ ತಗೊಂಡಿದ್ದೀರಾ, ಯಾವ ಕಲರ್ ಹೇಳಿ ನಮ್ಗೆ ಅಂತ. ಆತರ ಮಾಡಿದ್ಮೇಲೆ ನಿಲ್ಸಿದ್ರು. ಅಂದ್ರೆ ಈ ಕೆಳಮಟ್ಟದ ಅಧಿಕಾರಿಗಳಿಗೆ ನಾವು ಕಾನೂನು ಹೇಳ್ಬೇಕಾಗತ್ತೆ. ಸೊ ಬೀದಿ ವ್ಯಾಪಾರಿಗಳ ಬಂಧುಗಳೇ, ದಯವಿಟ್ಟು ನೀವು ತಿಳ್ಕೊಳ್ಳಿ, ಬೀದಿ ವ್ಯಾಪಾರಿಗಳ ಕಾನೂನು ನಮ್ಮ ಪರವಾಗಿದೆ. ನೋಟಿಸ್ ಇಲ್ಲದೆ ಯಾರನ್ನೂ ಎತ್ತಂಗಡಿ ಮಾಡಂಗಿಲ್ಲ, ಒಂದು. ಎರಡನೇದು, ಪರ್ಯಾಯ ಸ್ಥಳ ಇಲ್ಲದೆ ಎತ್ತಂಗಡಿ ಮಾಡಂಗಿಲ್ಲ, ಎರಡನೇದು. ಮೂರನೇದು, ಜಪ್ತಿ ಮಾಡಂಗಿದ್ರು ಮಾಜರ್ ಮಾಡಿ ನಮ್ಗೆ ರಸೀದಿ ಕೊಡ್ಬೇಕು. ಈ ವ್ಯಾಪಾರಿಯಿಂದ ನಾನು ಈ ಸಾಮಾನ ತಗೊಂಡಿದ್ದೀನಿ, ತಗೊಂಡಿರೋ ಅಧಿಕಾರಿ ಹೆಸರೇನು, ಮತ್ತೆ ಅದಕ್ಕೆ ಇಂಡಿಪೆಂಡೆಂಟ್ ವಿಟ್ನೆಸ್, BBMP ಅವರಲ್ಲ, ಪೊಲೀಸ್ ಅವರಲ್ಲ, ಬೇರೆ ಪಂಚರು ಹೋಗಿ ಮಾಡ್ಬೇಕು. ಇದನ್ನ ನಮ್ಮ ವ್ಯಾಪಾರಿಗಳು ತಿಳ್ಕೊಂಡು ನಾವು ತಡಿಬೇಕು. ಇನ್ನೊಂದು, ಕೃಷ್ಣ ಬೈರೇಗೌಡರು ಇವತ್ತು ಹೇಳಿದ್ದಾರೆ ನಾವು ಪರಿಹಾರ ಸ್ಥಳ ಮಾಡ್ತೀವಿ ಅಂತ. ನಾಳೆ ಬೆಳಿಗ್ಗೆ ನಾವು ಹೋಗಿ ನೋಡ್ತೀವಿ. ಯಾಕಂದ್ರೆ ಇವತ್ತು ನಾವು ಕೃಷ್ಣ ಬೈರೇಗೌಡರ ಜೊತೆ ಸಭೆಯಲ್ಲಿ ಕೂತಿರ್ಬೇಕಾದ್ರೆ ಎತ್ತಂಗಡಿ ಮಾಡ್ತಾ ಇದ್ದಾರೆ. ಮತ್ತೆ ಇನ್ನೊಂದು ಸರ್, ವಕೀಲ್ ಸಾಹೇಬ್ರ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ, ಅವರು ದಿಕ್ಕು ತಪ್ಪಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶವನ್ನು ಇಟ್ಟು ನೀವು ಯಾರು ಮಾತಾಡಿದ್ರೆ ಕಂಟೆಂಪ್ಟ್ ಆಗ್ತದೆ ಅಂತ ಬಿಟ್ಟು ಸುಳ್ಳು ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಇದ್ರ ಬಗ್ಗೆ ಗಮನ. ಖಂಡಿತ ನಾವು ಅದಕ್ಕೆ ಕೃಷ್ಣ ಬೈರೇಗೌಡರಿಗೆ ಹೇಳಿದ್ವಿ ತುಂಬಾ
ತುಂಬಾ ಸ್ಪಷ್ಟವಾಗಿ. ಅದೇ ಸುಪ್ರೀಂ ಕೋರ್ಟ್ ಬೀದಿ ವ್ಯಾಪಾರ ಒಂದು ಮೂಲಭೂತ ಹಕ್ಕು ಅಂತ ಹೇಳಿದೆ. ಅದೇ ಸುಪ್ರೀಂ ಕೋರ್ಟ್ ಪಾದಚಾರಿಗಳು ಬೀದಿ ವ್ಯಾಪಾರಿಗಳು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಅಂತ ಹೇಳಿದೆ. ನಾವು ಬ್ಯಾಲೆನ್ಸ್ ಮಾಡ್ತಾ ಇದೀವಿ. ನಾವು ಪಾದಚಾರಿ ವಿರೋಧಿಗಳೇ ಅಲ್ಲ, ಪಾದಚಾರಿಗಳೇ ನಮ್ ಗ್ರಾಹಕರು. ಹಾಗಾಗಿ ನಮಗೂ ಜಾಗ ಕೊಡಿ. ಮತ್ತೆ ಮೇಡಮ್, ಡೆಲ್ಲಿ ಗ್ಯಾಂಗ್ ರೇಪ್ ಆದ್ಮೇಲೆ 2012 ಅಲ್ಲಿ ಜಸ್ಟಿಸ್ ವರ್ಮಾ ಕಮಿಷನ್ ಅಂತ ಸೆಟಪ್ ಮಾಡಿದ್ರು, ಮಹಿಳೆಯರ ಸುರಕ್ಷತೆ ಇನ್ಕ್ರೀಸ್ ಮಾಡೋದು ಹೇಗೆ ಅಂತ. ಆ ಒಂದು ಸಮಿತಿಯ ವರದಿ ನಂಬರ್ 17 ಅದರಲ್ಲಿ ಹೇಳಿದ್ದಾರೆ, ವಿ ಮಸ್ಟ್ ಎನ್ಕರೇಜ್ ಸ್ಟ್ರೀಟ್ ವೆಂಡಿಂಗ್ ಟು ಮೇಕ್ ದ ಸ್ಟ್ರೀಟ್ ಸೇಫರ್ ಫಾರ್ ವುಮೆನ್. ಯಾಕೆ ಅಂತ ಹೇಳಿದ್ರೆ, ಯಾವ ಬೀದಿನಲ್ಲಿ ವ್ಯಾಪಾರ ಇರುತ್ತೋ ವ್ಯಾಪಾರಿಗಳು ಗ್ರಾಹಕರು ಇರ್ತಾರೆ, ಅಲ್ಲಿ ಲೈಂಗಿಕ ಕಿರುಕುಳ ಕಡಿಮೆ ಇರ್ತಾರೆ. ನಮ್ಗೆ ಒಂದು ಏರಿಯಾದಲ್ಲಿ ಎತ್ತಂಗಡಿ ಆಗಿತ್ತು ಅನ್ಸುತ್ತೆ, ಆಗ ಲಾ ಅಂಡ್ ಆರ್ಡರ್ ಪೊಲೀಸರೇ ನಮ್ಗೆ ಹೇಳಿದ್ರು, ನೀವು ಇರೋ ತನಕ ಇಲ್ಲಿ ಚೈನ್ ಸ್ನಾಚಿಂಗ್ ಆಗ್ತಿರ್ಲಿಲ್ಲ, ನೀವು ಹೋದ್ಮೇಲೆ ಚೈನ್ ಸ್ನಾಚಿಂಗ್ ಆಗ್ತಾ ಇದೆ. ಸೊ ಬೀದಿ ವ್ಯಾಪಾರಿಗಳಿಂದ ಬಹಳಷ್ಟು ಅನುಕೂಲತೆ ಇದೆ ನಗರಕ್ಕೆ. ಅದನ್ನ ಸಚಿವರು ಅರ್ಥ ಮಾಡ್ಕೋಬೇಕು. ಮೇನ್ ರೋಡ್ ಅಲ್ಲಿ ಇರ್ಬೇಡಿ ಅಂತ ಹೇಳಿದ್ರೆ ಅದು ಕಾನೂನು ವಿರುದ್ಧವಾಗೂ ಇದೆ, ಒಂದು ಟೌನ್ ಪ್ಲಾನಿಂಗ್ ವಿರುದ್ಧನೂ ಇದೆ, ಅದೊಂಥರ ಮಾನವೀಯತೆ ವಿರುದ್ಧನೇ ಇದೆ ಮೇಡಮ್. ಒಳ್ಳೆ ಪಾಯಿಂಟ್ ಹೇಳಿದೆ ಸರ್, ವುಮೆನ್ ಸೇಫ್ಟಿ ಬಗ್ಗೆ. ಹೇಳಿ ಸರ್. ಇವಾಗ ಅಣ್ಣವ್ರು ಒಂದು ಮಾತು ಹೇಳಿದ್ರು, ಪರಿಹಾರ ವ್ಯವಸ್ಥೆ ಮಾಡ್ಕೊಡ್ಬೇಕು, ಬಾಡಿಗೆ ಫಿಕ್ಸ್ ಆಗುತ್ತೆ. ಯಾಕೆಂದ್ರೆ ನಮ್ಗೆ ಇವಾಗ ಏನಾಗಿದೆ, ಬೀದಿ ಬದಿ ವ್ಯಾಪಾರಿಗಳಿಗೆ ಇವ್ರು ಏನು ಕಟ್ಟೋದಿಲ್ಲ, ನಾವು ಅಂಗಡಿ ಬಾಡಿಗೆ ಕಟ್ಕೋತೀವಿ ಅಂತ. ನಮ್ಮ ಟೌನ್ ವೆಂಡಿಂಗ್ ಕಮಿಟಿಗೆ ಬಾಡಿಗೆ ಇರ್ತದೆ. ಆ ಕಮಿಟಿಲಿ ಎಷ್ಟು ವೆಂಡಿಂಗ್ ಝೋನ್ ಮಾಡ್ಕೊಟ್ಟ ಮೇಲೆ ಸ್ಥಿರ ಆಗಿರ್ಬೋದು, ಸಂಚಾರಿ ಬೇರೆ, ಸ್ಟ್ಯಾಂಡಿಂಗ್ ಬೇರೆ, ಈ ತರ ಫಿಕ್ಸ್ ಇರ್ತದೆ, ABCD ಇರ್ತದೆ. ಇಲ್ಲಿ ನಾವು ಎಲ್ಲಿ ವಿಫಲ ಆಗದೆ, ಟೌನ್ ವೆಂಡಿಂಗ್ ಕಮಿಟಿ ವಿಫಲ ಆಗಿರ್ತಕ್ಕಂಥದ್ದು. ನಾವು ಬಾಡಿಗೆ ಕಟ್ತೀವಿ, ಬಾಡಿಗೆ ಸರ್ಕಾರಕ್ಕೆ ಹೋಗಲ್ಲ, ಟೌನ್ ವೆಂಡಿಂಗ್ ಕಮಿಟಿ ಇಂಪ್ಲಿಮೆಂಟ್ ಆಗುತ್ತೆ. ಅದು ಮಾಡಬೇಕಾದ್ರೆ ಇವತ್ತು ಕೃಷ್ಣ ಬೈರೇಗೌಡ ಒಳ್ಳೆ ನಿರ್ಧಾರ ತಗೊಂಡವ್ರು. ನಾನು ಪ್ರತಿ ಒಂದು ತಿಂಗಳು ಸಭೆ ಮಾಡಿ ಅದು ಕಂಪ್ಲೀಟ್ ಆಗಿ ಇವತ್ತು ಸಭೆಯಲ್ಲಿ ಆಗಿರ್ತಕ್ಕಂಥದ್ದು ನಾನು ಹೇಳಕ್ ಇಷ್ಟಪಡ್ತೀನಿ, ಒಳ್ಳೆ ನಿರ್ಣಯ. ಯಾಕಂದ್ರೆ ಈ ಕಮಿಟಿ ಇಂಪ್ಲಿಮೆಂಟ್ ಆದ್ರೆ ಹೊರಗಡೆ ಬರೋದಿಲ್ಲ. ಯಾವುದೇ ಆಗಲಿ ಕಮಿಟಿ ನಿರ್ಣಯ ಆಗುತ್ತೆ. ಒಂದು ನೋಟಿಸ್ ಕೊಡ್ಬೇಕಾ, ಒಂದು ಜಪ್ತಿ ಮಾಡ್ಬೇಕಾ, ಅಲ್ಲಿಂದ ತೆರವುಗೊಳಿಸ್ಬೇಕಾ, ಆ ಕಮಿಟಿ ನಿರ್ಣಯಗಳಾಗುತ್ತೆ. ಇದುವರೆಗೂ ಟೌನ್ ಸುಮ್ಮನೆ ನಾಮಕಸ್ತ, ನಾವು ಕಮಿಟಿ ಮೆಂಬರೇ, ಅಲ್ಲಿ ಬರೋರು ಯಾರು, ಆಯುಕ್ತರು ಬರ್ತಾರೆ, ಬಂದು ಕಾಫಿ ಟೀ ಕುಡ್ಕೊಂಡು ಹೋಗ್ಬಿಡ್ತೀವಿ, ಇಷ್ಟೇ. ಬರೀ ಬಿಸ್ಕೆಟ್ ಇವಾಗ್ಲಿಂದಲ್ಲ ಅವಾಗ್ಲಿಂದ ಇವಾಗ ಸರ್ಕಾರಿ ಕಚೇರಿಗಳೇ. ಒಂದ್ ಸೆಕೆಂಡ್, ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಇದು ಒಂದು ಯಾರೇ ಆಗಿರ್ಲಿ, ಸಂಘ ಸಂಸ್ಥೆಗಳಾಗಿರ್ಲಿ, ಒಬ್ಬ ಲೀಡರ್ಗಳಾಗಿರ್ಲಿ ಫಾಲೋ ಅಪ್ ಮಾಡ್ಬೇಕು. ಒಂದು. ಎರಡನೇದು, ಇದು ನಾಮಕಸ್ತೆಗೆ ಹೋರಾಟ ಆಗಬಾರ್ದು, ಕಾನೂನಾತ್ಮಕ ಮಾಡಬೇಕು. ಹೋರಾಟ ಒಂದ್ ಕಡೆ ಆಗಿರ್ಬೋದು, ಕಾನೂನು ಮುಖಾಂತರ ಮಾಡ್ಬೇಕಾಗತ್ತೆ, ಒಂದ್ ಆಪ್ಷನ್. ಎರಡನೇದು ಏನಪ್ಪಾ ಅಂದ್ರೆ, ನಾವು ಇವತ್ತು ಹೇಳ್ತೀನಿ, ಬೆಂಗಳೂರು ನಗರದಲ್ಲಿ ಒಂದು ತಿಂಗಳೊಳಗೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಕ್ಕಂತ ಒಂದು ಸಂದರ್ಭದಲ್ಲಿ ಪ್ರತಿ ಒಬ್ಬರಿಗೂ ವೆಂಡಿಂಗ್ ಝೋನ್ ಆಗುತ್ತೆ. ಅದು ಇವಾಗ ಜಾಗವನ್ನ ಐಡೆಂಟಿಫೈ ಮಾಡ್ಬೇಕು. ಇವಾಗ ಯಾರು ಅಲ್ಲಿ ಅಭಿಯಂತ ಇಂಜಿನಿಯರ್ಗಳು ಇರ್ತಾರೆ, ಟೌನ್ ವೆಂಡಿಂಗ್ ಕಮಿಟಿ ಇರ್ತಾರೆ, ಅಲ್ಲಿರ್ತ ಮಾರ್ಕೆಟ್ ಮುಖಂಡರುಗಳು ಇರ್ತಾರೆ. ಹೇಳ್ಬಿಡ್ತೀನಿ, ನಾನು ಮಾತಾಡ್ತೀನಿ. ಯಾಕೆ ಹೇಳ್ತೀನಿ ಅಂತ, ಇವತ್ತು ಸಂಜೆ ಒಳಗೆ ಮೀಟಿಂಗ್ ಕರೀತಾರೆ. GBA 5 ಜನ ಆಯುಕ್ತರನ್ನ ಕರೆದು, ಅಲ್ಲಿ ಜಂಟಿ ಆಯುಕ್ತರನ್ನ ಕರೆದು ಅವ್ರನ್ನೂ ಎಲ್ಲ ಎಕ್ಸ್ಪ್ಲೈನ್ ಮಾಡಿ. ಯಾಕೆಂದ್ರೆ ಇವತ್ತು ಕರೆದಿರ್ತಕ್ಕಂಥ ಸಂಘ ಸಂಸ್ಥೆಯವರಿಗೆ ಇದಾದ್ಮೇಲೆ ಅವ್ರದೊಂದು ಕಮಿಟಿ ಫಾರ್ವರ್ಡ್ IAS ಆಫೀಸರ್ದು ಅಧಿಕಾರಿಗಳನ್ನ ಕರೀತಾರೆ. ಇವಾಗ ಗೈಡ್ಲೈನ್ಸ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ಇವಾಗ ನಾನು ಖುದ್ದಾಗಿ ವೆಸ್ಟ್ ಝೋನ್ ಮಲ್ಲೇಶ್ವರದಲ್ಲಿ ಕೇಳಿದ್ದೀನಿ. ಇವಾಗ ಮೇನ್ ರೋಡ್ ಆಗಲ್ಲ ತಾನೆ, ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಕಮಿಷನರ್. ಆಯ್ತಪ್ಪ, ಈಗ 6th ಕ್ರಾಸ್, 7ನೇ ಕ್ರಾಸ್, 8ನೇ ಕ್ರಾಸ್, 9ನೇ ಕ್ರಾಸ್ ಒಪ್ಕೊಂಡಿದ್ದಾರೆ. ನಾನು ಅಲ್ಲಿ ಏನ್ ಹೇಳಿದ್ದೀನಿ, 2 ವೀಲರ್ ಇದೆ, ತಗ್ಸ್ಬೇಕು ಅಂತ ಹೇಳಿದ್ದೀನಿ. ಇವಾಗ ತಗ್ಸ್ಬೇಕಾದ್ರೆ ಅಲ್ಲಿ ಟ್ರಾಫಿಕ್ ಇವ್ರು ಇರ್ಬೇಕು, ಯಾರೋ ನಮ್ಮ ಇವ್ರು ಇರ್ಬೇಕು ಕಮಿಟಿ ಒಳಗಡೆ. ಸುಮ್ಮನೆ ಅವ್ರು ಯಾರೋ ಬಂದು ಕಾಟಾಚಾರ ಮೀಟಿಂಗ್ ಆಗಂಗಿಲ್ಲ. ಆ ಕಮಿಟಿಯಲ್ಲಿ ನಿರ್ಣಯ ಆಗದ್ಮೇಲೆ ಇವ್ರನ್ನ ಶಿಫ್ಟ್ ಮಾಡಬೇಕು. ಬಾಡಿಗೆ ಫಿಕ್ಸ್ ಆದಾಗ ಅವ್ನು ಅಲೆಕ್ಟ್ ಆಗುತ್ತೆ ಜಾಗ, ಲೈಫ್ ಲಾಂಗ್ ಊಟ ಮಾಡ್ಬೋದು. ಇವಾಗ ಏನಾಗುತ್ತೆ ಅಂದ್ರೆ, ಸುಮ್ಮನೆ ಯಾರೋ ಬಂದು ನಾನೊಬ್ಬ ನನ್ನ ಹೆಂಡತಿ ಒಬ್ಬ ಕುತ್ಕೊಂಡಾಗ ಆ ನಿಜವಾದ ವ್ಯಾಪಾರಗಳು ಓಡ್ತಾ ಬರ್ತದೆ. ಇವಾಗ ಈ ಸತಿ ಸರ್ ಮೇಡಮ್, ನಾನು ಹೇಳಕ್ ಇಷ್ಟಪಡ್ತೀನಿ, ಸರ್ಕಾರ ಇವತ್ತು ಕೃಷ್ಣ ಬೈರೇಗೌಡರು ತಗೊಂಡು ನಿರ್ಣಯ ಒಳ್ಳೆಯಾಗಿದೆ. ಬೀದಿ ವ್ಯಾಪಾರ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಬೀದಿ ಬದಿ ವ್ಯಾಪಾರಿಗಳಿಗೆ ಹೇಳಕ್ ಇಷ್ಟಪಡ್ತೀನಿ, ಯಾರು ಆತಂಕ ಪಡೋದು ಬೇಡ. ಇವಾಗ ತಕ್ಷಣದಲ್ಲೇ ಗಲ್ಲಿ ರೋಡ್ ಎಲ್ಲಿರ್ತದೆ, ಮೇನ್ ರೋಡ್ ಇರ್ಬೋದು, ಮೇನ್ ರೋಡ್ ಇರ್ಬೋದು, ಫುಟ್ಪಾತ್ ಅಗ್ಲಾಗಿದ್ದು ರೋಡ್ ಅಲ್ಲೂ ವ್ಯವಸ್ಥೆ ಮಾಡ್ಕೊಡ್ತಾರೆ. ಅವ್ರು ಕೊಡಲ್ಲ ಅಂತ ಹೇಳಲ್ಲ. ಮತ್ತೆ ಮತ್ತೆ ಬರ್ತೀನಿ. ಒಂಚೂರು ಕೇಶವ್ ಸರ್ ಕ್ಲಾರಿಫಿಕೇಶನ್ ಸರ್ಗೆ ಕೇಳಬೇಕಿತ್ತು, ಅವ್ರು ಉತ್ತರ ಕೊಡ್ಬೋದು. ಈಗ ರಂಗಸ್ವಾಮಿ ಸರ್ ಅವರು KPCC ಸ್ಟ್ರೀಟ್ ವೆಂಡರ್ ಸೆಲ್ ಅವರು, ಅಂದ್ರೆ ಪ್ರದೇಶ್ ಕಾಂಗ್ರೆಸ್ ಕಮಿಟಿಯ ಲೀಗಲ್ ಸ್ಟ್ರೀಟ್ ವೆಂಡರ್ ಸೆಲ್ ಅವರು DK ಶಿವಕುಮಾರ್ ಅವ್ರ ಜೊತೆ ಒಂದು ಮಾತಾಡಿದ್ದಾರೆ. ಅವರೊಂದು ಹೇಳ್ತಾ ಇದ್ದಾರೆ, ನಮ್ಗೆ ಬೆಂಗಳೂರು ಅಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡರು ಇವತ್ತು ಸಭೆಯಲ್ಲಿ ಇನ್ನೊಂದು ಹೇಳ್ತಾ ಇದ್ದಾರೆ. ಸೊ ನಮ್ಗೆ ಗೊತ್ತಾಗಬೇಕು, ಕಾಂಗ್ರೆಸ್ ಪಕ್ಷದಿಂದ ರಂಗಸ್ವಾಮಿ ಅವ್ರು ಹೇಳೋದು ಜಾರಿ ಆಗುತ್ತಾ, ಕೃಷ್ಣ ಬೈರೇಗೌಡರು ಹೇಳೋದು ಜಾರಿ ಆಗುತ್ತಾ? ಬೇರೆ ಬೇರೆ ಸ್ಟೇಟ್ಮೆಂಟ್ ನಾನು ಹೇಳ್ತೀನಿ, ಇವ್ರು ಒಂದೇ ನಾವು ಮನವಿ ಕೊಟ್ಟಿದ್ದೀನಿ. ಹಾಗಾಗಿ ಇವ್ರು ಏನ್ ಹೇಳ್ತಾರೆ ಆಗುತ್ತಾ ಅಂತ ಕೇಳ್ತಾರೆ. ಕೃಷ್ಣ ಬೈರೇಗೌಡರು ಒಳ್ಳೇದಿದೆ, ಅವರು ತಪ್ಪು ಅಂತಲ್ಲ. ವೆಂಡಿಂಗ್ ಝೋನ್ ಮಾಡ್ಕೊಡ್ತೀವಿ,
ಡಿ ಕೆ ಶಿವಕುಮಾರ್ ಅದೇ ನಾನು ಸರ್, ನಿರ್ಧಾರ ಒಳ್ಳೇದಿದೆ, ನಾವು ಇದು ಒಪ್ಪಲ್ಲ. ನೋಡಿ ಸರ್, ನಿರ್ಧಾರ ಒಳ್ಳೇದಿದೆ, ಆದ್ರೆ ಇಂಪ್ಲಿಮೆಂಟ್ ಮಾಡಿ ಸರಿ ಇಲ್ಲ. ಇಂಪ್ಲಿಮೆಂಟ್ ಮಾಡಿದ ಯಾವ ಕಾರಣಕ್ಕೂ ಸರಿ ಇಲ್ಲ ಮೇಡಮ್. ಯಾಕಂದ್ರೆ ಇಂಪ್ಲಿಮೆಂಟ್ ಅಂತ ಹೇಳಿದ್ರೆ ಇಷ್ಟು ಒಳಗಡೆ ಎತ್ತಾಕಿದ್ದೀವಿ, ಲಾಸ್ ಮಾಡಿದ್ರೆ ಈಗ ಲಾಸ್ ಕೊಟ್ಟಿದ್ದೇವೆ ಸರ್ಕಾರ ತೆರಿಗಾಣ ಅಲ್ಲ. ಈಗ ನೀವು ಹೇಳ್ಬೋದು, ಈಗ ನಮ್ಮ ವಕೀಲರು ಹೇಳ್ಬೋದು ಸರ್, ಒಂದ್ ನಿಮಿಷ ಬ್ರದರ್, ವಕೀಲರು ಹೇಳಿ ಏನಾದ್ರೂ ಒಂದು ನಿರ್ಧಾರ ಮಾಡಬಹುದು. ಏನಂತ ಈಗ ಪರಿಹಾರ ಕೊಡ್ಬೇಕಂತ ಮಾಡಬಹುದು. ಪರಿಹಾರ ಕೊಡದೆ ಹೋದ್ರೆ ಆ ಪರಿಹಾರ ಹಣ ಯಾರ್ದು? ನಮ್ಮ ಸರ್ಕಾರದ, ನಮ್ಮ ತೆರಿಗೆಗಳು, ನಮ್ಮ ತೆರಿಗೆಗಳು. ಒಂದ್ ಸೆಕೆಂಡ್, ಇವರು ವಕೀಲರು ಒಂದು ನಿಮಿಷ. ಇವಾಗ ನಾನು ಒಂದು ಸೆಕೆಂಡ್ ನಿಮ್ಮ ಮಾತಿಗೆ ನಾನು ಬರ್ತೀನಿ. ಇವಾಗ ಒಂದು ನಿಮಿಷ ನಾನು ಹೇಳೋದು ಒಂದೇ, ರಂಗನಾಥ್ ಅವರೇ, ಇವ್ರು ಹೆಂಗೆ ಸಮಸ್ಯೆ ನಡೆಸಬೇಕು? ಅಮಾಯಕರನ್ನ ಬೀದಿ ವ್ಯಾಪಾರ ದಿಕ್ತಪ್ಸಕ್ಕೆ ಬರ್ತಾರೆ ಸುಪ್ರೀಂ ಕೋರ್ಟ್ಗೆ. ಆಯ್ರಲ್ವಾ ನೀವು? ನಾನು ಹೋಗಿದ್ದೀನಿ ಐಡಿ ಕಾರ್ಡ್ ತರಕ್ಕೆ, ನೀವೇ ಹೋಗಲಿಲ್ಲ. ಇದರಲ್ಲಿ ಉತ್ತರ ನೀವು ಒಬ್ರು ವಕೀಲರು ಅಂತೀರಲ್ಲ. ನಾನು ಹೇಳೋದು ಒಂದೇ, ಹೋರಾಟಗಾರರು ಮತ್ತು ವಕೀಲರಲ್ಲಿ ನಾನು ಕೇಳೋದು ಒಂದೇ, ನಾವು ಈ ವಿಷಯದಲ್ಲಿ ಯಾವುದೇ ರೀತಿಯ ಪಕ್ಷದ ಧೋರಣೆಗಳಾಗಲಿ ಯಾವುದು ಬೇಡ. ನಾವು ಬೀದಿ ಬದಿ ವ್ಯಾಪಾರಿಗಳಿಗೆ ಏನು ಸಮಸ್ಯೆ ಆಗಿದೆ ಅದನ್ನ ಹೇಗೆ ಪರಿಹಾರ ಮಾಡಬೇಕು ಇದ್ರ ಬಗ್ಗೆ ನಾವು ಗಮನ ಹರಿಸಬೇಕು. ಯಾವುದೇ ಪಕ್ಷ ಯಾವುದೇ ಇದ್ರ ವಿಷಯ ಬೇಡ. ಇವ್ರು ಹೋದ್ರೆ ಇವರು, ನಾನು ಕೋರ್ಟ್ ಹೋಗಿದ್ದೀನಿ, ಇವ್ರು ಹೋದ್ರೆ ಇವರು, ಸಾಕು ಸರ್, ಸಾಕು. ಪ್ರಶ್ನೆ ನನಗೆ ರಿಪ್ಲೈ ಮಾಡ್ಬೋದು. ಪ್ರಶ್ನೆ ಕೇಳಿದ್ರು ರಿಪ್ಲೈ ಮಾಡಿ. ಅವ್ರು ಹೇಳಿದ್ರು ನೀವು ಕೋರ್ಟ್ಗೆ ಹೋದ್ರ ನೀವು ವಕೀಲರು ಅಂತ. ಮೇಡಮ್, ನಾವು 5-6 ಮಾರ್ಕೆಟ್ಗೆ ಬೀದಿ ವ್ಯಾಪಾರಿಗಳನ್ನ ಎತ್ತಂಗಡಿ ಮಾಡಕ್ ಬಂದಾಗ ಬಿಜೆಪಿ ಇರ್ಬೋದು, ಕಾಂಗ್ರೆಸ್ ಇದ್ದಾಗ ನಾವು ಕೋರ್ಟ್ಗೆ ಹೋಗಿ ಸ್ಟೇಗಳನ್ನ ತಗೊಂಡ್ ಬಂದಿದ್ದೀವಿ. ಮೇಡಮ್, ಅವ್ರ ಪ್ರಶ್ನೆ ಕೇಳಿದ್ರು ಅವ್ರು ಕೇಳಿದ್ರು ನಿಮ್ ಸಂಘಟನೆಯಿಂದ ಕೋರ್ಟ್ಗೆ ಹೋಗಿ. ಹೌದು ಮೇಡಮ್, ನಾವು ಕೋರ್ಟ್ಗೆ ಹೋಗಿದ್ದೀವಿ. ಇವತ್ತು ವಿಜಯನಗರ ಮಾರ್ಕೆಟ್ ಇರ್ಬೋದು, ಸಾರಕ್ಕಿ ಮಾರ್ಕೆಟ್ ಇರ್ಬೋದು, ಬನಶಂಕರಿ ಇರ್ಬೋದು, ಚರ್ಚ್ ಸ್ಟ್ರೀಟ್ ಇರ್ಬೋದು, ಜಯನಗರ ಇರ್ಬೋದು, ಈ ಮಾರ್ಕೆಟ್ಗಳಿಗೆ ಹೋಗಿ ನಾವು ಸ್ಟೇ ತಗೊಂಡ್ ಬಂದಿದ್ದೀವಿ. ಈ ಒಂದು ಪೊಸಿಷನ್ ಅಲ್ಲಿ ಕೋರ್ಟ್ಗೆ ಹೋಗಿಲ್ಲ. ಯಾಕೆಂತ ನಾವು ಹೇಳ್ತಾ ಇದ್ರೆ ನಾವು ಯಾಕೆ ಕೋರ್ಟ್ಗೆ ಹೋಗ್ಬೇಕು? ಸುಪ್ರೀಂ ಕೋರ್ಟ್ ನಾವು ಆಲ್ರೆಡಿ ಸ್ಪಷ್ಟನೆ ನೀಡಿದೆ. ಮೊನ್ನೆ ಸಹ ಸ್ಟ್ರೀಟ್ ವೆಂಡರ್ಸ್ ಮೊನ್ನೆ ಸಹ ಸುಪ್ರೀಂ ಕೋರ್ಟ್ ಹೇಳಿದೆ ಬೀದಿ ವ್ಯಾಪಾರಿಗಳಿಗೂ ಹಕ್ಕಿದೆ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಹಂಗೂ ಸರ್ಕಾರ ಈಗ ನಾವು ಹೋರಾಟ ಮಾಡಿದೀವಿ ಮೇಡಮ್. ಕೆಪಿಸಿಸಿ ಲೀಗಲ್ ಸೆಲ್ ಅವರು ಹೋರಾಟ ಮಾಡಿಲ್ಲ, ನಾವು ಹೋರಾಟ ಮಾಡಿದೀವಿ. ಜಂಟಿ ಹೋರಾಟ ಸಮಿತಿಯಿಂದ ನಾವು ಹೋರಾಟ ಮಾಡಿದೀವಿ. ಯಾಕಂದ್ರೆ ನಾವೊಂದು ಪಕ್ಷದ ಒಂದು ಬೀದಿ ವ್ಯಾಪಾರಿ ಸೆಲ್ ಅಲ್ಲ, ನಾವು ಹೋರಾಟ ಮಾಡಿದೀವಿ. ಆ ಹೋರಾಟ ಮಾಡಿದಕ್ಕೆ ಇವತ್ತು ಸಭೆ ಕರೆದಿದ್ದಾರೆ. ಈ ಸಭೆ ಕರೆದಿದ್ದಾರೆ, ನಾವು ಮುಂದಿನ ಹೆಜ್ಜೆ ತಗೊಂತೀವಿ. ನಮ್ಮ ಹೋರಾಟದಲ್ಲಿ ಇದಾದ್ರೆ ನಾವು ಕೋರ್ಟ್ಗೆ ಹೋಗ್ತೀವಿ. ನಾವು ಕೇಳಿರೋ ಪ್ರಶ್ನೆಗೆ ನಮ್ಗೆ ಇನ್ನೂ ಉತ್ತರ ಸಿಕ್ಕಿಲ್ಲ. ಯಾಕೆ ಅಂತ ಹೇಳಿದ್ರೆ ಡಿ ಕೆ ಶಿವಕುಮಾರ್ ಒಂದು ಹೇಳ್ತಾ ಇದಾರಂತೆ, ಕೃಷ್ಣ ಬೈರೇಗೌಡರು ಒಂದು ಹೇಳ್ತಾ ಇದಾರಂತೆ. ಆ ಪ್ರಶ್ನೆಗೆ ನಾವು ಉತ್ತರ ಕೊಡ್ತಾ ಇದೀವಿ. ರಂಗಸ್ವಾಮಿ ಅವ್ರು ಹೇಳೋದಾಗತ್ತಾ, ಕೃಷ್ಣ ಬೈರೇಗೌಡರು ಹೇಳೋದಾಗತ್ತಾ, ಆ ಪ್ರಶ್ನೆಗೆ ನಾವು ಉತ್ತರ ಸಾಕು. ಈಗ ಕೇಶವ್ ಸರ್, ಈಗ ನಾನು ಒಬ್ಬ ಬೀದಿ ಬದಿ ವ್ಯಾಪಾರಿ, ನಾನು ಬೆಳಗ್ಗೆ ಎದ್ದು ಕೋರ್ಟ್ಗೆ ಹೋಗ್ಬೇಕಾ, ವ್ಯಾಪಾರ ಮಾಡ್ಬೇಕಾ? ಸರ್, ಈಗ ಮತ್ತೊಂದು ಪ್ರಶ್ನೆ ನಿಮ್ಗೆ. ಈಗ ಸರ್ ಹೇಳಿದ್ರು ಈಗ ಬೇರೆ ಸ್ಥಳದಲ್ಲಿ ಜಾಗ ಕೊಟ್ರೆ ಓಕೆನಾ ಅಂತ. ಈಗ ನೀವು ಇಲ್ಲಿ ಕೆಲಸ ಮಾಡ್ತಿರ್ತೀರಾ, ಇಲ್ಲಿ ತೆರವು ಮಾಡಿ ಬೇರೆ ಸ್ಥಳದಲ್ಲಿ ಜಾಗ ಕೊಡೋದು, ಜೊತೆಗೆ ಬೇರೆ ಸ್ಥಳದಲ್ಲಿ ಜಾಗ ಕೊಡಕ್ಕೆ ಅಲ್ಲಿ ಟೈಮ್ ಬೇಕಿನ್ನು. ಅಷ್ಟಲ್ಲಿ ತನಕ ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಏನು ಅಂತ. ಬೇರೆ ಕಡೆ ಜಾಗ ಕೊಡ್ಲಿಕ್ಕೆ ಜಾಗ ಎಲ್ಲಿದೆ ಇದನ್ನ ವೆಂಡಿಂಗ್ ಜೋನ್ ಫಸ್ಟ್ ಮಾಡಬೇಕು ಅಲ್ವಾ? ವೆಂಡಿಂಗ್ ಜೋನ್ ಎಲ್ಲಿ ಆಗ್ಬೇಕು, ಎಲ್ಲಿ ಚರ್ಚೆ ಆಗ್ಬೇಕು? ವಿಧಾನಸೌಧದಲ್ಲ, ಕೆಪಿಸಿಸಿ ಆಫೀಸಲ್ಲ, ಇದು ಬಿಬಿಎಂಪಿಯಲ್ಲಿ ಟೌನ್ ವೆಂಡಿಂಗ್ ಕಂಪನಿ ತೀರ್ಮಾನ ಆಗ್ಬೇಕು. ಎಲ್ಲಾಗಬೇಕು? ಟೌನ್ ವೆಂಡಿಂಗ್ ಅಲ್ಲಿ ತೀರ್ಮಾನ ಆಗ್ಬೇಕು. ಯಾರು ವ್ಯಾಪಾರ ಮಾಡಬೇಕು, ಮಾಡಬಾರ್ದು. ನೋ ವೆಂಡಿಂಗ್ ಜೋನ್, ವೆಂಡಿಂಗ್ ಜೋನ್ ಎರಡು ಆಗ್ಬೇಕಲ್ವಾ? ವೆಂಡಿಂಗ್ ನಾವು ಕಮಿಟಿಲಿ ತೀರ್ಮಾನ ಆಗಬೇಕು ಅಂತ ಹೇಳ್ತಾ ಇರೋದು. ಕಮಿಟಿ ತೀರ್ಮಾನ ಆಗಲಿ, ಇದು ರಾಂಗ್ ಮೆಸೇಜ್. ಕೆಪಿಸಿಸಿ ಆಗಬಾರ್ದು, ಬಿಜೆಪಿ ಆಗಬಾರ್ದು, ಜೆಡಿಎಸ್ ಆಗಬಾರ್ದು, ಯಾವುದು ಎನ್ಜಿಒ ಸಂಸ್ಥೆ ಆಗಬಾರ್ದು. ನಾನೊಬ್ಬ ಬಿಜೆಪಿ ವ್ಯಾಪಾರಿ, ನನಗೆ ಕೋರ್ಟ್ ಹೋಗಾಗ ಆಸೆ ಇಲ್ಲ. ಇಲ್ಲ ಹೋಗ್ತಾರೆ, ನಾನು ಬಿಜೆಪಿ ಆಸೆ ಇಲ್ಲ. ನನ್ನ ಬೀದಿ ಬದಿ ವ್ಯಾಪಾರ ಕೋರ್ಟ್ ಹೋಗಿದ್ದೀನಿ. 5,000 ಕೋಟಿ ಸರ್ಕಾರಕ್ಕೆ ಏನಿದೆ
ಅದು ಕೇಳ್ತೀನಿ. Okay, ತಪ್ಪೇನಿದೆ ಅದ್ರಲ್ಲಿ? okay, okay, sir. ನಾನು ನೋಡಿ ಮೇಡಮ್ ಕೇಳಿ ಮಾತಾಡೋಕೆ ಅವಕಾಶ ಕೊಡಿ. ಅಂಶ ನೋಡಿ, ನನ್ನ ಹಕ್ಕು, ನಾನು ಈ ದೇಶದ ಪ್ರಜೆ, ನನಗೆ ಕೋರ್ಟ್ ಹೋಗೋ ಟೈಮ್ ಇಲ್ಲ. ಬೆಳಗ್ಗೆ ಎದ್ದು 4 ಗಂಟೆಗೆ ಮಾರ್ಕೆಟ್ ಹೋಗ್ಬೇಕು ನಾನು, ಅಲ್ವಾ? ಬೀದಿ ಬದಿ ಹೇಳ್ತಾ ಇಲ್ಲ ನಾನು. ಬೀದಿ ಬದಿ ವ್ಯಾಪಾರ ಹೇಳ್ತಾ ಇಲ್ಲ. ಮೇನ್ ಯಾರು ಮುಖಂಡರವ್ರೆ? ಮೇನ್ ಮುಖಂಡರು ಹೋಗ್ಬೇಕು. ಬೀದಿ ವ್ಯಾಪಾರ ಹೋಗಿ ಅಂತ ಒಂದ್ ನಿಮಿಷ. ಕೃಷ್ಣೇ ಬೈರೇಗೌಡರಲ್ಲಿ ಮತ್ತು ನಾನು ಇಲ್ಲಿ ನೆರೆದಿರುವಂತ ಇವರೆಲ್ಲರಲ್ಲೂ ನಾನು ಒಂದು ಮನವಿ ಮಾಡೋದು ಒಂದು ಹಕ್ಕೊತ್ತಾಯನ ಮಾಡೋಣ. ಬೀದಿ ಬದಿಗಳ ವ್ಯಾಪಾರಿಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಅವ್ರಿಗೆ ಸರಿಯಾದ ಮಾರ್ಕೆಟ್ ಮಾಡಿ, ಅದಲ್ಲದೇನೆ ಫುಟ್ಪಾತ್ ಅಲ್ಲಿ ಏನು ಈ ಹೊರಗಡೆ ತಂದು ಎಲ್ಲದನ್ನು ಒಳಗೆ ಇದ್ರಲ್ಲಿ ಇಟ್ಕೊಂಡಿದಾರೋ ಅದನ್ನೆಲ್ಲ ಸಂಪೂರ್ಣವಾಗಿ ತೆರವುಗೊಳಿಸಿ, ಅದನ್ನ ತೆರವುಗೊಳಿಸೋದು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ. ಅಂಗಡಿಯಲ್ಲಿ ಇದ್ದುಕೊಂಡು ಅಂಗಡಿಯ ವಸ್ತುಗಳನ್ನ ಹೊರಗಡೆ ಇಟ್ಕೊಂಡು ಯಾರ್ಯಾರು ಮಾಡ್ತಾ ಇದ್ದಾರೋ ಅವ್ರನ್ನೆಲ್ಲರನ್ನೂ ಕೂಡ ತೆರವುಗೊಳಿಸಿ, ಕೆನಾಪೆಗಳನ್ನೆಲ್ಲ ತೆರವುಗೊಳಿಸಕ್ಕೆ ಹೋಗಬೇಡಿ. ಬೀದಿ ಬದಿ ವ್ಯಾಪಾರಿಗಳಿಗೆ ಮೂಲಭೂತ ಕನ್ನಡಿಗರಿಗೆ ಮೊದಲ ಆದ್ಯತೆ ಕೊಡಿ. ಕನ್ನಡಿಗರಿಗೆ ಮೊದಲ ಆದ್ಯತೆ. ಬೀದಿ ವ್ಯಾಪಾರಿಗಳಿಗೆ ಜಾತಿ ಇಲ್ಲ, ಧರ್ಮ ಇಲ್ಲ, ಎಲ್ಲ ಇಲ್ಲ, ಒಂದ ಕೆಲಸ ಮಾಡ. ನಮ್ದು ಯಾವ್ದು ವಿರೋಧ ಇಲ್ಲ. ಕನ್ನಡ ಭಾಷಾ, ಕನ್ನಡ ಧರ್ಮ, ಕನ್ನಡ ಜಾತಿ. ಸರ್ಕಾರದ ಉದ್ದೇಶ ಒಂದ್ ಕಡೆ ಆದ್ರೆ ಇದರಿಂದ ಬೀದಿ ಬದಿ ವ್ಯಾಪಾರಿಗಳ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಒಂದ್ ಕಡೆ ತೆರವು ಕಾರ್ಯಾಚರಣೆ, ಮತ್ತೊಂದ್ ಕಡೆ ಅದನ್ನು ವಿರೋಧಿಸಿ ಹೋರಾಟ. ಒಟ್ಟಿನಲ್ಲಿ ಇದರಿಂದ ಬಡವರಿಗೆ ಅನ್ಯಾಯವಾಗಬಾರ್ದು. ಈ ವಿಷಯವಾಗಿ ಸರ್ಕಾರ ಯಾವ ರೀತಿ ಬ್ಯಾಲೆನ್ಸ್ ಮಾಡುತ್ತೆ ಅಂತ ಕಾದು ನೋಡ್ಬೇಕಿದೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.